ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಉಪನ್ಯಾಸಕಾರರಾದಂಥ ಪೂಜ್ಯ ಶ್ರೀ ಸ್ವಾಮಿ ವೀರೇಶಾನಂದ ಸರಸ್ವತಿಯವರ ಪರಿಚಯ ಹಾಗೂ ಇವತ್ತಿನ ದತ್ತಿ ಉಪನ್ಯಾಸ ಏನಿದೆ ಅದರ ಶ್ರೀ ಪ್ರೊಫೆಸರ್ MKNL ಶಾಸ್ತ್ರಿ ಅವರ ಬಗ್ಗೆ ಒಂದು ಪರಿಚಯ ಮತ್ತು ತಮ್ಮೆಲ್ಲರನ್ನು ಸ್ವಾಗತ ಮಾಡಲಿಕ್ಕೆ ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ವಿ ನಾಗರಾಜ್ ಅವ್ರನ್ನ ಕೇಳ್ಕೊತೇನೆ. ಶ್ರೀ ವಿ ನಾಗರಾಜ್ ಅವರ ಬಗ್ಗೆ ಎರಡು ಸಣ್ಣ ಪರಿಚಯದ ಮಾತು. ಕಳೆದ 60 ವರ್ಷದಿಂದ ತಮ್ಮನ್ನೇ ತಾವು ಸಮಾಜದಲ್ಲಿ ಸಮಾಜ ಸೇವೆಗೆ ತೊಡಗಿಸ್ಕೊಂಡಿರ್ತಕ್ಕಂಥವರು. LICಯ ನಿವೃತ್ತ ಅಧಿಕಾರಿ, ಪ್ರಸ್ತುತ ಮಿಥಿಕ್ ಸೊಸೈಟಿಯ ಅಧ್ಯಕ್ಷರು ಹಾಗೂ DVG ಅವರು ಶುರು ಮಾಡಿದಂತಹ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಗೋಖಲೆ ಸಂಸ್ಥೆಯ ಕಾರ್ಯದರ್ಶಿಗಳು ಕೂಡ. ತಾವು ಬಂದು ಸ್ವಾಗತ ಮಾಡಬೇಕು ಅಂತ ಕೇಳ್ತೀನಿ. ನಮಸ್ಸರ್ವೇಭ್ಯ. ಇವತ್ತಿನ ಈ ದತ್ತಿ ಉಪನ್ಯಾಸಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪರಮ ಆದರಣೀಯ ಪ್ರೊಫೆಸರ್ MKNL ಶಾಸ್ತ್ರಿಗಳ ಬಗ್ಗೆ ಆಗಲಿ ಅಥವಾ ಇವತ್ತು ಉಪನ್ಯಾಸಕಾರರಾಗಿ ಬಂದಿರತಕ್ಕಂಥ ಪೂಜ್ಯ ವೀರೇಶಾನಂದ ಸರಸ್ವತಿಯವರ ಬಗ್ಗೆ ಆಗಲಿ ಹೇಳೋದು ಬಹಳ ಕಷ್ಟ. ಯಾಕೆ ಅಂದರೆ ಅವರ ಬಗ್ಗೆ ಇಡೀ ನಾಡಿನಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ ಔಪಚಾರಿಕವಾಗಿ ಇವತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪರಿಚಯ ಮಾಡಿಕೊಡ್ಬೇಕಾದಂಥದ್ದ ಒಂದು ಔಪಚಾರಿಕತೆ ಇರೋದರಿಂದ ನಾನು ಆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಪರಮ ಆದರಣೀಯರಾದಂಥ ಪ್ರೊಫೆಸರ್ MKNL ಶಾಸ್ತ್ರಿಗಳು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಇದ್ದಂಥವ್ರು. ಅಧ್ಯಕ್ಷರಾಗಿದ್ದರು ಅಂದರೆ ಸಾಕಾಗಲ್ಲ ಅದು. ಯಾಕೆ ಅಂತ ಹೇಳಿದ್ರೆ 40 ವರ್ಷಗಳಿಗೂ ಕಾಲ 4 ದಶಕಗಳು ಮಿಥಿಕ್ ಸೊಸೈಟಿ ಜೊತೆಯಲ್ಲಿ ತಾಧ್ಯಾತ್ಮತೆಯನ್ನು ಹೊಂದಿದ್ದಂಥವ್ರು. ಮಿಥಿಕ್ ಸೊಸೈಟಿ ಅಂದರೆ ಡಾಕ್ಟರ್ MKNL ಶಾಸ್ತ್ರಿಗಳು, ಡಾಕ್ಟರ್ MKNL ಶಾಸ್ತ್ರಿಗಳು ಅಂದರೆ ಮಿಥಿಕ್ ಸೊಸೈಟಿ ಅನ್ನುವಷ್ಟರ ಮಟ್ಟಿಗೆ ಇದ್ದಂಥದ್ದು. ಬಹಳಷ್ಟು ಜನಕ್ಕೆ ಅನೇಕರಿಗೆ ಇದು ಮಿಥಿಕ್ ಸೊಸೈಟಿ ಅಂತ ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ಸ್ವಲ್ಪ ಮಿಥಿಕ್ ಶಬ್ದ ಕನ್ಫ್ಯೂಸ್ ಮಾಡೋ ಅಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಅನೇಕರು ಹೇಳ್ತಾ ಇದ್ರು ಅದೇ ಶಾಸ್ತ್ರಿಗಳ ಸೊಸೈಟಿ ಇದೆಯಲ್ಲ ಅಂತ ಹೇಳಿ. ಹಾಗಾಗಿ ಮಿಥಿಕ್ ಸೊಸೈಟಿಗೇನೆ ಇದು ಶಾಸ್ತ್ರಿಗಳ ಸೊಸೈಟಿ ಅನ್ನೋಷ್ಟರ ಮಟ್ಟಿಗೆ ಅವರಿಗೆ ತಾಧ್ಯಾತ್ಮತೆ ಇದ್ರ ಜೊತೆಯಲ್ಲಿ ಇದ್ದಂಥದ್ದು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥದ್ದು ಇನ್ನೊಂದು ಇದೆ. ಅವರು ಪ್ರಿನ್ಸಿಪಾಲರಾಗಲಿ ಪಕ್ಕದ UVC ಇದೆಲ್ಲ ಇದ್ದರು. ಮಧ್ಯ ಇಲ್ಲಿಗೆ ಬರ್ತಾಯಿದ್ರು. ಸಂಜೆ ಕಾಲೇಜು ಮುಗಿದ ಮೇಲೆ ಇಲ್ಲಿಗೆ ಬರ್ತಾಯಿದ್ರು ಅವರು. ಹಾಗಾಗಿ ಅವರ ಹಳೆ ವಿದ್ಯಾರ್ಥಿಗಳು ನನ್ನ ಹತ್ರ ಹೇಳೋದಿತ್ತು, ಯಾವುದಾದ್ರೂ ಸಹಿಗೆ ಬೇಕಾಗಿದ್ದರೆ ಪ್ರಿನ್ಸಿಪಾಲ್ರು ಇಲ್ಲೇ ಇರ್ತಾರೆ ಅಂತ ಗೊತ್ತಿರ್ತಿದ್ದಂಥವ್ರಿಗೆ. ಅಷ್ಟರ ಮಟ್ಟಿಗೆ ಅವ್ರ ಮನೆಯೊಳಗಡೆ ಅಷ್ಟು ದಿವಸ ಇದ್ದು ಅಷ್ಟು ಸಮಯ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ಆದರೆ ಮಿಥಿಕ್ ಸೊಸೈಟಿಗಂತೂ ಅಷ್ಟು ಸಮಯ ಕೊಟ್ಟಿದ್ದನ್ನು ನಾವು ನೋಡ್ತೀವಿ. ಇದಿಷ್ಟೇ ಅಲ್ಲ, ಶಾಸ್ತ್ರಿಗಳದ್ದು ಅನೇಕ ಸಂಗತಿಗಳು. ಅವರು BE MTech ಮಾಡಿದ್ರು. ಅದಾದ ನಂತರ PhDನ ಸುಪ್ರಸಿದ್ಧ ನಮ್ಮ ಭಾರತೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ IISc ಒಳಗಡೆ ಅವರು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ನಲ್ಲಿ ಅವರು ತಮ್ಮ PhD ಪದವಿನ ಪಡ್ಕೊಂಡ್ರು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಥ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿ ಅವರು ರೊದ್ದಂ ನರಸಿಂಹ. ಮತ್ತು ಅವ್ರಿಗೆ ಪ್ರೊಫೆಸರ್ ಆಗಿದ್ದಂಥವರು ಸತೀಶ್ ಧಾವನ್ ಅವ್ರಿಗೆ ಶಾಸ್ತ್ರಿಗಳು ಮತ್ತು ರೊದ್ದಂ ನರಸಿಂಹ ಇಬ್ಬರೂ ಕೂಡ ಅತ್ಯಂತ ಪ್ರಿಯ ಶಿಷ್ಯರು. ಸ್ಟ್ರಕ್ಚರಲ್ ಇಂಜಿನಿಯರಿಂಗಿನ ವಿಶೇಷತೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗು ಸಬ್ಜೆಕ್ಟ್ ಆಗಿ ಓದಿದ್ದು ಅದು ಸಿವಿಲ್ ಇಂಜಿನಿಯರಿಂಗು ಅಪ್ಲೈ ಆಗ್ತಾ ಇತ್ತು. ಹಾಗೇನೇನೆ ಅದು ಏರೋನಾಟಿಕಲ್ ಇಂಜಿನಿಯರಿಂಗಿಗೂ ಅಪ್ಲೈ ಆಗ್ತಾ ಇತ್ತು. ಅದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಖರಗ್ಪುರ IIT ಏನಿದೆ ಅದರಲ್ಲಿ ವೈಮಾನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸ್ಟ್ರಕ್ಚರಲ್ ಡಿಪಾರ್ಟ್ಮೆಂಟನ್ನು ಶುರು ಮಾಡಿದ್ದು ಶಾಸ್ತ್ರಿಗಳು. ಹೀಗೆ ಯಾವುದೇ ವಿದ್ವತ್ತನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಅತ್ಯಂತ ಆಳವಾಗಿ ಹೋಗಿ ಪ್ರಭುತ್ವವನ್ನು ಸ್ಥಾಪನೆ ಮಾಡಿ ಮತ್ತೊಂದು ಅಂಥ ಒಂದು ಇನ್ಸ್ಟಿಟ್ಯೂಷನನ್ನು ಪ್ರಾರಂಭ ಮಾಡುವ ಸಾಮರ್ಥ್ಯ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಸಿವಿಲ್ನಲ್ಲಿ ನಮಗೆ ಯಾವ ಕಟ್ಟಡ ಕಟ್ಟಬೇಕೋ ಅದಕ್ಕೆ ಬೇಕಾದ ಸ್ಟ್ರಕ್ಚರ್ನ ನಿರ್ಮಾಣ ಮಾಡುವಂಥದ್ದು. ಹಾಗೆ ನಿರ್ಜೀವ ಸ್ಟ್ರಕ್ಚರ್ಗಳನ್ನು ಅಷ್ಟೇ ಅಲ್ಲ, ಶಾಸ್ತ್ರಿಗಳು ದೊಡ್ಡ ದೊಡ್ಡ ಸಂಸ್ಥೆಗಳ ಸ್ಟ್ರಕ್ಚರ್ಗೂ ಕೂಡ ತಮ್ಮ ಯೋಗದಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಇದರಲ್ಲಿ ನಾವು ನೋಡ್ತೀವಿ.
ಮತ್ತು ಖರಗ್ಪುರದಲ್ಲಿ IIT-ನಲ್ಲಿ ಅವರಿದ್ದಾಗ ಈಗ ತಾನೇ ಅವ್ರ ಮನೆಯವ್ರ ಹತ್ರ ಮಾತನಾಡ್ತಾ ಇದ್ದೆ, ಅಮ್ಮನ ಹತ್ರ ಮಾತನಾಡ್ತಾ ಇದ್ದೇನೆ ನಾನು. ಅಲ್ಲಿ ಇದ್ದಾಗಲೂ ಕೂಡ ಅಲ್ಲೊಂದು ವಿಶೇಷತೆ ಇತ್ತು. ಕರ್ನಾಟಕದಿಂದ ಹೋಗಿ ಅಲ್ಲಿದ್ದಂಥ ಕನ್ನಡಿಗರು ಇವರೊಬ್ಬರೇ. ಅದರ ಪರಿಣಾಮ ಏನಾಗಿತ್ತು ಅಂತ ಹೇಳಿದ್ರೆ, ಕರ್ನಾಟಕದಿಂದ ಆ ದಿಕ್ಕಿಗೆ ಹೋಗ್ತಾ ಇದ್ದಂಥ ಯಾವುದೇ ವಿದ್ವಾಂಸರು, ನ್ಯಾಷನಲ್ ಹೈಸ್ಕೂಲನ್ನು ಸ್ಥಾಪನೆ ಮಾಡಿದಂಥ ಸಂಪತ್ಗಿರಿ ರಾಯರು ಇರ್ಬೋದು, ಕರ್ನಾಟಕದ ದಿಗ್ಗಜರಾದಂಥ RR ದಿವಾಕರ್ ಇರ್ಬೋದು, ಯಾರೇ ಆದರೂ ಕೂಡ ಅವ್ರ ಮನೆಯಲ್ಲಿ ಹೋಗಿ ಇಳ್ಕೊಳ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಶಾಸ್ತ್ರಿಗಳ ಆದರ ಮತ್ತು ಅವರ ಮನೆಯವರ ಸಂಪೂರ್ಣ ಆದರ ಆತಿಥ್ಯದಿಂದ ಅಲ್ಲಿ ಆದಂಥ ಸಂಗತಿ. ಸೊ ಹೀಗೆ ಅವರು ಎಲ್ಲೇ ಇದ್ದರೂ ಕೂಡ ಅಲ್ಲಿ ಒಂದು ನಿರ್ಮಾಣವನ್ನೇ ಮಾಡ್ತಾ ಇದ್ದಂಥದ್ದು ಶಾಸ್ತ್ರಿಗಳು. ಆನಂತರ ಅವರು ಬೆಂಗಳೂರಿಗೆ ಬಂದರು, UVC-ನಲ್ಲಿ ಪ್ರಾಂಶುಪಾಲರಾಗಿದ್ದರು. ಅಷ್ಟೇ ಅಲ್ಲ, ಬೆಂಗಳೂರು ಯೂನಿವರ್ಸಿಟಿಯ ಎಂಜಿನಿಯರಿಂಗ್ ಸ್ಟಡೀಸನ್ನು ಡೀನ್ ಆಗಿದ್ದರು. ಮತ್ತು ಇಲ್ಲಿದ್ದಂಥ ಹಲವು ಸಂಸ್ಥೆಗಳಲ್ಲಿ ಸಂಬಂಧಪಟ್ಟಂತಹ ಅನೇಕ ತಜ್ಞ ವಿಷಯಗಳಲ್ಲಿ ಅವರು ಅದಕ್ಕೆ ತಜ್ಞರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಅದಕ್ಕಿಂತ ಒಂದು ವಿಶೇಷ ಅಂದರೆ, ಅವ್ರ ಜೊತೆಯಲ್ಲಿ ಒಂದು 30-40 ವರ್ಷ ಇರುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು. ಮಿಥಿಕ್ಸ್ ಸೊಸೈಟಿಲಿ ಒಬ್ಬ ಸಾಮಾನ್ಯ ಸದಸ್ಯನಾಗಿ, ನಂತರ ಮ್ಯಾನೇಜಿಂಗ್ ಸಮಿತಿ ಸದಸ್ಯನಾಗಿ, ಅವರು ಅಧ್ಯಕ್ಷರಾಗಿದ್ದಾಗ ನಾನು ಸೆಕ್ರೆಟರಿ ಆಗಿ, ಇಷ್ಟೆಲ್ಲ ಇರುವಂಥ ಸಂದರ್ಭದಲ್ಲಿ ಅನೇಕ ಬಾರಿ ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾಗ ಈಗ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು, ಅವ್ರದ್ದು ದೊಡ್ಡ ಜ್ಞಾನ ಭಂಡಾರ. ಕಳೆದ ಒಂದು 40 ವರ್ಷದ ಅವಧಿನಲ್ಲಿ ಕರ್ನಾಟಕದಲ್ಲಿ, ದೇಶದಲ್ಲಿ ಆದಂಥ ಬೆಳವಣಿಗೆಗಳು, ಇಲ್ಲಿದ್ದಂಥ ವಿದ್ವಾಂಸರು, ಗಣ್ಯಮಾನ್ಯರು, ಅವ್ರು ಹೇಗಿದ್ದರು, ಅವ್ರ ಬಗ್ಗೆ ಏನು ಅಂತೆ ಅಪರೂಪದ ಸಂಗತಿಗಳನ್ನು ಅವ್ರು ಇಲ್ಲಿ ಹೇಳ್ತಾ ಇದ್ರು. ನನಗೆ ಇವಾಗ ಅನಿಸುತ್ತೆ ಅದನ್ನೆಲ್ಲ ರೆಕಾರ್ಡ್ ಮಾಡಿಬಿಡ್ಬೇಕಾಗಿತ್ತು. ಇವತ್ತು ನಿಜವಾಗ್ಲೂ ಕೂಡ DVG ಅವರು ಬರೆದಿರ್ತಕ್ಕಂಥ ಜ್ಞಾಪಕ ಚಿತ್ರಶಾಲೆ ಇದ್ದಂಗೆ ಶಾಸ್ತ್ರಿಗಳು ಹೇಳಿದಂಥ ಜ್ಞಾಪಕ ಚಿತ್ರಶಾಲೆಯನ್ನು ನಾವು ನಿರ್ಮಾಣ ಮಾಡಿಬಿಡ್ಬೋದಾಗಿತ್ತು ಇಲ್ಲಿ ಅನ್ನೋವಂಥದ್ದು. 1970ರ ದಶಕದಲ್ಲಿ ಮಿಥಿಕ್ಸ್ ಸೊಸೈಟಿಗೆ ಬಂದರು. 76ನೇ ಇಸ್ವಿಯಿಂದ 30 ವರ್ಷ ಇದರ ಸೆಕ್ರೆಟರಿ ಆಗಿದ್ದರು. ಆ ನಂತರ 12 ವರ್ಷ ಇದರ ಅಧ್ಯಕ್ಷರಾಗಿದ್ದರು. ಆ 30 ವರ್ಷ ಅವ್ರು ಸೆಕ್ರೆಟರಿ ಆಗಿದ್ದಂಥ ಕಾಲ ಇತ್ತಲ್ಲ, ಅದು ಮಿಥಿಕ್ಸ್ ಸೊಸೈಟಿಗೆ ಅತ್ಯಂತ ಪರೀಕ್ಷೆ ಇದ್ದಂಥ ಕಾಲ. ಬಹುಶಃ ಮಿಥಿಕ್ಸ್ ಸೊಸೈಟಿ ಮುಚ್ಚಿಬಿಡ್ತಾರೆ ಅನ್ನುವಷ್ಟರ ಮಟ್ಟಿಗೆ ಆರ್ಥಿಕ ದುಸ್ಥಿತಿ, ಆಡಳಿತಾತ್ಮಕ ದುಸ್ಥಿತಿ ಇದೆಲ್ಲವೂ ಕೂಡ ಬಂದುಬಿಟ್ಟಿದ್ದಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಮಿಥಿಕ್ಸ್ ಸೊಸೈಟಿಗೆ ಅಧ್ಯಕ್ಷರಾಗಿ ನಮ್ಮ ಸುಪ್ರಸಿದ್ಧ ತೀತಾ ಶರ್ಮರು ಅಧ್ಯಕ್ಷರಾಗಿ ಬಂದರು. ಆ ನಂತರ 76ರಲ್ಲಿ ಶಾಸ್ತ್ರಿಗಳು ಇದಕ್ಕೆ ಸೆಕ್ರೆಟರಿಗಳಾಗಿ ಬಂದರು. ಇತ್ತೀಚೆಗೆ ಒಂದು ವಾರದ ಕೆಳಗೆ DVG ಅವರು ಬರೆದಿರ್ತಕ್ಕಂಥ ಪತ್ರ ಒಂದು ನನಗೆ ಸಿಕ್ತು. ಗೋಖಲೆ ಒಳಗಡೆ ನಾನು ಸೆಕ್ರೆಟರಿ, ಹಾಗಾಗಿ ನನಗೆ ಅಲ್ಲೊಂದು ಪತ್ರ ಅವ್ರ ಕೈಯಲ್ಲೇ ಬರೆದಿದ್ದು ಇತ್ತು. ಅವರು ತೀತಾ ಶರ್ಮರಿಗೆ ಬರೆದ ಪತ್ರ ಮಿಥಿಕ್ಸ್ ಸೊಸೈಟಿಗೆ. ಮಿಥಿಕ್ಸ್ ಸೊಸೈಟಿಗೆ ನೀವು ಅಧ್ಯಕ್ಷರಾಗಿರುವಂಥದ್ದು ಮತ್ತು ಈಗಿರುವ ನಿಮ್ಮ ಟೀಮ್ ಏನಿದೆ ಅದರ ಪರಿಣಾಮವಾಗಿ ಮಿಥಿಕ್ಸ್ ಸೊಸೈಟಿ ಮತ್ತೆ ಉಚ್ಛ್ರಾಯ ಸ್ಥಿತಿಗೆ ಬರುತ್ತೆ ಅಂತ ನನಗೆ ನಂಬಿಕೆ ಅಂತ DVG ಅವರು ಬರೆದಂಥ ಪತ್ರ. 1973ರಲ್ಲಿ ಅವರು ಬರೆದಿರ್ತಕ್ಕಂಥ ಪತ್ರ. ನಿಜಕ್ಕೂ ಹಾಗೆ ಇದನ್ನು ಪೂರ್ತಿ ಮೇಲಕ್ಕೆ ಎತ್ತಕ್ಕೆ ಕೆಲಸ ಮಾಡಿದಂಥದ್ದು ಶಾಸ್ತ್ರಿಗಳು ಮತ್ತು ಅವರ ಟೀಮ್ ಏನಿತ್ತು ಅದು ಇದನ್ನು ಮಾಡಿದಂಥದ್ದು. ಹಾಗಾಗಿ ಇವತ್ತು ಮಿಥಿಕ್ಸ್ ಸೊಸೈಟಿ ದೇಶ ವಿದೇಶದಲ್ಲೆಲ್ಲ ಹೆಸರು ತಗೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರಲ್ಲಿ ಒಬ್ಬರು ಶಾಸ್ತ್ರಿಗಳು ಕೂಡ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಪ್ರಾಂಶುಪಾಲರಾಗೂ ಕೂಡ 60 ಹೆಚ್ಚು ಜನಕ್ಕೆ ಅವರು MPhil ಮತ್ತು MTechಗೆ ಮಾರ್ಗದರ್ಶನ ಮಾಡಿದ್ದಾರೆ. 6 ಜನ ವಿದ್ಯಾರ್ಥಿಗಳಿಗೆ ಅವರು PhD ತೆಗೆದುಕೊಳ್ಳೋಕ್ಕೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರ 75ನೇ ವಯಸ್ಸಿನಲ್ಲೂ ಕೂಡ ಇಸ್ರೋಗೆ ಅಡ್ವೈಸರ್ ಆಗಿ ಇದ್ದರು. ಸೆಲೆಕ್ಷನ್ನಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಅಡ್ವೈಸರ್ ಆಗಿ ಇರ್ತಾಯಿದ್ರು. ನಾನು ಎಷ್ಟೋ ಸತಿ ಫೋನ್ ಮಾಡಿದಾಗ ಮೀಟಿಂಗಲ್ಲಿದ್ದೀನಿ ಇಸ್ರೋದಲ್ಲಿ ಅಂತ ಅವ್ರು ಹೇಳೋರು. ಈ ರೀತಿಯಾಗಿ ಇದನ್ನು ಕಟ್ಟಿ ಬೆಳೆಸಿದಂಥದ್ದು ವಿಶೇಷತನ ಶಾಸ್ತ್ರಿಗಳದ್ದು. ಅವರ ಹೆಸರಿನಲ್ಲಿ ದತ್ತಿ ಸ್ಮಾರಕನ ಇಲ್ಲಿ ಇರ್ತಕ್ಕಂಥ ಮನೆಯವರು ಇಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ ಅಂತ ಹೇಳಿದ್ರೆ, ಇವತ್ತು ಅವ್ರ ಮನೆಯವರೆಲ್ಲ ಕೂಡ, ಅಮ್ಮ ಕೂಡ ಬಂದಿದ್ದಾರೆ, ಅವರು ಕೂಡ ವಿದ್ವಾಂಸರೇನೇ. ನಮ್ಮ ಕನ್ನಡದ ಕಾವ್ಯಗಳಲ್ಲಿ ಇರ್ತಕ್ಕಂತಹ ರಾಷ್ಟ್ರೀಯತೆ ಬಗ್ಗೆ ಶಾಸ್ತ್ರಿಗಳು ಸಮರ್ಪಣೆ ಮಾಡ್ಕೊಂಡಿದ್ದು ಈ ದೇಶಕ್ಕೆ, ರಾಷ್ಟ್ರೀಯತೆಗೆ, ಸಮಾಜಕ್ಕೆ. ಮನೆಯವರು ಕೂಡ, ಮನೆಯವರಿರೋರು ಎಲ್ಲರೂ ಕೂಡ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮನೆಯವರು ಬಂದಿದ್ದಾರೆ, ಮಗ ಬಂದಿದ್ದಾರೆ, ಅವ್ರ ಹೆಣ್ಮಕ್ಳು ಬಂದಿದ್ದಾರೆ, ಅಳಿಯಂದರು ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಶಾಸ್ತ್ರಿಗಳ ಸ್ಮರಣೆಯನ್ನು ಮಾಡ್ತಾ ಅವರ ಮನೆಯವರು ಎಲ್ಲರಿಗೂ ಕೂಡ ನಾನು ಒಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದಿದ್ದೇನೆ. ನಾವು ಈ ರೀತಿಯ
ಇಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ದತ್ತಿ ಉಪನ್ಯಾಸಕ್ಕೆ ಯಾರನ್ನು ಕರಿಬೇಕು ಅನ್ನೋವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಇತ್ತು, ಜಿಜ್ಞಾಸೆ. ಪ್ರತಿ ಸತಿ ನಮ್ಮ ದತ್ತಿ ಉಪನ್ಯಾಸ ಆಗಬೇಕಾದ್ರೆ ಈ ರೀತಿ ಪ್ರಶ್ನೆಗಳು ನಮಗೆ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಮತ್ತು ರಾಷ್ಟ್ರೀಯತೆಯ ಬಗ್ಗೆನೇ ಮಾಡಬೇಕು, ಶಾಸ್ತ್ರಗಳಿಗೆ ಯಾವುದು ಬಹಳ ಪ್ರಿಯವಾಗಿತ್ತು ಆ ವಿಷಯದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡ್ವು. ಅದಕ್ಕೆ ಯಾರು ಅತ್ಯಂತ ಸೂಕ್ತ ವ್ಯಕ್ತಿಗಳು ಅಂತ ಯೋಚನೆ ಮಾಡಿದಾಗ ನಮಗನ್ನಿಸ್ತು ಈ ಬಾರಿ ಕಳೆದ ಸತಿ ನಮ್ಮ ಇವ್ರು ಬಂದಿದ್ದರು, ವಿಕ್ರಮ ಸಂಪತ್ ಬಂದಿದ್ದರು. ಈ ವರ್ಷ ನಮಗಿದಕ್ಕೆ ಅತ್ಯಂತ ಸೂಕ್ತರಾದಂಥವರು ಪೂಜ್ಯರಾಗಿರ್ತಕ್ಕಂಥ ವೀರೇಶಾನಂದ ಸರಸ್ವತಿ ಅವರು ಅಂತಕ್ಕಂಥದ್ದನ್ನು ಯೋಗ ವೀರೇಶಾನಂದ ಸರಸ್ವತಿ ಅವರು ಕೂಡ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ. ಅವರು ಕೂಡ ಓದಿದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ನು. ಹಾಗಾಗಿ ಇವತ್ತು ಇಡೀ ಜಗತ್ತನ್ನೇ ಆವರಿಸ್ಕೊಂಡ್ಬಿಟ್ಟಿರ್ತಕ್ಕಂತಹದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ನೇನೆ, ವಿದ್ಯುನ್ಮಾನ ಮತ್ತು ಸಂವಹನ. ಅದಿಲ್ದಿರ ಜಗತ್ತಿನ ಯಾವ ಸಂಗತಿನೂ ಇವತ್ತು ನಡೆಯೋದಿಲ್ಲ. ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಆಕಾಶಕಾಯಿಗಳಿಂದ ಹಿಡಿದು ಭೂಮಿ ತನಕ ಸಂವಹನಕ್ಕೆ ಬೇಕಾಗಿರ್ತಕ್ಕಂಥದ್ದು ಇವೆರಡೇನೆ. ಹಾಗೆ ನಮ್ಮ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಯುವ ಮನಗಳಲ್ಲಿ, ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯ ರಾಷ್ಟ್ರೀಯ ಚೈತನ್ಯವನ್ನು ವಿದ್ಯುನ್ಮಾನದ ರೀತಿಯಲ್ಲಿ ಸಂವಹನ ಮಾಡ್ತಾ ಇರ್ತಕ್ಕಂಥವರು ಪೂಜ್ಯ ವೀರೇಶಾನಂದ ಸರಸ್ವತಿ ಅವರು. ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ 1988ರಲ್ಲಿ ಅವರ ಆಧ್ಯಾತ್ಮಿಕದ ಒಲವಿಗೋಸ್ಕರ ಅವರು ರಾಮಕೃಷ್ಣ ಮಿಷನ್ಗೆ ಬಂದಂಥವರು. ಆನಂತರ 1993ರಲ್ಲಿ ಸನ್ಯಾಸ ದೀಕ್ಷೆನ ಪವಿತ್ರ ಭಾಗೀರಥಿ ಗಂಗೆಯ ದಡದಲ್ಲಿ ಅವರು ತೆಗೆದುಕೊಂಡಂಥದ್ದು. ಆನಂತರ ನಿರಂತರವಾಗಿ ಈ ರಾಷ್ಟ್ರ ಸೇವೆಯನ್ನು ಆಧ್ಯಾತ್ಮಿಕ ಕಾರ್ಯಗಳ ಮೂಲಕ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಕನ್ನಡ, ಇಂಗ್ಲೀಷು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ನಿರರ್ಗಳವಾಗಿ ಅವರ ವಾಕ್ಪಟುತ್ವದ ಬಗ್ಗೆ ಹೇಳೋದು ಭಾಳ ಕಡಿಮೆ ಆಗಿಬಿಡುತ್ತೆ ನಾವು ಹೇಳಕ್ಕೆ ಹೋದ್ರೆ. ಅದನ್ನು ಆ ರೀತಿ ಆ ಸೂರ್ಯನಿಗೆ ಒಂದು ಕ್ಯಾಂಡಲ್ನ ಹೋಲಿಸ್ದಂಗೆ ಆಗ್ಬಿಟ್ಟಿರುತ್ತದು. ಆ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಪರಿಚಯ ಆಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಈಗಾಗಲೇ ಪರಿಚಯದಲ್ಲಿ ಹೇಳಿದ ಹಾಗೆ ತುಮಕೂರಿನಲ್ಲಿರ್ತಕ್ಕಂಥ ರಾಮಕೃಷ್ಣ ವಿವೇಕಾನಂದ ಮಠದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದು ಅಷ್ಟೇ ಅಲ್ಲದೆ ಇಡೀ ಜಗತ್ತಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರವಚನ ಕೊಟ್ಟಿದ್ದಾರೆ. ಅದು ಇಟಲಿ, ಸ್ಪೇನ್, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲೆಂಡ್, ಸಿಂಗಪುರ್, ದಕ್ಷಿಣ ಕೊರಿಯಾ. ನಾವು ಕೆಲವು ದೇಶಗಳು ದಕ್ಷಿಣ ಕೊರಿಯಾ ಅಂತ ಕಡೆ ಹೋಗ್ತಾರ ಅಂತ ಪ್ರಶ್ನೆ ಬರುತ್ತೆ. ಅಂಥ ಕಡೆಗಳಲ್ಲೂ ಹೋಗಿ ಸಂಘಟನೆಗಳನ್ನು ಮಾಡಿ ಅಲ್ಲೂ ಕೂಡ ಆಧ್ಯಾತ್ಮಿಕ ಜಾಗೃತಿಯನ್ನು ಅವರು ಮಾಡಿರ್ತಕ್ಕಂಥದ್ದು. ಅವರು ಮಾಡಿರ್ತಕ್ಕಂಥ ನಿರಂತರವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಕೊಳಗೇರಿ ನಿವಾಸಿಗಳಿಗೆ ನಿರಂತರವಾಗಿ ಅವರು ಮಾಡಿರ್ತಕ್ಕಂಥ ಸೇವಾ ಕಾರ್ಯಗಳು, ಅಲ್ಲಿ ಕಲಿಸಿರ್ತಕ್ಕಂಥ ಸಂಗತಿಗಳಿಗೋಸ್ಕರ ಅವರಿಗೆ ವಿಶ್ವಶಾಂತಿ ರಾಯಭಾರಿ ಪ್ರಶಸ್ತಿ ಕೂಡ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಟಲಿ ದೇಶದಲ್ಲಿ ಸಹಸ್ರಾರು ಭಾರತೀಯರಿದ್ದಾರೆ. ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಇಟಾಲಿಯನ್ ಹಿಂದೂ ಯೂನಿಯನ್ ಅದರ ಮುಖ್ಯಸ್ಥರಾಗಿ ನಿರಂತರ ಮಾರ್ಗದರ್ಶನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರನ್ನು ಸಂಘಟಿಸಿ ಅವರಿಗೆ ಮೌಲ್ಯಯುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಿಕ್ಷಣವನ್ನು ಅವರು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ವ್ಯಕ್ತಿತ್ವದ ನಿರ್ಮಾಣ, ಮೌಲ್ಯಗಳ ನಿರ್ಮಾಣ, ನಿರಂತರವಾಗಿ ರಾಷ್ಟ್ರೀಯ ಜಾಗೃತಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಪೂಜ್ಯ ವೀರೇಶಾನಂದ ಸರಸ್ವತಿ ಅವರಿಗೆ ಮಿಥಿಕ್ ಸೊಸೈಟಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಅನಂತಾನಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಸ್ವಾಗತವನ್ನು ಕೋರ್ತೀನಿ. ಈಗ ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಜಗದ್ರಕ್ಷಕನಾದ ಪರಮಾತ್ಮನನ್ನ ಶ್ರದ್ಧೆಯಿಂದ ನಮಸ್ಕರಿಸ್ತೇನೆ. ಜ್ಞಾನ ದೇಗುಲವಾದ ಮಿಥಿಕ್ ಸೊಸೈಟಿಯ ಈ ಪರಮ ಪವಿತ್ರ ವಾತಾವರಣದಲ್ಲಿ ನನಗೆ ಪೂಜ್ಯರು, ಅತ್ಯಂತ ಗೌರವಾನ್ವಿತರು, ನಮ್ಮ ನಾಡನ್ನು ಕಟ್ಟುವ ವಿಷಯದಲ್ಲಿ ನಾವು ಅತ್ಯಂತ ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳಬಹುದಾದ ಮಹಾನ್ ಚೇತನ ಕೀರ್ತಿಶೇಷ ಪ್ರೊಫೆಸರ್ MKLN ಶಾಸ್ತ್ರಿಯವರ ಹೆಸರಿನಲ್ಲಿ ಮಿಥಿಕ್ ಸೊಸೈಟಿಯ
ಆಡಳಿತ ಮಂಡಳಿ ಒಂದು ದತ್ತಿ ಉಪನ್ಯಾಸವನ್ನು ಇಂದು ಆಯೋಜಿಸಿದೆ. ಮಿಥಿಕ್ ಸೊಸೈಟಿಯ ಅಧ್ಯಕ್ಷರು, ಅತ್ಯಂತ ಕ್ರಿಯಾಶೀಲ ಸಮಾಜ ಸೇವಕರು, ಒಂದರ್ಥದಲ್ಲಿ ಶ್ರೇಷ್ಠ ಮಟ್ಟದ ರಾಷ್ಟ್ರೀಯ ಚಿಂತನೆಗಳನ್ನು ತಮ್ಮ ಮೂಲಕ ಸಮಾಜಕ್ಕೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥ ಗೌರವಾನ್ವಿತರಾದ ಸನ್ಮಾನ್ಯ ಶ್ರೀ ವಿ ನಾಗರಾಜ್ ರವರೇ, ಸಂಸ್ಥೆಯ ಕಾರ್ಯದರ್ಶಿಗಳು, ನನ್ನ ಆತ್ಮೀಯರು, ಸಜ್ಜನರು ಆದ ಸನ್ಮಾನ್ಯ ಡಾಕ್ಟರ್ ರವಿ ಅವರೇ, ಈ ಸಂಸ್ಥೆಗೆ ವಿಶೇಷವಾಗಿ ತಮ್ಮ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ನನ್ನ ಸಹೋದರಿ ಡಾಕ್ಟರ್ ಅನುರಾಧ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರ ಮನಸ್ಸಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ಪೂಜನೀಯ ತಾಯಿ ಲಲಿತಮ್ಮ MKLN ಶಾಸ್ತ್ರಿ ಅವರೇ, ಅವರ ಕುಟುಂಬದ ಪ್ರೊಫೆಸರ್ ಲಕ್ಷ್ಮಣ್ ಶಾಸ್ತ್ರಿಗಳ ಆದಿಯಾಗಿ ನನ್ನ ಆತ್ಮೀಯರಾದ ಡಾಕ್ಟರ್ ಶ್ರೀಧರ್, ಸನ್ಮಾನ್ಯ ಶ್ರೀ BR ನಾಗರಾಜ್, ಎಲ್ಲ ಹಿರಿಯರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಶುಭಾಶಯಗಳು. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಪ್ರತಿಯೊಬ್ಬರನ್ನೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ. ನನ್ನನ್ನು ಅಧ್ಯಕ್ಷರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಅಂತ ಪರಿಚಯ ಮಾಡಿಕೊಟ್ರು. ನಾನು ಪಕ್ಕದ ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಇನ್ ಫಿಲಾಸಫಿ ಡಿಪಾರ್ಟ್ಮೆಂಟ್, ಅಲ್ಲಿ ನಾನು 2 ವರ್ಷ ಕೆಲಸ ಮಾಡಿದೆ. ಈಗ ಚಾಣಕ್ಯ ಯೂನಿವರ್ಸಿಟಿ ದೇವನಹಳ್ಳಿಯಲ್ಲಿ ಲೈಫ್ ಆ್ಯಂಡ್ ಫಿಲಾಸಫಿ ಆಫ್ ಸ್ವಾಮಿ ವಿವೇಕಾನಂದ ಪಾಠ ಮಾಡ್ತಾ ಇದ್ದೇನೆ, ವಾರದಲ್ಲಿ 2 ದಿವಸ. ಅದರ ಪರಿಣಾಮವಾಗಿ ಇವತ್ತಿನ ಮಕ್ಕಳು ಸರಿ ಇಲ್ಲ, ಮಕ್ಕಳಲ್ಲಿ ಆಸಕ್ತಿ ಇಲ್ಲ ಅನ್ನೋ ಮಾತು ಭಾಳ ಕೇಳಿದ್ರೂ ಕೂಡ ಇವತ್ತಿನ ದಿನಪತ್ರಿಕೆಯಲ್ಲಿ ಮಿಥಿಕ್ ಸೊಸೈಟಿಯಲ್ಲಿ ಉಪನ್ಯಾಸ ಇದೆ ಅಂತ ಓದಿ ಅದನ್ನು ನನ್ನ ಹೆಸರು ನೋಡಿ ಕೇಳೋದಕ್ಕಾಗಿ ಓಡಿ ಬಂದಂಥ ನನ್ನ 3 ಜನ, ನಾನು ಅವ್ರನ್ನ ಸ್ಟೂಡೆಂಟ್ಸ್ ಅಂತ ಕರೆದಿದ್ದೇ ಇಲ್ಲ. ನಾನು ನನ್ನ ತರಗತಿಯಲ್ಲಿ ಮಕ್ಕಳನ್ನು ಮೈ ಡಿಯರ್ ಸ್ಟೂಡೆಂಟ್ಸ್ ಅಂತ ನಾನು ಕರೆಯೋದೇ ಇಲ್ಲ, ಮೈ ಡಿಯರ್ ಚಿಲ್ಡ್ರನ್ ಅಂತಲೇ ಕರೆಯೋದು ನಾನು. ನನಗೆ ಭಾಳ ಪ್ರೀತಿ ಪಾತ್ರರಾದ 3 ಜನ ಮಕ್ಕಳಿಲ್ಲಿದ್ದಾರೆ. ಆ ಮಕ್ಕಳಲ್ಲಿ ಒಂದು ಮಗು ಅಮೃತ ಅಂತ ಹೇಳಿ 100ಕ್ಕೆ 100 ಪಡೆದಂಥವಳು, ಲೈಫ್ ಆ್ಯಂಡ್ ಫಿಲಾಸಫಿ ಆಫ್ ವಿವೇಕಾನಂದ. ಮೋಹಿತ್ ಅಂತ ಮತ್ತೊಬ್ಬ ವಿದ್ಯಾರ್ಥಿ, ನಿನ್ನ ಹೆಸರು ವಿಷ್ಣು, 3ನೇ ವಿದ್ಯಾರ್ಥಿ. ನೋಡಿ, ನನ್ನ ಸ್ಟೂಡೆಂಟ್ಸ್ 3 years ಬ್ಯಾಕ್ ದೇವರ್ ಮೈ ಸ್ಟೂಡೆಂಟ್ಸ್. ಪೇಪರ್ನಲ್ಲಿ ಓದಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನು ನಾನು ಭಾಳ ವಿಶೇಷವಾಗಿ ಗುರುತಿಸ್ತೇನೆ. ಕಾರಣ ಇಷ್ಟೇ, ಇವತ್ತು ನಾವು ಯಂಗರ್ ಜನ್ರೇಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತೇವೆ. ಆದರೆ ಆ ಎಲ್ಲ ವಿಚಾರಗಳು ಎಷ್ಟೇ ಸತ್ಯವಾದರೂ ಕೂಡ ಈ ವಿಚಾರವೂ ಕೂಡ ಗಮನೀಯ ಅನ್ನೋ ದೃಷ್ಟಿಯಲ್ಲಿ ನಾನು ಇದನ್ನು ಕೋಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಬಂದಂಥ ಎಲ್ಲ ಹಿರಿಯರ ವಿಷಯದಲ್ಲಿ ನನಗೆ ಗೌರವ ಇದೆ, ಆದರೆ ಕಿರಿಯರ ವಿಷಯದಲ್ಲಿ ನನಗೆ ಹೆಚ್ಚು ಭರವಸೆ ಇದೆ. ಅದನ್ನು ಈ ಸಭೆಯಲ್ಲಿ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಡಾಕ್ಟರ್ MKLN ಶಾಸ್ತ್ರಿಗಳ ಬಗ್ಗೆ ಸಾಕಷ್ಟು ವಿಚಾರ ನಾವೆಲ್ಲ ಕೇಳಿದ್ವು. UEC ಒಂದು ಮರ್ಯಾದೆಯ ಸಂಸ್ಥೆಯಾಗಿ ಉಳಿಬೇಕು ಅಂತಂದರೆ MKLN ಶಾಸ್ತ್ರಿಗಳ ದೊಡ್ಡ ಕೊಡುಗೆ ಇದೆ. ಬಹಳ ಹೋರಾಟದ ಬದುಕವರು, ಮತ್ತು ಅವರಲ್ಲಿದ್ದಂಥ ವೈಶಿಷ್ಟ್ಯತೆ ಏನು ಅಂತಂದರೆ ನಾಲೆಡ್ಜ್ ಇಸ್ ಪವರ್. ನಾಲೆಡ್ಜ್ ಇಸ್ ಪವರ್ ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ, ವಿಸ್ಡಮ್ ಇಸ್ ಪವರ್ ಅನ್ನೋದನ್ನ ಸ್ಪಷ್ಟವಾಗಿ ನೋಡಬೇಕು ಅಂತಂದರೆ ಇಂತಹ ಮಹಾತ್ಮರ ಬದುಕನ್ನು ನೋಡಿದಾಗ ನಮಗೆ ನಂಬಿಕೆ ಬರ್ತಾ ಇತ್ತು. ಎಲ್ಲ ರೀತಿಯ ಅರ್ಹತೆಗಳಿದ್ದರೂ ಕೂಡ ಅವರು ಬ್ಯಾಂಗ್ಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗೋದಕ್ಕೆ ಆಗಲಿಲ್ಲ. ಅದೊಂದು ನೋವು ನಮಗೆಲ್ಲ ಇದೆ. ಬಹಳ ದೊಡ್ಡ ಶಿಕ್ಷಣ ತಜ್ಞರಾಗಿ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಇದನ್ನೆಲ್ಲ ನಾವು ನೆನಪು ಮಾಡಿಕೊಳ್ತೇವೆ. ಅವರು ವಿಶ್ವೇಶ್ವರಯ್ಯನವರ ಕುಟುಂಬಕ್ಕೆ ಬಹಳ ಹತ್ತಿರದ ಸಂಬಂಧಿಯೂ ಹೌದು. ಹೀಗಾಗಿ ಎಲ್ಲೋ ಸರ ವಿಶ್ವೇಶ್ವರಯ್ಯನವರ ಛಾಪು, ಮೋಕ್ಷಗೊಂಡ ಕೃಷ್ಣಮೂರ್ತಿಯವರ ವಿಶ್ವೇಶ್ವರಯ್ಯನವರ ತಮ್ಮ, ಅವರ ಪ್ರಭಾವ ಈ ಕುಟುಂಬದ ಮೇಲೆ ತುಂಬ ಆಗಿದೆ. ಇಲ್ಲಿ ತುಂಬ ಜನ ಶಿಕ್ಷಕರಾಗಿ, ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಲಕ್ಷ್ಮಣ್ ಶಾಸ್ತ್ರಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅವರ ಮಗ ನಮ್ಮ ಶ್ರೀಧರ್ ಹೃದಯವಂತ ವೈದ್ಯರು. ಹೃದಯ ಎಲ್ರಿಗೂ ಇರುತ್ತೆ, ಆದರೆ ಹೃದಯವಂತರಾಗೋದು ಅಷ್ಟು ಸುಲಭ ಅಲ್ಲ. ನನ್ನನ್ನು ಪರಿಚಯ ಮಾಡಿಕೊಡ್ತಾ ವಿ ನಾಗರಾಜ್ ಅವರು ಹೇಳ್ತಾ ಇದ್ರು, ಇವತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತುಂಬ ಬೆಳೆದಿದೆ. ಇಸ್ರೋನಲ್ಲಿ ಮಾರ್ಗದರ್ಶಕರಾಗಿ MKLN ಅವರು ಸೇವೆ ಮಾಡಿದ್ರು ಅಂತೆಲ್ಲ.
ಆದರೆ ಅದೆಷ್ಟೇ ಬೆಳೆದರೂ ಕೂಡ MKLN ಅವರಲ್ಲಿ ಇದ್ದಂತಹ ಒಂದು ವೈಶಿಷ್ಟ್ಯಪೂರ್ಣ ನಡವಳಿಕೆ ಏನು ಅಂದರೆ, ಇವತ್ತಿನ ಜನರಲ್ಲಿ ನಾವು ನೋಡ್ತೇವೆ ಮ್ಯಾನ್ ಟು ಮೂನ್ ಕಮ್ಯುನಿಕೇಷನ್ ತುಂಬ ಬೆಳೀತಾ ಇದೆ. ಆದರೆ ಅವರು ಮ್ಯಾನ್ ಟು ಮೂನ್ ಕಮ್ಯುನಿಕೇಷನ್ಗೆ ಬೆಲೆ ಕೊಡೋದಕ್ಕಿಂತ ಹೆಚ್ಚಾಗಿ ಮ್ಯಾನ್ ಟು ಮ್ಯಾನ್ ಕಮ್ಯುನಿಕೇಷನ್ಗೆ ಅವರು ಹೆಚ್ಚು ಬೆಲೆ ಕೊಟ್ಟರು. ಹೀಗಾಗಿ ಇವತ್ತು ಅಸಂಖ್ಯಾತ ಜನರ ಪ್ರೀತಿ, ವಿಶ್ವಾಸ, ಗೌರವಕ್ಕೆ MKLN ಶಾಸ್ತ್ರಿಯವರು ಭಾಜನರಾಗಿದ್ದಾರೆ. ಅವ್ರನ್ನ ಅತ್ಯಂತ ನಾನು ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ತೇನೆ. ನನ್ನ ಸೋದರಿ ಅನುರಾಧ ಅವರು ಸ್ವಾಮಿ ವಿವೇಕಾನಂದರು ಮತ್ತು ರಾಷ್ಟ್ರೀಯತೆ ಅನ್ನೋ ವಿಷಯವನ್ನು ಕುರಿತು ಮಾತನಾಡಬೇಕು ಅಂತ ವಿನಂತಿಸಿದರು. ನಾನು ಪಕ್ಕದ ಬಿಲ್ಡಿಂಗಲ್ಲೇ ವಿವೇಕಾನಂದ ಬಗ್ಗೆ ಪಾಠ ಮಾಡೋದ ಬಗ್ಗೆ ಹೇಳಿದೆ. ಎರಡನೇದಾಗಿ ಅಲ್ಲಿ ಕೊಠಡಿಗಳ ಒಂದು ಸಮಸ್ಯೆ ಬಂದಾಗ ನಮ್ಮ ಮಿಥಿಕ್ ಸೊಸೈಟಿಯವರು ತಮ್ಮ 4ನೇ ಮಹಡಿಯಲ್ಲಿ ನಮಗೊಂದು 20 ರೂಮ್ ಕಟ್ಟಿಕೊಟ್ಟು, ನಾನು ಆ ಸಂದರ್ಭದಲ್ಲಿ ಮಿಥಿಕ್ ಸೊಸೈಟಿಯ ಮಹಡಿಯನ್ನು ಹತ್ತಿ ನಮ್ಮ ಮಕ್ಕಳಿಗೆ ಪಾಠ ಮಾಡಿದ್ದು ಕೂಡ ನನಗೆ ನೆನಪಿದೆ. ಮಳೆ ಬಂದಾಗ ಆ ಶಬ್ದ ತಾಳಲಾರದೆ ರಜಾ ಕೊಟ್ಟಿದ್ದು ನೆನಪಿದೆ. ಯಾಕಂದರೆ ನಾವು ಬಾಲ್ಯದಲ್ಲಿದ್ದಾಗ ಸೋರ್ತಾ ಇದ್ದ ಕೊಠಡಿಗಳಲ್ಲಿ ಕ್ಲಾಸಿಗೆ ಡಿಕ್ಲೇರ್ ಮಾಡಿಬಿಡೋ ರಜಾ. ಇಲ್ಲಿ ಪಾಪ ಸಾಕಷ್ಟು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅಲ್ಲಿ ತರಗತಿಗಳಿಗೆ ತೊಂದರೆ ಆಗದ ಹಾಗೆ ಮಿಥಿಕ್ ಸೊಸೈಟಿ ಆಶ್ರಯ ಕೊಟ್ಟಿದ್ದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ನೃಪತುಂಗ ಯೂನಿವರ್ಸಿಟಿಯ ಪರವಾಗಿ ಕೃತಜ್ಞತೆಯನ್ನು ನೆನಪು ಮಾಡಿಕೊಳ್ತೇನೆ. ಒಂದು ಸಣ್ಣ ಸಹಾಯವೇ ಇರಬಹುದು, ಆದರೆ ಅದು ಎಷ್ಟು ಗುರುತರ ಸಹಾಯವಾಗಿ ಬೆಳೀತು. ಸಾವಿರಾರು ಮಕ್ಕಳ ಜೀವನ. ಡಾಕ್ಟರ್ ಬಳ್ಳಿಯವರು ತುಂಬ ಒಳ್ಳೆ ಕೆಲಸ ಮಾಡಿದಂಥ ವೈಸ್ ಚಾನ್ಸಲರ್, ಅವರಿಗಾಗಿ ನಾನು ಯೂನಿವರ್ಸಿಟಿಗೆ ಒಪ್ಕೊಂಡು ಬಂದೆ. ಅವರಲ್ಲಿ ರಿಟೈರ್ಡ್ ಆದರು. ಅವರು ಚಾಣಕ್ಯ ಹೋದರು, ನನ್ನನ್ನು ಕರ್ಕೊಂಡು ಹೋದ್ರಲ್ಲಿ ಮತ್ತೆ. ಹೀಗಾಗಿ ಒಂದು ರೀತಿಯಲ್ಲಿ ಇದು ಸಹವಾಸ ದೋಷ ಅಂತ ಆತ್ಮೀಯವಾಗಿ ಹೇಳ್ಬೋದು. ಒಳ್ಳೆಯವರು ಎಲ್ಲಿರ್ತಾರೋ ಅಲ್ಲಿ ಒಳ್ಳೆಯವರ ಪಡೆ ಸೇರುತ್ತೆ. ಆದರೆ ಪ್ರಪಂಚದಲ್ಲಿ ಒಳ್ಳೆಯವರ ಪಡೆಯೇ ಭಾಳ ನಿಮಗೆ ಸಿಗ್ನಿಫಿಕೆಂಟಾಗಿ ಕಾಣಬೇಕು ಅಂತಿಲ್ಲ. ಆದರೆ ಹತಾಶರಾಗೋದು ಬೇಡ. ಎವ್ರಿಬಡಿ ವಿಲ್ ಹ್ಯಾವ್ ಫಾಲೋವರ್ಸ್, ಬಟ್ ಫೂಲ್ಸ್ ವಿಲ್ ಹ್ಯಾವ್ ಮೋರ್ ಫಾಲೋವರ್ಸ್ ಅಂತ. ಆ ವಾಕ್ಯ ಅಲ್ಲಿಗೆ ನಿಂತಾಗ ನಮಗೆ ನೋವಾಗುತ್ತೆ. ಇದೊಬ್ಬ ಮಹಾತ್ಮ ಹೇಳಿದಂಥ ಮಾತು. ಎವ್ರಿಬಡಿ ವಿಲ್ ಹ್ಯಾವ್ ಫಾಲೋವರ್ಸ್, ಬಟ್ ಫೂಲ್ಸ್ ವಿಲ್ ಹ್ಯಾವ್ ಮೋರ್ ಫಾಲೋವರ್ಸ್. ಇನ್ನೊಬ್ಬ ಮಹಾತ್ಮ ಕೆಲವು ಕಾಲದ ನಂತರ ಇನ್ನೊಂದು ವಾಕ್ಯ ಹೇಳ್ದ, ಡೋಂಟ್ ವರಿ, ದಿ ಅಸೋಸಿಯೇಷನ್ ಆಫ್ ದಿ ಫೂಲ್ಸ್ ವಿಲ್ ಬಿ ಎ ಪ್ರೊಟೆಕ್ಷನ್ ಟು ದಿ ವೈಸ್ ಅಂತ. ಆದ್ದರಿಂದ ವಯಸ್ಸಾದವರು ಎಂದೂ ಕೂಡ ಅದರ್ವೈಸ್ ಕ್ಯಾಟಗರಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇಫ್ ಯು ಆರ್ ವೈಸ್, ರೆಸ್ಟ್ ಆರ್ ಅದರ್ವೈಸ್ ಅಂತ ಹೇಳಿ ಒಂದು ಮಾತು. ಇಷ್ಟು ನನ್ನ ಪೀಠಿಕೆಯ ನುಡಿಗಳು. ಸ್ವಾಮಿ ವಿವೇಕಾನಂದರು ಮತ್ತು ರಾಷ್ಟ್ರೀಯತೆ, ಇಲ್ಲಿ 2 ಅಮೂಲ್ಯವಾದ ವಿಚಾರಗಳಿದೆ. ನಾನು ಮೊದಲು ರಾಷ್ಟ್ರೀಯತೆ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಬ್ರೀಫ್ ಆಗಿ ನಿಮ್ಮ ಮುಂದೆ ಇಡ್ತೇನೆ. ಸಾಮಾನ್ಯವಾಗಿ ರಾಷ್ಟ್ರೀಯತೆ ಅನ್ನೋದು ನಮ್ಮ ದೇಶದಲ್ಲಿ ಇವತ್ತು ಪ್ರಜೆ ಅಂತಂದರೆ ಅವನು ವೋಟರ್ಸ್ ಕಾರ್ಡಲ್ಲಿ ರೇಷನ್ ಲಿಸ್ಟಲ್ಲಿ ಇದ್ರಾಯಿತು, ಅವನು ವಿದ್ಯಾವಂತ ಆಗಿರಲೇಬೇಕು ಅಂತಿಲ್ಲ, ಅವನ ಹೆಸರು ಬರೆಯುವಷ್ಟು ಮಟ್ಟಿಗೆ ಅಕ್ಷರಸ್ಥನಾಗಿರಬೇಕು ಅಂತಲೂ ಇಲ್ಲ. 18 ವರ್ಷ ದಾಟಿದ್ರೆ ಅವನು ವಿದ್ಯಾವಂತ, ಅವನು ಪ್ರಜೆ. ವಿದ್ಯಾವಂತ ಅಲ್ಲ, ಪ್ರಜೆ. ರಾಷ್ಟ್ರೀಯತೆ ಪ್ರಪಂಚ ಕಂಡ ರೀತಿ ಬೇರೆ. ಭಾರತೀಯ ಪವಿತ್ರ ಸನಾತನ ಪರಂಪರೆ ರಾಷ್ಟ್ರೀಯತೆಯ ಹೆಸರನ್ನು ನೇರವಾಗಿ ಪ್ರಸ್ತಾಪಿಸದೇ ಇದ್ದರೂ ಕೂಡ ತಾನು ಪ್ರತಿಪಾದಿಸಿದಂತಹ ಹೋಲಿಸ್ಟಿಕ್ ಪರ್ಸನಾಲಿಟಿಯ ಫೀಚರ್ಸ್ ಏನಿದೆ, ಗುಣಲಕ್ಷಣಗಳೇನಿದೆ, ಅದರಲ್ಲಿ ರಾಷ್ಟ್ರೀಯತೆಯೂ ಕೂಡ ಹಾಸುಹೊಕ್ಕಾದ ನವಿಲುಗರಿ ಅಲ್ಲಿನ ಕಿರೀಟದಲ್ಲಿ. ಹೀಗಾಗಿ ನಾವು ರಾಷ್ಟ್ರೀಯತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನೀವು ವೆಸ್ಟರ್ನ್ ಕಾಂಟೆಕ್ಸ್ಟಿಗೆ ಹೋದರೆ ಇನ್ಕಂಪ್ಲೀಟ್ ಅದು. ನಮಗೆಲ್ಲ ಗೊತ್ತಿದೆ, ಪ್ಲಾಟೋ, ಅರಿಸ್ಟಾಟಲ್ ಎಲ್ಲ ಯಾವ ರೀತಿಯ ಉದ್ಗಾರಗಳನ್ನು ಇಟ್ಟರು. ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್, ಮ್ಯಾನ್ ಇಸ್ ಎ ಪೊಲಿಟಿಕಲ್ ಅನಿಮಲ್. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ದ ಮ್ಯಾನ್ ಇಸ್ ಎ ಸೆಕ್ಷುವಲ್ ಅನಿಮಲ್. ಕಾರ್ಲ್ ಮಾರ್ಕ್ಸ್ ಹೇಳ್ದ ಮ್ಯಾನ್ ಇಸ್ ಅನ್ ಎಕನಾಮಿಕ್ ಅನಿಮಲ್. ಆಲ್ವಿನ್ ಟಾಫ್ಲರ್ ಹೇಳ್ದ ಮ್ಯಾನ್ ಈಸ್ ಅನ್ ಅನಿಮಲ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಮೆಷಿನ್ಸ್. ಭಾರತ ಹೇಳ್ತು ಮ್ಯಾನ್ ಇಸ್ ಎ ಸ್ಪಿರಿಚುವಲ್ ಸ್ಪೀಷೀಸ್. ಈ ಸ್ಪಿರಿಚುವಲ್ ಸ್ಪೀಷೀಸ್ ಅನ್ನೋದು ಇಟ್ ಈಸ್ ಆಲ್ ಇನ್ಕ್ಲೂಸಿವ್. ಅಲ್ಲಿ ಚರಂಡಿ ಬಾಚುವಂತಹ ಒಬ್ಬ ಸಾಮಾನ್ಯ ಕಾರ್ಮಿಕನಿಂದ ಹಿಡಿದು, ಅವನೊಂದು ಸಾಮಾನ್ಯ ಕಾರ್ಮಿಕ ಅಂತ ಹೇಳ್ತಾ ಇದ್ದೇನೆ, ಆದರೆ ಅವನ ಕೆಲಸ ಸಾಮಾನ್ಯ ಅಂತ ನಾನು ಹೇಳ್ತಾ ಇಲ್ಲ. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇಡೀ ಭಾರತದಲ್ಲಿ ತಲೆಯ ಮೇಲೆ ಮಲ ಹೊರುವ ಪದ್ಧತಿಯನ್ನು ನಿಷೇಧ ಮಾಡಿದಂಥವ್ರು ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು.
ನಾಗರಾಜ್ ಅವರೇ, ವಿ ಎಸ್ ಆಚಾರ್ಯ ಉಡುಪಿಯ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದಾಗ ಅವರು ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ನಿಷೇಧ ಮಾಡಿದ್ರು ಇನ್ ದಿ ಹೋಲ್ ಆಫ್ ದಿ ಕಂಟ್ರಿ ಫಾರ್ ದಿ ಫಸ್ಟ್ ಟೈಮ್. ಇದನ್ನು ನಾನು ನೆನಪು ಮಾಡ್ಕೊಳ್ತೇನೆ. ಹೀಗಾಗಿ ಕೆಲಸ ಸಾಮಾನ್ಯ ಅಲ್ಲ. ಪಾಪ ಅವನು ತನ್ನ ಬದುಕನ್ನು ತನ್ನ ನಾಲೆಡ್ಜ್ನ ಇತಿಮಿತಿಯಲ್ಲಿ ಏನು ಮಾಡ್ತಾನೆ ಅನ್ನೋ ದೃಷ್ಟಿಯಲ್ಲಿ ಹೇಳಿದೆ ನಾನು. ಇಲ್ಲಿ ಗಮನಿಸ್ಬೇಕು ನಾವು, ರಾಷ್ಟ್ರೀಯತೆ ಅಂತಂದರೆ ಅಲ್ಲಿ ರಾಷ್ಟ್ರ ಅದು ಕೇವಲ ಭೌಗೋಳಿಕವಾದ ಒಂದು ವಿಚಾರ ಅಲ್ಲ, ಅದು ಕೇವಲ ಬೌದ್ಧಿಕವಾದ ವಿಚಾರವಷ್ಟೇ ಅಲ್ಲ, ಅದು ಭಾವನಾತ್ಮಕವಾದ ವಿಚಾರ. ಬುದ್ಧಿ ಭಾವನೆಗಳ ಸಂಸ್ಕರಣ ಆದಾಗ ಮನುಷ್ಯನಿಗೆ ಹೃದಯ ಮತ್ತು ಮೆದುಳಿನ ನಡುವೆ ತಿಕ್ಕಾಟ ಬಂದಾಗ ಅವನು ಹೃದಯದ ಮಾತನ್ನು ಕೇಳ್ತಾನೆ. ಭಾರತ ಹೃದಯದ ಮಾತನ್ನು ಕೇಳಿದ್ದೇ ಹೆಚ್ಚು. ಹೀಗಾಗಿ ಭಾರತದಲ್ಲಿ ರಾಷ್ಟ್ರೀಯತೆ ಅಂದರೆ ಇಟ್ ಈಸ್ ನಾಟ್ ಕನ್ಫೈನ್ಡ್ ಟು ಯುವರ್ ಫೇತ್ ವಿತ್ ಇನ್ ದಿ ಜಿಯೋಗ್ರಫಿಕಲ್ ಪರ್ವ್ಯೂ ಆಫ್ ದಿ ಲ್ಯಾಂಡ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ, ಈ ರಾಷ್ಟ್ರೀಯತೆಯ ವಿಷಯದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಯೋಚನೆ ಮಾಡ್ತೇವೆ, ನನ್ನ ರಾಷ್ಟ್ರಕ್ಕೆ ನಾನು ನಿಷ್ಠನಾಗಿರ್ತೇನೆ, ಬೇರೆ ರಾಷ್ಟ್ರಗಳ ವಿಷಯದಲ್ಲಿ ನಾನು ಎಷ್ಟೇ ನಿಷ್ಠನ ಆಗೋದಕ್ಕೂ ಸಿದ್ಧನಿದ್ದೇನೆ. ಬೇರೆ ರಾಷ್ಟ್ರಗಳನ್ನು ನಾನು ಯಾವ ರೀತಿ ಟ್ರೀಟ್ ಮಾಡ್ತೇನೆ ಅಂತ ನೀವು ಕೇಳಬೇಡಿ, ಆದರೆ ನನ್ನ ಫೇತ್ ನನ್ನ ರಾಷ್ಟ್ರಕ್ಕೆ ಅಂತ ಇದನ್ನು ಕೇಳಿದಾಗ ನಮಗೆ ಖುಷಿ ಆಗುತ್ತೆ. ಆದರೆ ಒಂದು ಹೆಜ್ಜೆ ಮುಂದುವರಿಸಿ ಹೋಗೋಣ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತಮ್ಮ 50ನೇ ವರ್ಷದ ಕ್ರಿಕೆಟ್ ಮ್ಯಾಚನ್ನು ಆಡಿದ್ರು, ಮುಂಬೈನಲ್ಲಿ ಆಡಿದ್ರು. ಅವತ್ತು ಸುನಿಲ್ ಗವಾಸ್ಕರ್ ರಜಾ ತೆಗೆದುಕೊಂಡಿದ್ದ. ನಮ್ಮ ಕರ್ನಾಟಕದ ಗುಂಡಪ್ಪ ವಿಶ್ವನಾಥ್ ಇನ್ಚಾರ್ಜ್ ಕ್ಯಾಪ್ಟನ್ ಆಗಿದ್ದರು. ನನಗೆ ಸ್ವಲ್ಪ ಕ್ರಿಕೆಟ್ ಪ್ಯಾಷನ್ ಇದ್ದುದರಿಂದ ಅದು ನೆನಪಿದೆ, ನಾನು ನಿಮ್ಗೆ ಹೇಳ್ತೇನೆ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ, ಇಂಡಿಯನ್ಸ್ ಫಸ್ಟ್ ಬ್ಯಾಟ್ ಮಾಡಿದ್ರು, ಇಂಗ್ಲೆಂಡ್ ಅವರು ಚೇಸ್ ಮಾಡಿದ್ರು. ಒನ್ ಡೇ ಇಂಟರ್ನ್ಯಾಷನಲ್ಸ್ ಅದು. ಒಂದು ಹಂತದಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತೆ ಮ್ಯಾಚು. ಆ ಹಂತ ಬಂದಾಗ ಅಂಪೈರ್ ಇಂಗ್ಲೆಂಡಿನ ಆಟಗಾರನೊಬ್ಬನಿಗೆ ಔಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ದ. ಆಗ ಆತ ಸ್ವಲ್ಪ ನಿರಾಶೆಯಾದ, ತುಂಬ ಬೇಜಾರು ಮಾಡಿಕೊಂಡು ಸ್ಟೇಡಿಯಂ ಕಡೆಗೆ ಹೊರಟ. ಜಿ ಆರ್ ವಿಶ್ವನಾಥ್ ನಮ್ಮ ಕ್ಯಾಪ್ಟನ್ನು. ನನ್ನ ದೃಷ್ಟಿಯಲ್ಲಿ ನಿಮ್ಮ 100 ಗವಾಸ್ಕರ್ಗಳಿಗೆ ಈಕ್ವಲ್ಲು. ನನ್ನ ದೃಷ್ಟಿಯಲ್ಲಿ ಆ ಮಾನವೀಯ ಕ್ರಿಕೆಟ್ ಅಷ್ಟು ಸುಲಭ ಅಲ್ಲ ಆತ ತೋರಿಸಿದ್ದು. ಆತ 10 ಹೆಜ್ಜೆ ಓಡಿ ಹೋಗಿ ಪೆವಿಲಿಯನ್ ಕಡೆಗೆ ಹೋಗ್ತಾ ಇದ್ದಂಥ ಆತನನ್ನು ಕರೆದು, ಕಮ್ ಯು ಕ್ಯಾನ್ ಕಂಟಿನ್ಯೂ ಯುವರ್ ಗೇಮ್ ಅಂದರು. ಆ ಮ್ಯಾಚ್ನಲ್ಲಿ ಭಾರತ ಸೋಲ್ತು, ಇಂಗ್ಲೆಂಡ್ ಗೆದ್ದರು. ಮಾರನೇ ದಿವಸ ಲಕ್ಷಾಂತರ ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ಸ್ ಸ್ಪೋರ್ಟ್ಸ್ ಶೀಟ್ನಲ್ಲಿ ಹೆಡ್ಲೈನ್ಸ್ ದಾಖಲಿಸಿದ್ದು, ಇಂಗ್ಲೆಂಡ್ won the cup ಬಟ್ ಇಂಡಿಯನ್ಸ್ won the heart. ಇದನ್ನು ನೀವು ರಾಷ್ಟ್ರೀಯತೆಯ ದೃಷ್ಟಿಯಲ್ಲಿ ಹೇಗೆ ವಿಶ್ಲೇಷಿಸ್ತೀರಿ? ಅಂಪೈರ್ ಕೊಟ್ಬಿಟ್ಟಿದ್ದಾನೆ ತೀರ್ಪು, ನಾವೆಲ್ಲ ಯಾಕೆ ಇನ್ನು ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಅಂತಿದ್ದರೆ ಇಂಡಿಯಾ ಡಿಕ್ಲೇರ್ ಆಗ್ತಾ ಇತ್ತು ಗೆಲ್ತಾನೆ ಅಂತ. ಹಾಗಾಗಿ ರಾಷ್ಟ್ರೀಯತೆ ಅಂದ್ರೆ ಏನು, ಈ ಪ್ರಶ್ನೆ ಹಾಕೋಬೇಕು ನಾವು. ಇದು ಜಿಯೋಗ್ರಫಿಕಲ್ ಅಷ್ಟೇ ಅಲ್ಲ, ಇದು ಯಾವುದೋ ಕೆಲವು ಸೆಟ್ ಆಫ್ ಐಡಿಯಾಸ್ ಮಾತ್ರ ಸೀಮಿತ ಅಲ್ಲ. ಇದು ಯಾವುದೋ ಒಂದು ಕ್ಷೇತ್ರದ, ಇವತ್ತದು ಏನು ಕಾಯಿಲೆ ಬಂದ್ಬಿಟ್ಟಿದೆಯೋ ನಮ್ಮ ನಾಯಕರುಗಳಲ್ಲಿ ಬಹಳಷ್ಟು ಜನಕ್ಕೆ, ನಾನು ಅಭಿವೃದ್ಧಿ ಪರ. ಯಾರ ಅಭಿವೃದ್ಧಿ ಅನ್ನೋದು ನನ್ನ ಡೌಟ್, ಮೊದಲನೇದು. ಎರಡನೇದು, ಅಭಿವೃದ್ಧಿ ಅಂದ್ರೆ ಇವರಿಗೆ ಕೇವಲ ಫಿನಾನ್ಷಿಯಲ್ ಅಂತ ಇದೆ. ಸ್ವಾಮಿ ರಂಗನಾಥಾನಂದರು ರಾಮಕೃಷ್ಣ ಮಹಾಸಂಘದ 13ನೇ ಅಧ್ಯಕ್ಷರು. ಅವರು ಭಗವದ್ಗೀತೆಯ ಉಪನ್ಯಾಸ ಡೆಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಮಾಡಬೇಕಾದ್ರೆ ಅಂದಿನ ಪ್ರೈಮ್ ಮಿನಿಸ್ಟರ್ ನೆಹರು, ಅಂದಿನ ವೈಸ್ ಪ್ರೆಸಿಡೆಂಟ್ ಸರ್ವಪಲ್ಲಿ ರಾಧಾಕೃಷ್ಣನೆಲ್ಲ ಮುಂದಿನ ಸಾಲಿನಲ್ಲಿ ಬಂದು ಕೂತ್ಕೊಳ್ಳೋರು. ಡೆಲ್ಲಿಯಲ್ಲಿ ವಿವೇಕಾನಂದ ಆಡಿಟೋರಿಯಂ ಕಟ್ಟಬೇಕಾದ್ರೆ MS ಸುಬ್ಬಲಕ್ಷ್ಮಿ ಅವರನ್ನ ನಕ್ಷತ್ರದಿಂದ ಕರ್ಕೊಂಡು ಹೋಗಿ ಬೆನಿಫಿಟ್ ಶೋ ಮಾಡಿ ಅದನ್ನು ಕಟ್ಟಿದ್ರು. ನಿಮ್ಮಲ್ಲಿ ಎಷ್ಟೋ ಜನ ಗೊತ್ತಿಲ್ಲ, ದಾಖಲಿಸ್ಬೇಕದನ್ನೆಲ್ಲ. MS ಸುಬ್ಬಲಕ್ಷ್ಮಿ ಸಂಗೀತ ಕಲ್ತ್ಕೊಳ್ತೀನಿ ಅಂತ ಬಾಲ್ಯದಲ್ಲಿ ಇಷ್ಟಪಟ್ಟಾಗ ಆಕೆಯ ಮನೆಯವರು ಮೈ ಮೇಲೆ ಬರೆ ಹಾಕಿದ್ರು. ಆಗಿನ ಕಾಲಕ್ಕೆ 5 ರೂಪಾಯಿ ಫೀಸ್ ಕೊಟ್ಟು MS ಸುಬ್ಬಲಕ್ಷ್ಮಿ ಸುಮಾರು ವರ್ಷಗಳ ಕಾಲ ಸಂಗೀತವನ್ನು ಮುಂದುವರಿಸೋದಕ್ಕೆ ಹೆಲ್ಪ್ ಮಾಡಿದವರು ಸ್ವಾಮಿ ರಂಗನಾಥಾನಂದರು. ನಿಮಗೆಲ್ಲ ಆಶ್ಚರ್ಯ ಆಗತ್ತೆ, ಆಕೆ 500ಕ್ಕೂ ಹೆಚ್ಚು ಮ್ಯೂಸಿಕಲ್ ಕನ್ಸರ್ಟ್ಸ್ ಅನ್ನು ಕೊಟ್ಟರು. ಅವರು ಕನ್ಸರ್ಟ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದಿದ್ದು, ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ
ರಾಮಕೃಷ್ಣಾಯತೆ ನಮಃ. ಆ ನಂತರ ಭಜ ಗೋವಿಂದಂ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ರಾಮಕೃಷ್ಣಾಶ್ರಮದ ಸಹಾಯ ಇಲ್ಲದೆ ಇದ್ದರೆ ಈ ಸುಬ್ಲಕ್ಷ್ಮಿ ಎಲ್ಲೋ ಕಳೆದು ಹೋಗ್ತಾ ಇದ್ಲು. ಋಣ ಸಂದಾಯ ಇದು ಅಂತ ಹೇಳಿ ಮೊದಲನೇ ಶ್ಲೋಕ ರಾಮಕೃಷ್ಣರಿಗೆ ಅರ್ಪಿಸಿ MS ಸುಬ್ಲಕ್ಷ್ಮಿ ಹಾಡ್ತಾ ಇದ್ರು. ಇದೆಲ್ಲ ದಾಖಲಾಗಬೇಕು, ಮಕ್ಕಳಿಗೆ ಗೊತ್ತಾಗಬೇಕು. ಇದೇ ನಿಜವಾದ ಐತಿಹ್ಯ, ಇದೇ ನಿಜವಾದ ರಾಷ್ಟ್ರೀಯತೆ. ಗಮನಿಸ್ಬೇಕು, ಇದೆಲ್ಲ ಗಮನಿಸ್ಬೇಕು. ವಿಷಯಾಂತರ ಆಗ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ಇದೆಲ್ಲ ಕಟ್ ಶಾರ್ಟ್ ಮಾಡ್ತಾ ಇದ್ದೆ. ಒಮ್ಮೆ ಹಂಪೆಯಲ್ಲಿ ಸಂಗೀತ ಉತ್ಸವ ಆಯಿತು MS ಸುಬ್ಲಕ್ಷ್ಮಿ ಅವರದ್ದು. ಹಿಂದಿನ ದಿವಸವೇ ಬಂದಿದ್ದಾರೆ. ಪುರಂದರ ಮಂಟಪಕ್ಕೆ ಹೋಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ದಾರೆ. ಒಂದು 4 ಜನ ಹೆಣ್ಣು ಮಕ್ಕಳು ತಲೆ ಮೇಲೆ ನೀರು ತುಂಬಿಸ್ಕೊಂಡು ಕೊಡ ಹೊತ್ಕೊಂಡು ಹೋಗ್ತಾ ಇದ್ದಾರಂತೆ. ಅವರಲ್ಲಿ ಒಬ್ಬಳು ಮಾತಾಡ್ತಾಳಂತೆ, ಇವತ್ತು ಸುಬ್ಲಕ್ಷ್ಮಿ ಅವರು ಬಂದಿದ್ದಾರೆ, ಅವ್ರ ಬಾಯಿನಲ್ಲಿ ಬಾರೋ ಕೃಷ್ಣಯ್ಯ ಕೇಳಬೇಕಾಗಿತ್ತು, ಆದರೆ ಟಿಕೆಟ್ ನನ್ನ ಹತ್ರ 25 ರೂಪಾಯಿ ಇಲ್ಲ, ದೂರದಲ್ಲೇ ನಿಂತ್ಕೊಂಡು ಕೇಳೋಣ, ಮೈಕಲ್ ಬರುತ್ತಲ್ಲ ಅಂತ. ಹಿಂದ್ಗಡೆ ಒಂದು ಧ್ವನಿ ಕೇಳಿಸ್ತು, 1 ನಿಮಿಷ ನಿಂತ್ಕೊಳ್ಳಿ ಅಂತ. ನೋಡಿದ್ರೆ ಒಬ್ಬರು ತಾಯಿ, ಆಕೆ ಪುರಂದರ ಮಂಟಪದಲ್ಲಿ ಇವನ್ನೆಲ್ಲ ಕೂರಿಸ್ಕೊಂಡು ಬಾರೋ ಕೃಷ್ಣಯ್ಯ ಹಾಡು ಹಾಡಿದ್ರಂತೆ. ಅವ್ರು MS ಸುಬ್ಲಕ್ಷ್ಮಿನೇ. ಮೈಕ್ ಇರಲಿಲ್ಲ, ಪಕವಾದ್ಯ ಇರಲಿಲ್ಲ. ನಿಮ್ಗೆ ಸಂತೋಷ ಆಯ್ತಾ ಅಂತ ಹೇಳಿ ಅವ್ರನ್ನ ಪ್ರೀತಿಯಿಂದ ಬೀಳ್ಕೊಟ್ರಂತೆ. ನೋಡಿ, ಒಬ್ಬ ಸಂಗೀತಗಾರ ತನ್ನ ದೇಶದ ಪ್ರಜೆಗಳ ಸಾರ್ಥಕ ಇಚ್ಛೆಯನ್ನು, ಬಯಕೆಗಳನ್ನು ಹೇಗೆ ಪೂರೈಸ್ಬೋದು? ಇಲ್ಲಿ ರಾಷ್ಟ್ರೀಯತೆಯ ಜೀವಂತಿಕೆ ಇದೆ. ಇಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ರಾಷ್ಟ್ರೀಯತೆಯನ್ನು ಫೀಲ್ ಮಾಡೋದಕ್ಕೆ ಅವಕಾಶ ಇದೆ. DVG ಅವ್ರ ಬಗ್ಗೆ ಒಂದು ಪುಸ್ತಕ ಇದೆ, ವಿರಕ್ತ ರಾಷ್ಟ್ರಕ ಅಂತ. ನನಗೆ ಬಹಳ ಇಷ್ಟವಾದ ಪುಸ್ತಕ. ಅದರಲ್ಲಿ DVG ಅವರು ಮತ್ತು ಸರ್ ವಿಶ್ವೇಶ್ವರಯ್ಯನವರ ನಡುವೆ ನಡೆದಂತಹ ಆ ಪತ್ರ ವ್ಯವಹಾರಗಳು ಕೂಡ ಬಹಳ ಇದೆ. ವಿಶ್ವೇಶ್ವರಯ್ಯನವರು ಬರೀತಾ ಇದ್ರು, ಗುಂಡಪ್ಪ, ಐ ಆಮ್ ಕಮಿಂಗ್ ಟು ಬೆಂಗಳೂರು ಟುಡೇ ಈವ್ನಿಂಗ್, ಕ್ಯಾನ್ ಐ ಹ್ಯಾವ್ ಯುವರ್ ಕಂಪನಿ ಟು ಹ್ಯಾವ್ ಎ ಸಿಪ್ ಆಫ್ ಕಾಫಿ ಇನ್ ಬೆಂಗಳೂರು ಆಫೀಸ್ ಅಂತ ಬರೆಯೋರು. ಬ್ಯೂಟಿಫುಲ್. DVG ಅವರ ಅಕ್ಷರಗಳನ್ನು ಓದಬೇಕು, ನೀವು ನೋಡಬೇಕು. DVG ಬೆಂಗಳೂರು ಜನಕ್ಕೆ ಇವತ್ತು ಪರಿಚಯ ಇಲ್ಲ. ಇತ್ತೀಚೆಗೆ TV ಅವರು DVG ರೋಡ್ನಲ್ಲಿ ಒಂದು 25 ಜನ ಯುವಕರನ್ನ, ವಿಚ್ ಸ್ಟ್ರೀಟ್ ಈಸ್ ದಿಸ್? DVG ಸ್ಟ್ರೀಟ್. ವಾಟ್ ಈಸ್ DVG ಮೀನ್ಸ್ ಅಂದರೆ 95%ಗೆ ಬಿಟ್ ಡೌನ್. ಈ ಬೆಂಗಳೂರಿನಾಗ ಈ ಬಾಡಿ ಕಾಯಿಲೆ ಒಂದಿದೆ. ಅಮೆರಿಕಕ್ಕೆ ಹೋಗಿ ಬಂದ್ಬಿಟ್ರೆ, ವೆಸ್ಟಿಗೆ ಹೋಗಿ ಬಂದ್ಬಿಟ್ರೆ, ಐ ಡೋಂಟ್ ನೋ ಅಂತ ಹೇಳಿದ್ರೆ ಅವ್ರಿಗೇನು ಕಳ್ಕೊಂಡ ಹಾಗೆ. ಒಂದು ಇನ್ಸೆಂಟಿವ್ ಆ ಬಾಡಿನಲ್ಲಿ ಅವ್ರು ಮಾತಾಡೋದಕ್ಕಿಂತ ಹೇಗೆ. DVG ರೋಡ್ ಗೊತ್ತಿಲ್ಲ ಬೆಂಗಳೂರಿನಲ್ಲಿ 100ಕ್ಕೆ 90 ಮಕ್ಕಳಿಗೆ ಗೊತ್ತಿಲ್ಲ. ಅದರಲ್ಲೂ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಹೋದವರು ಗೊತ್ತಿಲ್ಲ. ಆದರೆ DVG ಕರ್ನಾಟಕವನ್ನು ಕಟ್ಟಿದ್ರು ನಾವು ಪರಿಚಯ ಮಾಡಿಕೊಡದೇ ಇದ್ದರೆ ನಮ್ಮ ರಾಷ್ಟ್ರೀಯತೆ ಇನ್ಕಂಪ್ಲೀಟ್. ಇದೆಲ್ಲ ಗಮನಿಸ್ಬೇಕು, ಈ ವಿಚಾರಗಳೆಲ್ಲ ಗಮನಿಸಬೇಕು. ಆ ನಿಟ್ಟಿನಲ್ಲಿ ರಾಷ್ಟ್ರೀಯತೆಯನ್ನು ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ನಮ್ಮ ಒಂದು ಪಿಕ್ಚರ್ ಏನಿದೆ ರಾಷ್ಟ್ರೀಯತೆಯ ಬಗ್ಗೆ, ಇದು ಬಹಳ ಬಹಳ ಸಂಕ್ಷಿಪ್ತ ಮತ್ತು ಸಂಕುಚಿತವಾಗಿದೆ, ತುಂಬ ಸೀಮಿತವಾಗಿದೆ. ಆದರೆ ಅದಲ್ಲ, ನೀವು ಅದನ್ನೆಲ್ಲ ಗಮನಿಸ್ತಾ ಹೋಗೋದಾದರೆ ನಿಮಗೆ 70 ದೇಶಗಳಿಗೆ ಮೊನ್ನೆ ಕೋವಿಡ್ ವ್ಯಾಕ್ಸಿನೇಷನ್ ಕೊಟ್ಟು ಲಕ್ಷಾಂತರ ಜನರನ್ನು ಬದುಕಿಸಿದಂತಹ ಕೀರ್ತಿ ನಮ್ಮ ರಾಜರ್ಷಿ ಪ್ರಧಾನಮಂತ್ರಿಗೆ ಸೇರಿ. ಇದು ಈ ರಾಷ್ಟ್ರೀಯತೆಯ ವೈಶಾಲ್ಯತೆ. ನಾವು ಭಾರತೀಯರು ಅಂತ ಒಪ್ಕೊಂಡಿದ್ದೇವೆ. ಈ ದೇಶದ ಬಗ್ಗೆ ನಿಮಗೆ ತುಂಬ ಹೆಮ್ಮೆ ಇದೆ. ಆದರೆ ನಾವು ಕಡೆಯಲ್ಲಿ 2 ವಾಕ್ಯ ಬರೆದು ಬಿಟ್ಟಿದ್ದೇವೆ. ನಮ್ಮ ಆಟಿಟ್ಯೂಡ್ ಏನು ಅನ್ನೋದನ್ನು ಫ್ರಮ್ ಟೈಮ್ ಇಮ್ಮೆಮೋರಿಯಲ್ ಈ 2 ವಾಕ್ಯಗಳು ನಮ್ಮ ಜೀವಂತಿಕೆಯಾಗಿದೆ. ವ್ಯಕ್ತಿಗೂ ಜೀವಂತಿಕೆಯಾಗಿದೆ, ನಮ್ಮ ಪರಂಪರೆಗೂ ಜೀವಂತಿಕೆಯನ್ನು ತಂದುಕೊಟ್ಟಿದೆ. ಅದರಲ್ಲಿ ಮೊದಲನೇ ವಾಕ್ಯ ಏನು ಗೊತ್ತಾ? ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ಡೈರೆಕ್ಷನ್. ಶ್ರೇಷ್ಠವಾದ ಚಿಂತನೆಗಳು ಎಲ್ಲ ಕಡೆಯಿಂದ ನಮ್ಮಲ್ಲಿಗೆ ಬರಲಿ. ಇದು ಮೊದಲನೇ ವಾಕ್ಯ. ಎರಡನೇ ವಾಕ್ಯ, ಸರ್ವೇ ಜನಾಃ ಸುಖಿನೋ ಭವಂತು. ಪ್ರಪಂಚದ ಪ್ರತಿಯೊಬ್ಬನೂ ಕೂಡ ಸುಖವಾಗಿರಲಿ. ಇದನ್ನು ಶಾಂತಿ ಮಂತ್ರಗಳಲ್ಲಿ ನಾವು ನೋಡ್ತೇವೆ. ಶನ್ನೋ ಅಸ್ತು ದ್ವಿಪದೆ ಶನ್ ಚತುಷ್ಪದೆ. 2 ಕಾಲಿನ ಜೀವಿಗಳಷ್ಟೇ ಅಲ್ಲ, 4 ಕಾಲಿನ ಜೀವಿಗಳು ಕೂಡ ಸುಖವಾಗಿರಲಿ ಅಂತ ಪ್ರಾರ್ಥನೆ ಮಾಡಿದಂತಹ ಅದ್ಭುತವಾದ ಸಂಸ್ಕೃತಿ ನಮ್ಮದು. ಇಲ್ಲಿ ಭಾರತದ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ಸಿಗುತ್ತೆ. ಇಂತಹ ಭಾರತದಲ್ಲಿ ಹುಟ್ಟಿದಂತಹ ಒಬ್ಬ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು. 19ನೇ ಶತಮಾನದಲ್ಲಿ ಪ್ರಪಂಚದಲ್ಲಿ ಹುಟ್ಟಿದ 100 ಜನರಲ್ಲಿ 40 ಜನ ಭಾರತೀಯರು. ಅದನ್ನು ನಾವು ಹಿಸ್ಟ್ರಿ ಓದಿಸೋದೇನು? ಭಾರತ ಬಡದೇಶ, ಭಾರತ ದಡ್ಡರ ದೇಶ, ಭಾರತ ಹಿಂದುಳಿದ ದೇಶ, ಭಾರತ ಆಳಲ್ಪಡಲು ಯೋಗ್ಯವಾದ ದೇಶ. ಇವ್ರನ್ನ ಅವ್ರು ಹೀಗೆ ಆಳಿದ್ರು, ಇವ್ರು ಹಾಗೆ ಆಳಿದ್ರು. ನಿಜ, ಅವತ್ತು ಬ್ರಿಟಿಷ್ನವ್ರು ನಮ್ಮನ್ನು ಆಳಿದಕ್ಕೂ, ಪ್ರಜಾಪ್ರಭುತ್ವವನ್ನು
ರೂಢಿಸ್ಕೊಂಡು ಸ್ವಾತಂತ್ರ್ಯಾನಂತರ ಬಂದಾಗ ನಮ್ಮನ್ನು ಇವತ್ತು ಆಳ್ತಾ ಇರೋ ಮಹಾನುಭಾವರನ್ನು ನೋಡಿದಾಗ ನಿಮ್ಗೇನಾದ್ರೂ ವ್ಯತ್ಯಾಸ ಅನ್ಸುತ್ತಾ? ಕರ್ನಾಟಕದಲ್ಲಂತೂ ಅನ್ಸಲ್ಲಪ್ಪ ನನಗೆ. ನಮ್ಮನೆ ನೋಡೋಣ ಅದು, ಕರ್ನಾಟಕದಲ್ಲಂತೂ ಅನ್ಸೋದು. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡವರು ಬಂದ್ಬಿಟ್ಟಿದ್ದಾರೆ. ನಿದ್ದೆನೇ ಹೋಗ್ಬಿಟ್ಟಿದೆ ನನಗೆ. ಯೋಚನೆ ಮಾಡಿ, ಇದನ್ನೆಲ್ಲ ನೀವೆಲ್ಲ ಯೋಚನೆ ಮಾಡಬೇಕಾದ ವಿಷಯ. ಹಾಗಾಗಿ ನಾವು ವಿವೇಕಾನಂದನ್ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ, ಒಂದು ವಿಶೇಷವಾದ ಪ್ರಯತ್ನ. ಏನದು ಪ್ರಯತ್ನ? ಯಾಕೆ ಅವ್ರನ್ನ ಅರ್ಥ ಮಾಡಿಕೊಳ್ಬೇಕು? ಜಗತ್ತು ಕಂಡ 100 ಜನರು 19th ಸೆಂಚುರಿಲಿ ಏನು ಡಿಕ್ಲೇರ್ ಆಗುತ್ತೆ ಲಿಸ್ಟ್, 40 ಜನ ಭಾರತೀಯರು, ಅದರಲ್ಲಿ ಸುಮಾರು 16 ಜನ ಬಂಗಾಳಿಗಳು. ಇಂಗ್ಲೆಂಡಿನ ಪತ್ರಿಕೆಗಳು ಬರೆಯುತ್ತವೆ, ಅಂತಾರಾಷ್ಟ್ರೀಯ ಪತ್ರಿಕೆಗಳು ದಾಖಲಿಸುತ್ತವೆ, ವಾಟ್ ಬೆಂಗಾಲ್ ಥಿಂಕ್ಸ್ ಟುಡೇ, ಇಂಡಿಯಾ ಥಿಂಕ್ಸ್ ಟುಮಾರೋ. ಇದು ಬಂಗಾಳಿಗಳ ಆ ಪ್ರಬುದ್ಧತೆಯನ್ನು ಅಂದು ಪ್ರಚುರಪಡಿಸಿದಂತಹ ಒಂದು ವಿಶೇಷವಾದ ಮಾತು. ಇದರ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದನ್ ಸಂಕ್ಷಿಪ್ತವಾಗಿ ನಾವು ಗಮನಿಸೋಕೆ ಹೋಗೋಣ. ಆಮೇಲೆ ವಿವೇಕಾನಂದ ಮತ್ತು ರಾಷ್ಟ್ರೀಯತೆಯ ಕಾರ್ಯಲೇಷನ್ ಅನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಹುಟ್ಟ ಶ್ರೀಮಂತ ವಿದ್ಯಾವಂತ ಕುಟುಂಬದಲ್ಲಿ ಜನಿಸಿದರು. ದತ್ತ, ಅದು ಕ್ಷತ್ರಿಯ ಮನೆತನ. ಕ್ಷತ್ರಿಯರು ಮಾಂಸಾಹಾರಿಗಳು, ಇದನ್ನ ನೆನ್ಪಿಟ್ಕೋಬೇಕು ನಾವು. ಸ್ವಾಮಿ ವಿವೇಕಾನಂದರ ಹಿಂದಿನ 3 ತಲೆಮಾರು ಅಡ್ವೊಕೇಟ್ಸ್. ರಾಮಮೋಹನ ದತ್ತ, ದುರ್ಗಾಚರಣ ದತ್ತ, ವಿಶ್ವನಾಥ ದತ್ತ, ಈ 3 ಜನರು ಕೂಡ ಗುರು, ಪರಮಗುರು, ಪರಾತ್ಪರ ಗುರು ಅಂತ ಹೇಳ್ತೀವಲ್ಲ ನಾವು. ಹಾಗೆ ತಂದೆ, ತಾತ, ಮುತ್ತಾತ, ಈ 3 ಜನ ಅಡ್ವೊಕೇಟ್ಸ್. ವಿವೇಕಾನಂದರು ಕೂಡ ಲಾನಲ್ಲಿ ಗ್ರಾಜ್ಯುಯೇಟ್ ಆಗಿದ್ದವರು. ಸ್ಕಾಟಿಷ್ ಚರ್ಚ್ ಕಾಲೇಜ್ ಮತ್ತು ಪ್ರೆಸಿಡೆನ್ಸಿ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ನಿಮಗೆ ಆಶ್ಚರ್ಯ ಆಗುತ್ತೆ, 2005ನೇ ಇಸ್ವಿನಲ್ಲಿ ತುಮಕೂರಿನಿಂದ 4 ಜನ ಗ್ರಾಜ್ಯುಯೇಟ್ಸನ್ನು ಆಗ್ತಾನೆ ಕೆಲಸಕ್ಕೆ ಸೇರಿದವ್ರನ್ನ ಕಲ್ಕತ್ತಾ ಕಳಿಸ್ಕೊಟ್ಟಿದ್ದೆ ನಾನು. ಪ್ರೆಸಿಡೆನ್ಸಿ ಕಾಲೇಜಿಗೆ ಹೋಗಿ ಅವರು, ನಮ್ಮ ವಿವೇಕಾನಂದರು ಇಲ್ಲೇ ಓದಿದ್ದು, ನಿಮ್ದೇನಾದರೂ ದಾಖಲೆಗಳಿದೆಯಾ ಆಗಿನ ಕಾಲದ ನೋಡೋಣ ಅಂದರೆ, ಅಲ್ಲಿನ ಪ್ರಿನ್ಸಿಪಾಲ್ ಹೇಳಿದಂತೆ ವಿವೇಕಾನಂದರು ಅನ್ನೋರು ಇಲ್ಲಿ ಓದಲಿಲ್ಲ. ಸ್ವತಂತ್ರ ಭಾರತದಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕಲ್ಕತ್ತಾ ಸಿಟಿಯಲ್ಲಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ವಿವೇಕಾನಂದರು ಓದಿದ್ರು. ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅವರ ಸ್ಟೂಡೆಂಟ್ ಆಗಿದ್ರು. ಅವನು ಏನು ಅದ್ಭುತವಾದ ರೀತಿಯಲ್ಲಿ ವಿವೇಕಾನಂದರನ್ನು ದಾಖಲಿಸಿದನೋ, ಶ್ಲಾಘಿಸಿದನೋ, ಒಂದು ಉದ್ಗಾರ ತೆಗೆದನೋ, ಆ ಕಾಲೇಜಿನ ದಾಖಲೆಗಳಲ್ಲಿ ವಿವೇಕಾನಂದರಲ್ಲಿ ಓದಿದ್ರು ಅನ್ನೋದು ಇಲ್ಲ. ನೀವು ಅರ್ಥ ಆಗುತ್ತಿದೆ. ನಮ್ಮ ಜನರಲ್ ಸೆಕ್ರೆಟರಿ ಮಹಾರಾಜರಿಗೆ ಅದನ್ನ ಕಂಪ್ಲೇಂಟ್ ಮಾಡಿದಾಗ ಅವ್ರು ಹೇಳಿದ್ರು, ಪ್ರೆಸಿಡೆನ್ಸಿ ಕಾಲೇಜಿನ ಜನ ಏನು ಹೇಳಿದ್ರು ಏನೋ ಅದು ಬೇರೆ ವಿಷಯ, ನೀವು ಯಾಕೆ ಅಲ್ಲಿಗೆ ಹೋಗಿ ಟೈಮ್ ವೇಸ್ಟ್ ಮಾಡಿದ್ರಿ ಅಂದರು. ಅಂದರೆ ವಾಟ್ ಬೆಂಗಾಲ್ ಥಿಂಕ್ಸ್ ಟುಡೇ, ಇಂಡಿಯಾ ಥಿಂಕ್ಸ್ ಟುಡೇ ಟುಮಾರೋ ಅಂತಿದೆಯಲ್ಲ, ಆ ಮಾತು 100 ವರ್ಷಗಳ ನಂತರ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ನಿಮಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ಟೆ ನಾನು. ಇದು ಬಹಳ ಬಹಳ ಗಹನವಾದ ವಿಷಯ, ಆಲೋಚಿಸ್ಬೇಕು ನಾವು. ಸ್ವಾಮಿ ವಿವೇಕಾನಂದರು ದತ್ತ ಮನೆತನದ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು. ಬಹಳ ದೊಡ್ಡ ಕುಟುಂಬ. ತಂದೆ ಬಹಳ ದೊಡ್ಡ ಚಿಂತಕ, ಕ್ರಾಂತಿಕಾರಿ ಚಿಂತಕ, ಅವನೊಬ್ಬ ಪುರೋಗಾಮಿ ಚಿಂತನೆ ಉಳ್ಳವನು. ಆಗಿನ ಕಾಲಕ್ಕೆ ಅವನು ಬಾಲ್ಯ ವಿವಾಹ ಪದ್ಧತಿಯನ್ನ ವಿರೋಧಿಸ್ತಾ ಇದ್ದ. 2-3 ವಿಧವಾ ವಿವಾಹ ಮಾಡಿದ್ದ. ವಿಶ್ವನಾಥ ದತ್ತ ಅವನ ಹೆಸರು. ಬಹಳ ಅಡ್ವೆಂಚರಸ್ ಆಟಿಟ್ಯೂಡ್ ಅವನು. ತನ್ನ ಮಕ್ಕಳನ್ನು ಅವನು ಬೆಳೆಸ್ತಾ ಇದ್ದ ರೀತಿ ಯೋಚನೆ ಮಾಡಿಬಿಟ್ರೆ ವಿವೇಕಾನಂದರು ಹೀಗೆ ಬೆಳೆಯೋದಕ್ಕೆ ಏನು ಅದ್ಭುತವಾದಂಥ ಆ ಪೇರೆಂಟೇಜ್ ಅವರ ಬದುಕಿನಲ್ಲಿ ಸಿಕ್ತು ಅನ್ನೋದನ್ನ ನಾವು ಕೃತಜ್ಞತೆಯಿಂದ ನೆನಪು ಮಾಡ್ಕೋಬೇಕು. ಬಹಳಷ್ಟು ಜನ ಪೇರೆಂಟ್ಸ್ ಇವತ್ತು ಬಯೋಲಾಜಿಕಲ್ ಪೇರೆಂಟ್ಸ್, ಮೆಟಬಾಲಿಕ್ ಪೇರೆಂಟ್ಸ್, XX ಕ್ರೋಮೋಸೋಮ್, XY ಕ್ರೋಮೋಸೋಮ್ ದೇವರ ಕೃಪೆಯಿಂದ ಮಕ್ಕಳನ್ನು ಕೊಡುತ್ತೆ. ಪೇರೆಂಟ್ಸ್ ಇವತ್ತು ಬಹಳ ದೊಡ್ಡ ಫೇಲ್ಯೂರ್ ಆಗಿದ್ದಾರೆ. ಇವತ್ತು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ. ಮಕ್ಕಳು ಬಹಳ ಆರೋಗ್ಯಂಟ್ ಆಗಿದ್ದಾರೆ. ಮಕ್ಕಳ ರೀತಿ ನೀತಿಗಳೇ ಬೇರೆ, ನಮ್ಮ ಟೇಸ್ಟ್ ಬೇರೆ, ಅವರ ಆಪ್ಷನ್ಸ್ ಬೇರೆ, ಅವರ ಪ್ಯಾಷನ್ ಬೇರೆ ಅಂತ ನೀವೇನೇ ಹೇಳಿದ್ರು ಇವತ್ತು ನೊಂದ್ಕೊಂಡು, ನಾನು ಈ ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಬಹಳ ನೊಂದ್ಕೊಂಡು, ಪ್ರಾಣಿಗಳು ಈದು ಬಿಡುತ್ತವೆ. ಇವತ್ತು ಮನೆಗಳಲ್ಲಿ ಹೋಗ್ತಾ ಇರೋ ಮಕ್ಕಳು ಕೂಡ ಜನಿಸಿದ್ದಾರೆ ಅನ್ನೋದಕ್ಕಿಂತಲೂ ಈಯಲ್ಪಟ್ರೇನೋ ಅನಿಸ್ಬಿಡುತ್ತೆ.
ಇದರ ನಡುವೆಯೂ ಕೂಡ ಯಾವ ಪ್ರಾಣಿಯೂ ತನ್ನ ಮರಿಗೆ ಕದ್ದು ಮುಚ್ಚಿ ತಿನ್ನೋ, ಪರಾವಲಂಬಿಯಾಗಿ ಬದುಕೋ, ಪ್ರತಿಯೊಂದಕ್ಕೂ ಕೈ ಚಾಚು, ಇದೇ ನಿನಗೆ ಗ್ಯಾರಂಟಿ ಅಂತ ಹೇಳ್ಕೊಡಲ್ಲ. ಸುಭಾಷಿತ ಇದೆ, ಯಾವುದೇ ಕಾಡಿನ ರಾಜನಾದರೂ ಕೂಡ ಸಿಂಹ ಇರುವೆಯಿಂದ ಆನೆಯವರೆಗೂ ತಿನ್ನೋದಕ್ಕೆ ಅದಕ್ಕೆ ಲೈಸೆನ್ಸ್ ಇದ್ರೂ ಕೂಡ ತನ್ನ ಆಹಾರವನ್ನ ತಾನೇ ಹೋರಾಡಿ ಸಂಪಾದಿಸ್ಕೊಳ್ಳುತ್ತೆ ಮೃಗರಾಜ. ಆದರೆ ಈ ಪ್ರಪಂಚದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮನುಷ್ಯ ಅತ್ಯಂತ ಪರಾವಲಂಬಿಯಾಗಿ ಇವತ್ತು ಅವನ ಬದುಕನ್ನ, ಅವನ ಅದೃಷ್ಟವನ್ನ ಈ ಪರಾವಲಂಬಿತನದಲ್ಲೇ ನಾನು ಬಯಸಿದ್ದೆಲ್ಲದೂ ನನ್ನ ಹತ್ರ ಬರಬೇಕು, ನಾನು ಎಂದೂ ಶ್ರಮಿಸಬಾರದು, ಕಷ್ಟಪಡಬಾರದು, ಸುಖವಾಗಿ ಇರಬೇಕು, ಕ್ಷೇಮಂಗ ಪೈ ಲಾಭಂಗ ರಾಂಡಿ. ಹಿಂದೆ ಒಂದು ಮಾತಿತ್ತು, ನಿಮ್ಮ ಇದು ಕೈ ಕೆಸರಾದರೆ, ಇವತ್ತು ನಿಮ್ಮ ಕೈ ಕೆಸರಾದರೆ ನಮ್ಮ ಬಾಯಿ ಮೊಸರು. ಇದು ಜೀವಚ್ಛವ, ಒಂದು ಮೌಲ್ಯದ ಜೀವಚ್ಛವ ಸಮಾಜ ಇವತ್ತು ನಾವು ನೋಡ್ತಾ ಇದ್ದೇವೆ. ವಿವೇಕಾನಂದರ ಬದುಕಿನಲ್ಲಿ ಒಂದೆರಡು ಘಟನೆ. ತಾಯಿ ಹೇಳ್ತಾಳೆ, ಶಿಕ್ಷಕ ವಿನಾಕಾರಣ ಶಿಕ್ಷೆ ಕೊಟ್ಟಿದ್ದರಿಂದ ತಾಯಿ ಹತ್ರ ಒಂದು ಕಣ್ಣೀರು ಹಾಕ್ಕೊಂಡು 6-7ನೇ ತರಗತಿ ವಿದ್ಯಾರ್ಥಿ ಹೇಳ್ತಾನೆ, ನಾನು ತಪ್ಪು ಮಾಡದೇ ಇದ್ರೂ ಕೂಡ ನಮ್ಮ ಇಷ್ಟು ನನ್ನ ತೊಂದರೆ ಕೊಟ್ಟರು, ಶಿಕ್ಷೆ ಕೊಟ್ಟರು, ನನಗೆ ಅವಮಾನ ಆಯಿತು. ಆ ತಾಯಿ ಮುಗ್ಧ ಮಗುವನ್ನ ಸಮಾಧಾನ ಮಾಡ್ತಾ, ಈಗಿನ ಕಾಲ ತಾಯಿ ಅಂದ್ರೆ ಹಾಗೆ ತುಂಬ ಓದ್ತವಳಲ್ಲ ಅವಳು, ಈಗೇನಾದರೂ ಮಕ್ಕಳಿಗೆ ಆ ಥರ ಮುಟ್ಟಿದ್ರೆ ಆ ತಾಯಿ ತುಂಬ ಓದ್ಕೊಂಡಿರ್ತಾಳೆ. ಅವಳಿಗೆ ಇಂಡಿಯನ್ ಪ್ಯಾನಲ್ ಕೋಡ್ ಎಲ್ಲ ಗೊತ್ತಿದೆ ಅವಳಿಗೆ. ಹೊಡೆದ ಮೇಷ್ಟ್ರು ಯಾರು, ಯಾವ ಜಾತಿಯವನು, ಅವನ ಹಿಂದೆ ಯಾರು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಇದ್ದಾರೆ, ಗೆದ್ದವನ ಸೋತವನ, ಮುಂದೆ ಕಾಂಟೆಸ್ಟ್ ಮಾಡುವನ, ಎಲ್ಲ ಡೀಟೇಲ್ಸ್ ತಗೊಂಡು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದು ಸಹಜವಾಗಿ ನೀವು ನೋಡ್ತಾ ಇದ್ದೀರಿ. ವರ್ಷಕ್ಕೊಂದು 4-5 ಬರದೇ ಇದ್ರೆ ನ್ಯೂಸ್ ಪೇಪರ್ನಲ್ಲಿ ಆ ವರ್ಷ ಅಕಾಡೆಮಿಕ್ ಇಯರ್ ಸರಿಯಾಗಿ ನಡೆದಿಲ್ಲ ಅಂತಲೇ ಅರ್ಥ. ಅಷ್ಟರ ಮಟ್ಟಿಗೆ ನಾವು ಪೊಲ್ಯೂಟ್ ಆಗಿದ್ದೇವೆ. ಯುನಾಟಿಕ್ ಸಿಂಪ್ಟಮ್ಸ್ ಅನ್ನು ತುಂಬ ನೋಡ್ತೇವೆ. ಆ ತಾಯಿ ಹೇಳ್ತಾಳೆ, ಏನು ಹೇಳಿದೆ, ನಿನ್ನ ಕಡೆಯಿಂದ ತಪ್ಪಿಲ್ಲದೆ ಇದ್ರೂ ಕೂಡ ನಿನಗೆ ಶಿಕ್ಷೆ ಆಯಿತು ಅಂತ ಹೇಳಿದ್ಯಪ್ಪ, ನೆನ್ಪಿಟ್ಕೋ, ನಮ್ಮ ಕಡೆಯಿಂದ ನಾವು ಸರಿಯಾಗಿರೋದೇ ಜೀವನದ ಬಹಳ ದೊಡ್ಡ ಗಟ್ಟಿತನ. ನಿನಗೆ ಅವಮಾನವಾಗಬಹುದು, ಮೋಸ ಆಗಬಹುದು, ನೋವಾಗಬಹುದು, 4 ಜನ ನಿನ್ನನ್ನು ತಿರಸ್ಕರಿಸಬಹುದು. ಅದನ್ನ ನೆನ್ಪಿಟ್ಕೊಂಡು ಹೇಳಿದ್ಯಲ್ಲ, ನಿನ್ನ ಕಡೆಯಿಂದ ನೀನು ಸರಿಯಾಗಿರೋದನ್ನ ಮುಂದುವರಿಸು. ಆತ್ಮಗೌರವ ಕಾಪಾಡ್ಕೋ, ಇನ್ನೊಬ್ಬರ ಆತ್ಮಗೌರವಕ್ಕೆ ಚ್ಯುತಿ ಬಾರದಂತೆ ನೋಡ್ಕೋ, ಸದಾ ನಗನಗುತ್ತಾ ಇರೋದು ಕಲ್ತ್ಕೋ. ಆದರೆ ಸಮಯ ಬಂದರೆ ಕಲ್ಲೆದೆಯವನಾಗೋದಕ್ಕೂ ಹಿಂಜರಿ ಬೇಡ. 7-8 ತರಗತಿಯಲ್ಲಿ ಓದ್ತಾ ಇದ್ದಂಥ ಮಗುವಿಗೆ ಬಹುತೇಕ ಅನಕ್ಷರಸ್ಥಳು ಅವಳು ಭುವನೇಶ್ವರಿ, ಅವಳು ಕೊಟ್ಟಂಥ ಪಾಠ. ತಾಯಿ ಏನು ಹೇಳ್ಕೊಡ್ಬೇಕು? ಇಲ್ಲಿ ನಮಗೊಂದು ಪಾಠ ಇದೆ. ತಂದೆ ನೋಡಿ ಒಂದು ಸಲ ಕೇಳ್ದ 16 ವರ್ಷದ ಯುವಕ, ಅಪ್ಪ ನೀನು ಬಡಬಗ್ಗರಿಗೆಲ್ಲ ಕೈ ಎತ್ತಿ ದಾನ ಮಾಡ್ತಾ ಇದೆಯಲ್ಲ, ನಿನ್ನ ಹೊಟ್ಟೆಲಿ ಹುಟ್ಟಿದ ನನಗೆ ಏನು ಕೂಡಿಟ್ಟಿದೀಯಾ? ಅಪ್ಪ ಬಹಳ ಇಂಟೆಲಿಜೆಂಟ್ ಆತ. ಉತ್ತರ ಭಾರತದ 10 ಪ್ರಸಿದ್ಧ ನಗರಗಳಲ್ಲಿ ಅವನು ಬಹಳ ಡಿಮಾಂಡ್ ಇದ್ದಂಥ ಅಡ್ವೊಕೇಟು. ಲಾಹೋರ್ವರೆಗೆ ಹೋಗ್ತಾ ಇದ್ದ, ಬಲೂಚಿಸ್ತಾನ್ವರೆಗೆ ಹೋಗ್ತಾ ಇದ್ದ. ಅವನ ಖ್ಯಾತಿ ಆಗಿತ್ತು. ಅವನು ಹೇಳ್ದ, ನರೇನ್ ಆ ಕನ್ನಡಿ ಮುಂದೆ ಹೋಗಿ ನಿಂತ್ಕೋ ಅಂತ. ಇವನು ಕನ್ನಡಿ ಮುಂದೆ ಬಂದು ನಿಂತ್ಕೊಳ್ತಾನೆ. ದಷ್ಟಪುಷ್ಟವಾದ ಮೈಕಟ್ಟು, ಆತ್ಮವಿಶ್ವಾಸದ ಮುಖಮಂಡಲ, ಯಾವುದೇ ಸೋಲನ್ನು ಒಪ್ಪಿಕೊಳ್ಳದಲ್ಲೇ ಇರತಕ್ಕಂಥ ಧಾರ್ಷ್ಟ್ಯತೆ, ಆ ಕಣ್ಣುಗಳಲ್ಲಿ ಪಿಯರ್ಸಿಂಗ್ ಆಟಿಟ್ಯೂಡ್, ಆ ತುಟಿಗಳಲ್ಲಿ ಒಂದು ಆನಂದ, ಆ ಎದೆಯಲ್ಲಿ ಎದೆಗಾರಿಕೆ, ಇದನ್ನೆಲ್ಲ ನೋಡಿ ಅವನಿಗೆ ನಾಚಿಕೆ ಆಯಿತು. ತಂದೆಯನ್ನು ಕ್ಷಮೆ ಕೇಳಿದ. ಇದರ ಅರ್ಥ ಏನೋ, ನನ್ನ ಮಗನಿಗೆ ಏನೇನು ಕೊಡಬೇಕೋ ಆ ವ್ಯಕ್ತಿತ್ವವನ್ನು ನಾನು ಕೊಟ್ಟಿದ್ದೆ, ನನ್ನ ಮಗನಿಗೆ ವ್ಯಕ್ತಿತ್ವವನ್ನು ಕೊಟ್ಟಿದ್ದೆ. ಇಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಸಹಾಯ ಅಂದರೆ ಕೇವಲ ಪದಾರ್ಥದ ರೂಪದಲ್ಲಿ ನಾವು ಯೋಚನೆ ಮಾಡ್ತೇವೆ. ಒಬ್ಬ ರಾಜ ಹೆಸರು ಕೀರ್ತಿಗೆ ತುಂಬ ಒದ್ದಾಡೋನಂತೆ. ಅವನ ಹತ್ರ ಒಬ್ಬ ಬುದ್ಧಿವಂತ ಮಂತ್ರಿ ಇದ್ನಂತೆ. ಈ ರಾಜನಿಗೊಂದು ಗೀಳಿತ್ತು. ಆ ಮಂತ್ರಿನ ಕರೆಸಿ ಅವನಿಗೆ ಹಣ ಕೊಟ್ಟು ಅವನು ಖುಷಿಯಾಗಿಡೋ. ಕಡೆಗೆ ಅವನು ಕೇಳ್ಬಿಟ್ಟ ಒಂದು ದಿವಸ ರಾಜ ಇವನ ಮಂತ್ರಿಯನ್ನ. ಆಗಿನ ಕಾಲದಲ್ಲಿ ಮಂತ್ರಿಗಳಿಗೆಲ್ಲ ಬುದ್ಧಿ ಇತ್ತು, ಬುದ್ಧಿ ಇದ್ದವ್ರು ಮಾತ್ರ ಮಂತ್ರಿಗಳಾಗ್ತಾ ಇದ್ರು. ಇಷ್ಟರ್ಥ ಆದ್ರೆ ಸಾಕು. ಸರಿ, ನೀನು ಪ್ರತಿ ಸಲ ನಾನು ಆ ಅಂತಃಪುರಕ್ಕೆ ಯಾಕೆ ಬರ್ತೀಯ?
ಮಹಾಸ್ವಾಮಿ, ನನಗೇನು ಬೇಕೋ ಅದಕ್ಕಾಗಿ ನಾನು ಬರ್ತೀನಿ, ನಿಮಗೇನು ಬೇಕೋ ಅದಕ್ಕೆ ನೀವು ಕರ್ಸ್ಕೊಳ್ತೀರಿ ಅಂದ. ನಿನ್ನ ಬುದ್ಧಿ ಮಾತು ಕೇಳಬೇಕಣೋ ನಾನು ಅಂದ ಅವನು. ಸೊ ಬುದ್ಧಿ ಬೆಳೆಸ್ಕೊಳಕ್ಕೆ ನೀವು ನನ್ನನ್ನು ಕರ್ಸ್ಕೊಡ್ತೀರಿ, ನನ್ನ ಹೊಟ್ಟೆ ಪಾಡು ಸ್ವಲ್ಪ ದುಡ್ಡು ಬೇಕಲ್ಲ ನನಗೆ ಜೀವನ ನಿರ್ವಹಣೆಗೆ. ಇದು ಅವನು ಹೇಳ್ದ. ಎಷ್ಟು ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಸರಿಯಾಗಿ ಅರ್ಥ ಮಾಡ್ಕೋ, ಸ್ವಲ್ಪ ಬೇಗ ಅರ್ಥ ಮಾಡ್ಕೋಬೇಕು. ಶಿವಾಜಿ ಜೀವನದಲ್ಲಿ ಹೀಗೆ ಆಯಿತು. ಎದುರುಗಡೆಯಿಂದ ಒಬ್ಬ ಸಂತ ಬರ್ತಾ ಇದ್ದ. ನಾನು ಈ ಸೇತುವೆಯನ್ನು ದಾಟಬೇಕಾದ್ರೆ ಯಾವ ಮೂರ್ಖನಿಗೂ ದಾರಿ ಬಿಡೋದಿಲ್ಲ ಅಂತ ಶಿವಾಜಿ. ಆಗ ಆ ಕಡೆ ರಾಮದಾಸರು ಹೇಳಿದರು, ನಾನು ದಾರಿ ಬಿಡ್ತೇನೆ ಅಂತ. ದಾಟದ ಮೇಲೆ ಓಡ್ ಹೋದ ಶಿವಾಜಿ, ಹೋಗಿ ಕಾಲು ಹಿಡ್ಕೊಂಡ. ನನ್ನನ್ನೇ ಮೂರ್ಖನನ್ನ ಮಾಡಿಬಿಟ್ರಲ್ಲ, ನನ್ನ ಮಾತಿನಲ್ಲೇ ನನ್ನ ಮೂರ್ಖತ್ವ ತೋರಿಸ್ಬಿಟ್ರಲ್ಲ. ಅವತ್ತೇ ಶರಣಾಗಿದ್ದ ರಾಮದಾಸರಿಗೆ. ಆದ್ದರಿಂದ ಬಹಳ ಬಹಳ ಜೀವನದಲ್ಲಿ ಆನಂದ ಪಡೋದಕ್ಕೆ ತುಂಬ ವಿಚಾರ ಇದೆ. ನಾವು ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು, ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಪೇಷನ್ಸ್ ಇಲ್ಲದೆ ಇದ್ದರೆ ವಿ ಕೆನಾಟ್ ಎಂಜಾಯ್ ಸಚ್ ಥಿಂಗ್ಸ್. ಅದು ಬಹಳ ದೊಡ್ಡ ವಿಷಯ. ವಿವೇಕಾನಂದ ಬೆಳೆದಿದ್ದು ಹೀಗೆ. ಪ್ರೊಫೆಸರ್ ಹೇಸ್ಟಿ ವಿಲಿಯಂ ವರ್ಡ್ಸ್ವರ್ತ್ನ ಪದ್ಯ ಮಾಡ್ತಾನೆ, ಇಂಗ್ಲಿಷ್ನ ಒಂದು ಪದ್ಯ, ಎಕ್ಸ್ಕರ್ಷನ್. ಆಮ್ ರೈಟ್? ಅದರಲ್ಲಿ ಭಾವ ಸಮಾಧಿಯ ಬಗ್ಗೆ ಒಂದು ವಿಚಾರ ಬರುತ್ತೆ. ಆತ ಹೇಳ್ತಾನೆ, ಭಾವ ಸಮಾಧಿ ಅಂತಕ್ಕಂಥದ್ದು ಇಂದ್ರಿಯಾತೀತವಾದ ವಿಷಯ. ಅದನ್ನು ನಾನು ಹೆಚ್ಚು ಪ್ರಸ್ತಾಪ ಮಾಡೋಕ್ಕೆ ನನಗೆ ಗೊತ್ತಿಲ್ಲ. ಈ ಪಕ್ಕದಲ್ಲಿ ದಕ್ಷಿಣೇಶ್ವರ ಅಂತ ಒಂದಿದೆ, ಅಲ್ಲಿ ಒಬ್ಬರು ಸಂತರು ಪರಮಹಂಸರಿದ್ದಾರೆ. ಅವರು ದಿನವೆಲ್ಲ ಭಾವದಲ್ಲೇ ಇರ್ತಾರಂತೆ. ನಿಮ್ಗೆ ಹೆಚ್ಚಿನ ಕುತೂಹಲ ಇದ್ರೆ ಹೋಗಿ ಅವ್ರನ್ನ ಭೇಟಿ ಮಾಡಿ. ಯುವಕ ನರೇಂದ್ರನಾಥನಿಗೆ ರಾಮಕೃಷ್ಣ ಪರಮಹಂಸರ ವಿಳಾಸವನ್ನು ಮೊಟ್ಟ ಮೊದಲು ಕೊಟ್ಟವನು ಒಬ್ಬ ಇಂಗ್ಲಿಷ್ ಪ್ರೊಫೆಸರ್. ರಾಮಕೃಷ್ಣರ ಬಳಿಗೆ ಹೋಗ್ತಾರೆ. ಯುವಕ ತನ್ನ ಪ್ರಶ್ನೆಗಳನ್ನು ಹತ್ತಾರು ರೀತಿಯಲ್ಲಿ ಹಾಕ್ತಾರೆ. ಆದರೆ ಅವರನ್ನು ಮೊದಲು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಆದರೆ ಬರ್ತಾ ಈತ ಅತ್ಯಂತ ಆಧುನಿಕ ಮನಃಶಾಸ್ತ್ರ, ಮನೋವಿಜ್ಞಾನ ಏನು ಓದಿದ್ನೋ, ಈ ನಿರಕ್ಷರ ಕುಕ್ಷಿಯಾದ ಶ್ರೀರಾಮಕೃಷ್ಣರ ಆಲೋಚನೆಗಳಲ್ಲಿ, ಚಿಂತನೆಗಳಲ್ಲಿ ಆತ ಅದರ ಇನ್ಸೈಟ್ ಅನ್ನು ನೋಡ್ತಾನೆ. ಆಗ ಆತನಿಗೆ ಅರ್ಥ ಆಗುತ್ತೆ, ಓಹೋ, ನಾನು ದೊಡ್ಡ ಸಿಂಹವನ್ನೇ ಎದುರು ಹಾಕೊಂಡಿದ್ದೇನೆ ಅಂತ. ಅವರು ಸ್ವಾತಂತ್ರ್ಯವನ್ನು ತುಂಬ ಗೌರವಿಸಿದವರು ರಾಮಕೃಷ್ಣರು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಎಷ್ಟು ಗೌರವಿಸಿದ್ರು ಅಂತಂದ್ರೆ, ಅವರೇ ಹೇಳೋರು, ನಿನ್ನ ಮನಸ್ಸೋ ಇಚ್ಛೆಯ ಪ್ರಕಾರನೇ ನಿನ್ನ ವಿಕಾಸ ಅಂತ. ಅವ್ರಿಗೆ ಎವಲ್ಯೂಷನ್ ಅನ್ನೋದು ಗೊತ್ತಿರಲಿಲ್ಲ, ನಿನ್ನ ಪ್ರಯಾಣದ ಪಥ ಅಂತ ಹೇಳೋರು. ಈ ಮಾತು ಮುಂದೆ ವಿವೇಕಾನಂದರು ಅಮೆರಿಕದ ವೇದಿಕೆಯ ಮೇಲೆ ಹೇಳ್ತಾರೆ, ಫ್ರೀಡಮ್ ಇಸ್ ದಿ ಫಸ್ಟ್ ಸ್ಟೆಪ್ ಆಫ್ ಗ್ರೋತ್, ಎಜುಕೇಶನ್ ಕ್ಯಾನ್ ಆಕ್ಸಲರೇಟ್ ದಿ ಪ್ರೋಸೆಸ್ ಆಫ್ ಎವಲ್ಯೂಷನ್. ವಿವೇಕಾನಂದರ ಧೀರೋದಾತ್ತ ನುಡಿಗಳು ಅಮೆರಿಕದ ವೇದಿಕೆ ಮೇಲೆ ಹೋಯಿತು. ಅದು ಯಾವುದೋ ಮೊದಲನೇ ಸಲವೋ ಎರಡನೇ ಸಲವೋ ರಾಮಕೃಷ್ಣ ಮುಂದೆ ಬಂದ ಆತ ನಿಂತು ತನ್ನ ವಿಚಾರವನ್ನು ಮಂಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಉನ್ನತವಾದ ವಿಚಾರಗಳು. ಅವ್ರು ಹೇಳಿದ್ರು, ನೀನು ವೆಸ್ಟರ್ನ್ ಫಿಲಾಸಫರ್ಸ್ ಓದು, ನಿನಗೆ ಯಾರು ಬೇಕೋ ವಿಜ್ಞಾನಿಗಳ ವಿಷಯ ಓದು, ಅದು ಸ್ವಲ್ಪ ಉಪನಿಷತ್ತನ್ನು ಓದು, ನೀನು ವಿಶೇಷವಾಗಿ ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಓದು. ಇದೆಲ್ಲ ಪ್ರಸ್ತಾಪ ರಾಮಕೃಷ್ಣರು ಮಾಡಿದ್ರು. ಇದರ ಸಮ್ ಟೋಟಲ್ ಅಲ್ಲಿ ಅವನಿಗೆ ಅರ್ಥ ಆಯಿತು, ಇಂಡಿಯನ್ ಫಿಲಾಸಫರ್ಸ್ ಆರ್ ಹೆಡ್ ಅಂಡ್ ಶೋಲ್ಡರ್ಸ್ ಎಬೋವ್ ದಿ ವೆಸ್ಟರ್ನರ್ಸ್ ಅಂತ. ನೋಡಿ, ನಿರಕ್ಷರ ಕುಕ್ಷಿಯಾಗಿದ್ದ ರಾಮಕೃಷ್ಣರು ತಾವು ಮೌತ್ ಪೀಸ್ ಆದರು. ರಾಮಕೃಷ್ಣರು ಆ ವಿವೇಕಾನಂದ ಅನ್ನೋ ಮೌತ್ ಪೀಸ್ ಮೂಲಕ ತಮ್ಮ ಧ್ವನಿಯನ್ನ ಜಗತ್ತಲ್ಲಿ ಪ್ರಚಾರ ಮಾಡಿದರು. ಸತ್ಯದ ಆವಿಷ್ಕಾರ, ರಾಷ್ಟ್ರೀಯತೆಯಲ್ಲಿ ಸತ್ಯದ ಅನಂತತೆ ಪರಿಚಯ ಇದ್ದರೆ ಅವನು ವಿಶ್ವಮಾನವನಾಗ್ತಾನೆ. ಇಲ್ಲ ಇದ್ರೆ ನಾವು ಕಕೋನ್ ಎಕ್ಸಿಸ್ಟೆನ್ಸ್, ನಮ್ದೆಲ್ಲ ಕನ್ಫೈನ್ಮೆಂಟು, ಸೇಫ್ಟಿ ಝೋನು, ಕಂಫರ್ಟ್ ಝೋನಿಂದ ಆಚೆಗೆ ಬರೋದೇ ಇಲ್ಲ ಜನ. ನೀವು ಅದನ್ನೆಲ್ಲ ಗಮನಿಸ್ತೀರಿ. ನೀವು ಮಕ್ಕಳು ಬೆಳೆಯೋದಿಲ್ಲ, ಆ ಜನಕ್ಕೆ ಮನಸ್ಸೇ ಬೆಳೆಯಲಿಲ್ಲ, ಅವರ ಆಲೋಚನೆಗಳು ತುಂಬ ಸಂಕುಚಿತತೆ ಇದೆ ಅಂತೆಲ್ಲ ನಾವೇನೇ ಹೇಳಿದ್ರು ಕೂಡ ಅದಕ್ಕೆ ಕಾರಣಗಳಿದೆ. ಅವನು ಯಾವ ವಾತಾವರಣದಲ್ಲಿ ಬೆಳೆದಿದ್ದಾನೆ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಆಗುತ್ತೆ. ಹೀಗಾಗಿ ಜಗತ್ತಿನಲ್ಲಿ ಬಡವರಿರುವಷ್ಟು ನೆಮ್ಮದಿಯಾಗಿ ಶಾಂತವಾಗಿ ಸಮಾಧಾನ ಶ್ರೀಮಂತರಿಲ್ಲ. ವೈರಾಗ್ಯಮೇವಂ ಅಭಯಂ ಭರ್ತೃಹರಿ ಹೇಳಿದಂಥ ಮಾತು, ಅದ್ಭುತವಾದ ಮಾತು ಕೊಟ್ಟ. ಇದನ್ನೆಲ್ಲ ಗಮನಿಸಬೇಕು. ಇವತ್ತು ಟಿಟ್ ಫಾರ್ ಟಾಟ್ ಅಲ್ಲಿ ಹೊರಟಿದೆ ಪ್ರಪಂಚ. ನೋಡಿ, ಟ್ರಂಪ್ ಪಂಚರ್ ಆಗೋಗ್ಬಿಟ್ಟಿದ್ದಾನೆ. ಈಗ ಬೇಕಾಗಿಲ್ಲ, ಯಾರೂ ಅವನನ್ನು ಅಗೌರವಿಸಲಿಲ್ಲ. ವೆರಿ ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್. ನೋಡಿ, ಆತನಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಮಾನವೀಯ ಸಂಬಂಧಗಳಲ್ಲಿ ಇರ್ತಕ್ಕಂಥ ಒಂದು ಬಹಳ ಇದು ಶಾರ್ಟ್ ಕಮಿಂಗ್. ಇದು ಆಗಬಾರದು.
ಇದಾಗಬಾರ್ದು. ಇವತ್ತು ಇಂಡಿಯಾ ಫೋನೇ ಎತ್ತಾ ಇಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್. ಆಗಲಿ, ಇನ್ನೊಂದು ಸ್ವಲ್ಪ ಸಮಾಧಾನ ಆಗಲಿ ಅವನಿಗೆ ಅಂತ ಆ ಲೆಕ್ಕದಲ್ಲಿ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಅಮೆರಿಕಕ್ಕೆ ಹೋದರೆ ವೈಟ್ ಹೌಸ್ನ 2nd ಡಿವಿಷನ್ ಕ್ಲಾಕ್ ಬರ್ತಾ ಇದೆ ಏರ್ಪೋರ್ಟ್ ಕರ್ಕೊಂಡು ಹೋಗೋದಕ್ಕೆ. ಇವತ್ತು ಈ ಪ್ರಪಂಚದ ಯಾವುದೇ ದೇಶದ ಪ್ರೈಮ್ ಮಿನಿಸ್ಟರ್ ಬರ್ತಾನೆ, ಇದು ಈ ದೇಶದ 140 ಕೋಟಿ ಜನಕ್ಕೆ ಬಂದಂಥ ಗೌರವ ಇದು. ಇದನ್ನು ಗಮನಿಸ್ಬೇಕು ನಾವು. ಇದು ಬಹಳ ದೊಡ್ಡ ಗೌರವ. ಈ ನಿಟ್ಟಿನಲ್ಲಿ ಇದೆಲ್ಲ ಹೇಗೆ ಬಂತು, ಸ್ವಲ್ಪ ಹಿಂದಕ್ಕೆ ಹೋಗೋಣ ನಾವು. ವಿವೇಕಾನಂದ ರಾಮಕೃಷ್ಣರೊಂದಿಗೆ ತಾವು ಕಲಿತಂಥ ವೆಸ್ಟರ್ನ್ ಫಿಲಾಸಫಿಯ ಹಿನ್ನೆಲೆಯಲ್ಲಿ, ತಾವು ಓದಿದಂಥ ಸೈಕಾಲಜಿ ಆ್ಯಂಡ್ ಸೈಕ್ಯಾಟ್ರಿಯ ಹಲವಾರು ಅನುಭವದ ಹಿನ್ನೆಲೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಅದ್ಭುತವಾಗಿ ಅವರು ವಿಕಸನ ಮಾಡ್ಕೊಳ್ತಾ ರಾಮಕೃಷ್ಣರ ಹತ್ರ ಆಧ್ಯಾತ್ಮಿಕತೆಯ ನಿಜವಾದ ಒಂದು ಸ್ವರೂಪಕ್ಕೆ ಅವರು ಶರಣಾಗ್ತಾರೆ. ಆಧ್ಯಾತ್ಮಿಕತೆಯ ಹಿನ್ನೆಲೆಯಲ್ಲಿ ವಿಶ್ವಮಾನವ ಪರಿಕಲ್ಪನೆಗೆ ಪೂರಕವಾಗುವಂತಹ ಒಂದು ದೊಡ್ಡ ಸಿದ್ಧಾಂತಕ್ಕೆ ಅವರು ತಮ್ಮನ್ನು ತೆರೆದಿಟ್ಟುಕೊಳ್ತಾರೆ. ನೋಡಿ, ಇವತ್ತು ರಿಲಿಜನ್ ಅಂದ್ರೆ ಏನು? ವಿವೇಕಾನಂದರ ಮಾತಿನಲ್ಲೇ ಕೇಳಬೇಕು ನೀವು. ಟ್ರೂತ್ ಈಸ್ ಇನ್ಫೈನೈಟ್, truth is eternal. Religion is expression of truth. It is finite expression of infinite truth. That's why every religion is the finite expression of infinite truth. ಇಡೀ ಪ್ರಪಂಚ ಒಪ್ಪುತ್ತಿದೆಲ್ಲ, ಇಡೀ ಪ್ರಪಂಚ ತಲೆದೋಗುತ್ತೆ. ಈ ನಿಟ್ಟಿನಲ್ಲಿ ವಿವೇಕಾನಂದರು ನಾವು ಗಮನಿಸ್ತೇವೆ. ಹಾಗಾಗಿ ಶ್ರೀರಾಮಕೃಷ್ಣರ ಹತ್ರ ಅವ್ರು ಕಲ್ತ್ಕೊಂಡಂತಹ ಆಧ್ಯಾತ್ಮಿಕ ಶಿಕ್ಷಣ, ನಾವು ಆಧ್ಯಾತ್ಮಿಕ ಶಿಕ್ಷಣ ಅಂತ ಹೇಳಿದಾಗ ನಮಗೊಂಚೂರು ಗಿಲ್ಟ್ ಇದೆ. ನಮಗೆ ಆಧ್ಯಾತ್ಮ ಅಂದ್ರೆ ಏನು? ನನ್ನ ತಲೆಯಲ್ಲಿ ಇನ್ನೂ 3 ಕಪ್ ಕೂದಲಿದೆಯಲ್ಲ, ಅದು ಬೆಳಗಾದ್ಮೇಲೆ ನಾನು ಆಶ್ರಮಗಳಿಗೆ ಹೋಗ್ಬೇಕು, ಪುರಾಣ ಶ್ರವಣ ಕೇಳಬೇಕು, ವೇದಾಂತ ಕೇಳಬೇಕು. ವೇದಾಂತ ಅಂದ್ರೆ ಏನು? ತನಗೆ ಗೊತ್ತಿಲ್ಲದೇ ಇರುವುದನ್ನು ಬೇರೆಯವರಿಗೆ ಗೊತ್ತಾಗದಂತೆ ವಿವರಿಸೋರು ಇದ್ದಾರೆ. ಹೀಗಾಗಿ ಜನ ಅದರಿಂದ ದೂರ ಸರಿತಾರೆ. ವೇದಾಂತ ಅಂದ್ರೆ ಬೇಡ ಅಂತ ಹೊರಟೋಗ್ತಾರೆ. ಅದನ್ನು ನೀವು ನೋಡಿ, ಶಂಕರಾಚಾರ್ಯ ಫಿಲಾಸಫಿ ಓದಿ, ಇವತ್ತು ಬಿಗ್ ಬ್ಯಾಂಗ್ ಥಿಯರಿ, ಮಾಡರ್ನ್ ಫಿಸಿಕ್ಸ್ ಹೇಳ್ತಕ್ಕಂಥ ವಿಚಾರಗಳು ಶಂಕರಾಚಾರ್ಯ ಅದ್ವೈತದ ಬಾಗಿಲು ತಟ್ತಾ ಇದೆಯಲ್ಲ. ಇವತ್ತು ಸಬ್ಅಟಮಿಕ್ ಲೆವೆಲ್ನಲ್ಲಿ ಪ್ರೋಟಾನ್ ಆಫ್ ಎನಿ ಎಲಿಮೆಂಟ್ ಈಸ್ ಆಸ್ ಸೇಮ್ ಆಸ್ ಪ್ರೋಟಾನ್ ಆಫ್ ಅದರ್ ಎಲಿಮೆಂಟ್ ಅಂತ ಕರೆಯೋದನ್ನ, ಆತ್ಮನ ಹಂತದಲ್ಲಿ ನಾವೆಲ್ಲರೂ ಒಂದೇ ಅಂತ ಇವತ್ತಿಗೆ 1200 ವರ್ಷಗಳ ಹಿಂದೆ ಶಂಕರಾಚಾರ್ಯ ಪ್ರತಿಪಾದಿಸಿದ್ರಲ್ಲ. ಓದಬೇಕಲ್ಲ. ಪ್ರಿಜುಡೈಸ್ಡ್ ಮೈಂಡ್ ಆದರೆ, ನಾವು ಯಾವುದೋ ರೀತಿಯಲ್ಲಿ ತುಂಬ ಫೆನೆಟಿಕ್ ಆದರೆ ನಮ್ಗೆ ಸತ್ಯ ಸಿಗೋದಿಲ್ಲ. ಸತ್ಯ ಯಾವತ್ತು ವೈಶಾಲ್ಯತೆಯನ್ನು ಬಯಸುತ್ತೆ ಹೊರತು ಅದು ಫೆನೆಟಿಕ್ ಆಸ್ಪೆಕ್ಟ್ ಅಲ್ಲ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಸೊ ರಾಮಕೃಷ್ಣರ ಪದತಲದಲ್ಲಿ ಬಹಳ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರು ವಿವೇಕಾನಂದರು. ಅವರು ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡ್ರು. ಶ್ರೀರಾಮಕೃಷ್ಣರು ವಿವೇಕಾನಂದರಿಗೆ ಕೊಟ್ಟಂತಹ ಬಹಳ ದೊಡ್ಡ ಸಂದೇಶ ಏನು ಗೊತ್ತಾ? ಕಣ್ಣು ಮುಚ್ಚಿ ದೇವರನ್ನು ನೋಡೋದಕ್ಕಿಂತ ಕಣ್ಣು ತೆರೆದು ದೇವರನ್ನು ನೋಡೋದು ಕಲ್ತ್ಕೊಳ್ಳೋ. ಕಣ್ಣು ಮುಚ್ಚಿ ದೇವರನ್ನು ನೋಡೋದು ಹಳೆಯ ವೇದಾಂತ. ಆದರೆ ನಿನಗೆ ಪರಮಾತ್ಮನ ಸೃಷ್ಟಿಗೆ ನಿನಗೆ ಅಲರ್ಜಿ ಆಗೋದಾದರೆ, ಅಸಹ್ಯವಾಗೋದಾದರೆ, ಅವನ ಸೃಷ್ಟಿ, ಅವನ ವೈಭವವನ್ನು ನೀನು ಅರ್ಥ ಮಾಡ್ಕೊಳ್ಳದೆ ಹೋಗೋದಾದರೆ ನೀನು ಏನು ಪ್ರಯೋಜನ ಇಲ್ಲ. ಕಣ್ಣು ಮುಚ್ಚಿ ದೇವರನ್ನು ನೋಡುವಂಥವ್ರು ನೋಡ್ಕೊಂಡು ಹೋಗಲಿ, ಆದರೆ ನೀನು ಕಣ್ಣು ತೆರೆದು ದೇವರನ್ನು ನೋಡುವಂತಹ ಒಂದು ಜೀವನಕ್ಕೆ ನೀನು ಮುಂದಾಗು ಅಂತ ಹೇಳಿದ್ರು. ಈ ಮಾತುಗಳು ಆತನ ಜೀವನದಲ್ಲಿ ನಿದ್ರೇನೆ ಕೆಡಿಸ್ಬಿಡ್ತು. 14 ವರ್ಷ, ತಮ್ಮ ಜೀವಿತದ ಕಡೆ 14 ವರ್ಷ ವಿವೇಕಾನಂದರು 2 ಹೊತ್ತು ಸರಿಯಾಗಿ ಊಟ ಮಾಡಿಲ್ಲ ತೃಪ್ತಿಯಾಗಿ. ಅವ್ರು ಕಣ್ ತುಂಬ ನಿದ್ರೆ ಮಾಡಿದ್ದು 2-3 ದಿವಸ ಮಾತ್ರ. ಅವರೇ ದಾಖಲಿಸಿದ್ದಾರೆ ಇದನ್ನ. ಅವ್ರು ದಾಖಲಿಸಿರೋ ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಕಣ್ಣು ತೆರೆದು ದೇವರನ್ನು ನೋಡು. ಈ ಮಾತಿನ ಪ್ರಭಾವ ಅವ್ರ ಮೇಲೆ ಎಷ್ಟಾಯಿತು ಅಂದರೆ, ಮುಂದೆ ಅವರೇ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಗಿವ್ ಲೈಟ್ ಟು ಪುವರ್ ಅಂಡ್ ಮೋರ್ ಲೈಟ್ ಟು ರಿಚ್. ಗಿವ್ ಲೈಟ್ ಟು ಅನ್ಎಜುಕೇಟೆಡ್ ಅಂಡ್ ಮೋರ್ ಲೈಟ್ ಟು ಎಜುಕೇಟೆಡ್. ದೀನರು ನಿಮ್ಮ ದೇವರಾಗಲಿ, ದರಿದ್ರರು ನಿಮ್ಮ ದೇವರಾಗಲಿ, ಅಶಕ್ತರು ನಿಮ್ಮ ದೇವರಾಗಲಿ, ರೋಗಿಗಳು ನಿಮ್ಮ ದೇವರಾಗಲಿ. ಅವತ್ತಿನ ಭಾರತವನ್ನು ಕಂಡು ಈ ಜನ ಜಾಗೃತರಾಗದೇ ಇದ್ರೆ, ಅವರು ಶಕ್ತರಾಗದೇ ಇದ್ರೆ ದೇಶಕ್ಕೇನು ಅರ್ಥ ಇಲ್ಲ, ವೇದಾಂತಕ್ಕೇನು ಅರ್ಥ ಇಲ್ಲ, ಆಧ್ಯಾತ್ಮಕ್ಕೇನು ಅರ್ಥ ಇಲ್ಲ ಅನ್ನೋದನ್ನ ಮನಗಂಡ ವಿವೇಕಾನಂದರು ಯಾವ ದೇಶ ಆಧ್ಯಾತ್ಮಿಕತೆಯ ತವರೂರೋ ಆ ದೇಶದ ಜನರಿಗೆ ಮತ್ತೆ ಆಧ್ಯಾತ್ಮಿಕತೆಯನ್ನ ಝೀರೋ ಇಂದಲೇ ಬಹುತೇಕ ಶುರು ಮಾಡಬೇಕಾಯಿತು.
ಆವತ್ತಿನ ದಿವಸ ನಮ್ಮ ಜನಕ್ಕೆ ನೀರು ಪೂರ್ವದ ಕಡೆ ತಿರ್ಕೊಂಡು ಕುಡಿಲ್ಲ, ಪಶ್ಚಿಮದ ಕಡೆ ಕುಡಿಲ್ಲ, ಬಲಗೈಯಲ್ಲಿ ಕುಡಿಲ್ಲ, ಎಡಗೈಯಲ್ಲಿ ಕುಡಿಲ್ಲ, ಎಡಗೈಯಲ್ಲಿ ಕುಡಿದ್ರು ಬಲಗೈ ಮುಟ್ಕೊಂಡು ಕುಡಿ. ಏನ್ರಿ ಇದು ಪರಿಸ್ಥಿತಿ? ನಮ್ಮ ಎಲ್ಲ ವೇದಾಂತದ ಪುಸ್ತಕಗಳಿಗೆ ಅರ್ಶಿನ ಕುಂಕುಮ ಹಚ್ಚಿ ಪುಸ್ತಕದ ಮೂಲ ಭಾರವನ್ನು ಹೆಚ್ಚಿಸಿದವರು ನಾವು. ಜಿಲ್ಲೆಗೆ ಆಹಾರವಾಯಿತು ನಮ್ಮ ಗ್ರಂಥಗಳು. ಈ ರೀತಿಯಲ್ಲಿದ್ದದ್ದನ್ನ ಶಂಕರಾಚಾರ್ಯರು ಹೇಳ್ತಾರೆ, ಅಡವಿಗಳಲ್ಲಿ ಚದುರಿ ಹೋಗಿದ್ದಂತಹ ವೇದಾಂತ ತತ್ವಗಳನ್ನ ಮಠಗಳಿಗೆ ತಂದು ಸಂರಕ್ಷಿಸಿದರು ಶಂಕರಾಚಾರ್ಯರು. ಮಠಗಳಲ್ಲಿರೋ ವೇದಾಂತವನ್ನ ಮನೆ ಮನೆಗೆ ಮುಟ್ಟಿಸೋದು ನನ್ನ ಮತ್ತು ನನ್ನ ಅನುಯಾಯಿಗಳ ಕರ್ತವ್ಯ. ಎಂಥ ರೆವಲ್ಯೂಷನರಿ ಸ್ಟೇಟ್ಮೆಂಟ್. ಇವತ್ತು ಯಾವುದೇ ರಾಮಕೃಷ್ಣಾಶ್ರಮಕ್ಕೆ ಹೋಗಿ ಅಲ್ಲಿ ನೀವು ದೇವಸ್ಥಾನಕ್ಕೆ ಎಷ್ಟು ಮಹತ್ವ ನೋಡ್ತೀರೋ, ಮೊದಲು ನಿಮಗೆ ಸಿಗೋದೇ ಬುಕ್ ಸ್ಟಾಲ್. ರಾಮಕೃಷ್ಣ ಮಠ ಮತ್ತು ಮಿಷನ್ 1 ಲಕ್ಷಕ್ಕೂ ಹೆಚ್ಚು ಪ್ರಕಟಣೆಗಳಿದೆ ಇವತ್ತು. ಭಾರತೀಯ ಎಲ್ಲ ಭಾಷೆಗಳಲ್ಲಿದೆ, ಪ್ರಪಂಚದ 50 ಭಾಷೆಗಳಲ್ಲಿದೆ. ಸಾಹಿತ್ಯದ ಮೂಲಕ ವೇದಾಂತವನ್ನು ಪರಿಚಯಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯ. ಇದನ್ನು ಗಮನಿಸ್ಬೇಕು ನಾವು, ಇದನ್ನು ಗಮನಿಸ್ಬೇಕು. ವಿವೇಕಾನಂದರು ಈ ರೀತಿಯಲ್ಲಿ ನಮ್ಮ ಸನಾತನ ಪರಂಪರೆಯ ಮಹಾನ್ ಮೌಲ್ಯಗಳ ಸ್ರೋತವನ್ನ ಪುನರುಜ್ಜೀವನಗೊಳಿಸಿದ್ರು, ಜನಕ್ಕೆ ಮತ್ತೆ ಪರಿಚಯ ಮಾಡಿಕೊಡಕ್ಕೆ ಹೊರಟರು. ಇದರ ಹಿನ್ನೆಲೆಯಲ್ಲಿ ಅವರೊಬ್ಬ ಗ್ರೇಟ್ ವೇದಾಂತಿಸ್ಟ್. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ವಿವೇಕಾನಂದ ವ್ಯಕ್ತಿತ್ವ ಎಂಥದ್ದು. ಈ ಒಂದು ಆಸ್ಪೆಕ್ಟ್ಗೆ ಅವ್ರು ಯಾಕೆ ಬೆಲೆ ಕೊಟ್ಟರು? ನಮ್ಮ ಸನಾತನ ಪರಂಪರೆಯ ಮೂಲಕ ನಾವು ಯೋಚನೆ ಮಾಡಿದ್ರೆ ವಾಟ್ ಈಸ್ ಎಕ್ಸಾಕ್ಟ್ಲಿ ಎ ಪರ್ಸನಾಲಿಟಿ. ನೀವು ಒಬ್ಬ ವ್ಯಕ್ತಿಯನ್ನು, ನಿಮ್ಮ ಬಯಾಲಜಿ ಏನು ಹೇಳುತ್ತೆ? ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳುತ್ತೆ. ವೇದಾಂತ ಹೇಳುತ್ತೆ ಇಟ್ ಈಸ್ ನಾಟ್ ಮಿಯರ್ ಎಕ್ಸಿಸ್ಟೆನ್ಸ್, ರಾದರ್ ಇಟ್ ಈಸ್ ಸ್ಟ್ರಗಲ್ ಫಾರ್ ಎಕ್ಸ್ಪ್ಯಾನ್ಷನ್. ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್, ಕಂಟ್ರಾಕ್ಷನ್ ಈಸ್ ಡೆತ್. ಇದರ ಹಿನ್ನೆಲೆಯಲ್ಲಿ ವಿವೇಕಾನಂದರು ವೇದಾಂತವನ್ನು ನಮ್ಮ ಮುಂದೆ ಇಡ್ತಾರೆ. ತೈತಿರಿಯ ಉಪನಿಷತ್ತನ್ನು ಮುಂದೆ ಇಟ್ಟು ಹೇಳ್ತಾರೆ, ದ ಫಿಸಿಕಲ್ ಡೈಮೆನ್ಷನ್ ಆಫ್ ಎ ಬಾಡಿ ಆಫ್ ಎ ಮ್ಯಾನ್ ಈಸ್ ಕಾಲ್ಡ್ ಅನ್ನಮಯ ಕೋಶ. ದ ಎನರ್ಜಿ ಡೈಮೆನ್ಷನ್ ಈಸ್ ಪ್ರಾಣಮಯ ಕೋಶ. ದ ಮೆಂಟಲ್ ಡೈಮೆನ್ಷನ್ ಈಸ್ ಮನೋಮಯ ಕೋಶ. ದ ಇಂಟೆಲೆಕ್ಚುಯಲ್ ಡೈಮೆನ್ಷನ್ ಈಸ್ ವಿಜ್ಞಾನಮಯ ಕೋಶ. ದ ಸ್ಪಿರಿಚುವಲ್ ಡೈಮೆನ್ಷನ್ ಈಸ್ ಆನಂದಮಯ ಕೋಶ. ಇದನ್ನು ಹೇಳಿದಾಗ ಪಾಶ್ಚಾತ್ಯರಿಗೆ, ಅಯ್ಯೋ ನಮ್ಮಲ್ಲಿ ಇಷ್ಟೆಲ್ಲ ವೆರೈಟೀಸ್ ಇದೆಯಾ ನಮ್ಮ ವ್ಯಕ್ತಿತ್ವದಲ್ಲಿ, ನಾವು ಕೇವಲ ಮೀಸೋಡರ್ಮ್, ಎಂಡೋಡರ್ಮ್, ಎಕ್ಟೋಡರ್ಮ್, ಉದ್ದುದ್ದ ಸಿಗಿದು ಏನೇನೋ ಪಾರ್ಟ್ಸ್ ಲೇಬಲ್ ಮಾಡಿದ್ವಲ್ಲ, ಇದರಿಂದ ಆಚರಣೆ ನಮಗೆ ಗೊತ್ತೇ ಇರಲಿಲ್ವಲ್ಲ. ಸತ್ತ ನಂತರ ಏನು ಗೊತ್ತಿರಲಿಲ್ಲ, ಬದುಕೋದಕ್ಕೆ ಮೊದಲು ಏನಾಗಿದ್ವಿ ಗೊತ್ತಿರಲಿಲ್ಲ. ನಾವು ಎಷ್ಟು ಕಳ್ಕೊಂಡ್ವಲ್ಲ. ಅಮೆರಿಕದ ಪತ್ರಿಕೆಗಳು ಬರೆದವು, ಇಂತಹ ಬುದ್ಧಿವಂತರ ನಾಡಿಗೆ ನಾವು ಮಿಷನರೀಸನ್ನು ಕಳಿಸಿ ಎಷ್ಟು ನಷ್ಟ ಮಾಡ್ತಾ ಇದ್ದೀವಿ. ಓ ಭಾರತ ಮಾತೆ, ನಿನ್ನ ಒಡಲಿನಲ್ಲಿ ಹುಟ್ಟಿದಂಥ ಇಂಥ ಮಕ್ಕಳನ್ನ ಇನ್ನೂ ಹೆಚ್ಚು ಹೆಚ್ಚು ಪಾಶ್ಚಾತ್ಯ ಜಗತ್ತಿಗೆ ಕಳಿಸು. ಸ್ವಾಮಿ ವಿವೇಕಾನಂದರು ಬರ್ಕ್ಲಿನ್ ಎಥಿಕಲ್ ಅಸೋಸಿಯೇಷನ್, ಬರ್ಕ್ಲಿನ್ ಅಮೆರಿಕದಲ್ಲಿ ವಿಶ್ವಧರ್ಮ ಸಮ್ಮೇಳನ ಆಗಿದೆ. ಅಲ್ಲಿ ಸುಮಾರು 8 ಉಪನ್ಯಾಸಗಳನ್ನು ಮಾಡಿದ್ದಾರೆ. ಎಂತೆಂಥ ಉಪನ್ಯಾಸಗಳನ್ನು ಮಾಡಿದ್ದಾರೆ ಅವರು. ಇನಾಗರಲ್ ಸೆಷನ್ ನಿಮಗೆ ಗೊತ್ತಿದೆ, 352 ವರ್ಡ್ಸ್ ಅವರು ಮಾತನಾಡ್ತಾರೆ. ಆನಂತರ ಪೇಪರ್ ಆನ್ ಹಿಂದೂಯಿಸಮ್ ಮಾತಾಡ್ತಾರೆ. ವೈ ವಿ ಡಿಸ್ಅಗ್ರಿ ಅನ್ನೋ ವಿಷಯದ ಬಗ್ಗೆ ಮಾತನಾಡ್ತಾರೆ. ವಾಟ್ ಈಸ್ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಟು ಹ್ಯುಮ್ಯಾನಿಟಿ ಅಟ್ ಲಾರ್ಜ್ ಮಾತಾಡ್ತಾರೆ. ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಬುದ್ಧಿಸಮ್ ಮಾತಾಡ್ತಾರೆ. ಕಡೆಯಲ್ಲಿ ಕನ್ಕ್ಲೂಡಿಂಗ್ ಸ್ಪೀಚ್ನಲ್ಲಿ ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾದ ಸಂದೇಶ ಕೊಡ್ತಾರೆ. ನೋಡಿ, ಒಬ್ಬ ಕ್ರಿಶ್ಚಿಯನ್ ಹಿಂದೂ ಆಗಬೇಕಾಗಿಲ್ಲ, ಒಬ್ಬ ಹಿಂದೂ ಮುಸಲ್ಮಾನನಾಗಬೇಕಾಗಿಲ್ಲ, ಒಬ್ಬ ಮುಸಲ್ಮಾನ ಕ್ರಿಶ್ಚಿಯನ್ ಆಗಬೇಕಾಗಿಲ್ಲ. ನಮ್ಮ ಧರ್ಮಗಳು ಪ್ರತಿಪಾದಿಸುವ ಶ್ರೇಷ್ಠ ವಿಚಾರಗಳನ್ನು ಪೆಡೆಸ್ಟಾಲ್ ಆಗಿ ಇಟ್ಕೊಂಡು, ಫ್ಯಾಬ್ರಿಕ್ ಆಗಿ ಇಟ್ಕೊಂಡು, ಅದರ ಮೇಲೆ ನಾವು ಜಗತ್ತಿನಲ್ಲಿ ಏನೇನು ಒಳ್ಳೆಯದಿದೆಯೋ ಅದನ್ನೆಲ್ಲ ಪಡ್ಕೊಂಡು ನಾವು ಸುಂದರವಾದ ಪ್ರಪಂಚವನ್ನು ಕಟ್ಟೋಣ. ಖಡ್ಗದಿಂದ ಶಾಂತಿ ಇಲ್ಲ, ಖಡ್ಗ ಜಳಪಿಸೋ ದಿನಗಳು ಹೊರಟೋಯ್ತು. ಭೀತಿಯಿಂದ ಇನ್ನೇನು ಪ್ರಯೋಜನ ಇಲ್ಲ, ಪ್ರೀತಿಯಿಂದ ಮನುಷ್ಯ ಸಾಮ್ರಾಜ್ಯ ನಿರ್ಮಾಣ ಆಗಬೇಕು. ಇದು ವಿವೇಕಾನಂದ. ಆ ವ್ಯಕ್ತಿ ತನ್ನ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಪಂಚಕ್ಕೆ ಒಳಿತನ್ನು ಯಾಕೆ ಕೇಳಬೇಕಾಯ್ತು? ಮೈಸೂರು ಮಹಾರಾಜ ಹತ್ರ ಬರ್ತಾರೆ, ಹೇಳ್ತಾರೆ ಅವರು, ಸರ್ ಕೆ ಶೇಷಾದ್ರಿಯರವ್ರ ಜೊತೆ ಮಾತನಾಡ್ತಾ ಮೈಸೂರಿಗೆ ಹೋಗ್ತಾರೆ. ಮಹಾರಾಜರಿಗೆ ಹೇಳ್ತಾರೆ, ಇಂಡಿಯಾದಲ್ಲೂ ಕೂಡ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಬೇಕು ಅನ್ನೋದು ನನ್ನ ಆಸೆ, ನಾಲೆಡ್ಜ್ ರೆವಲ್ಯೂಷನ್ ಆಗಬೇಕು ಅಂತ ನನ್ನ ಆಸೆ. ಚೈನಾ ನೋಡಿದ್ದೇನೆ, ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಚೆನ್ನಾಗಿದೆ ಅವರು, ವಿವೇಕಾನಂದರ ಮಾತಿದ್ದು. ಜಪಾನ್ ನೋಡಿದ್ದೀನಿ, ಅವರ ಡಿಸಿಪ್ಲಿನ್ ನನಗೆ ತುಂಬ ಇಷ್ಟ ಆಗಿದೆ. ಅಮೆರಿಕ ನೋಡಿದ್ದೀನಿ, ಫ್ಯಾಕಲ್ಟಿ ಆಫ್ ಆರ್ಗನೈಸೇಷನ್ ಅದ್ಭುತ. ಜರ್ಮನಿಯನ್ನು ನೋಡಿದ್ದೀನಿ, ಅವ್ರ ಪೇಟ್ರಿಯಾಟಿಸಮ್. ಇದೆಲ್ಲ ನಾವು ಮತ್ತೆ ಭಾರತ ಪಡ್ಕೋಬೇಕು. ಇದು ನಮ್ಮಲ್ಲಿ ಇತ್ತು, ಮರೆತು ಬಿಟ್ವಿ. Every science had its origin in India but developed elsewhere.
There was never a conflict between religion and science in the history of India. Religion of India could not only answer the challenges of science, rather it could give higher level of truth. ನಿವೇದಿತಾಗೆ ಈ ಮಾತುಗಳನ್ನು ಹೇಳಿ ಇನ್ನೊಂದು ಸಲ ಭಾರತದ ಬಗ್ಗೆ ಏನಾದರೂ ನಿನ್ನ ಬಾಯಿಂದ ಅವಹೇಳನಕಾರಿಯಾದ ಮಾತು ಬಂದರೆ ನಾನು ಸಹಿಸೋದಿಲ್ಲ. ಯಾಕೆ ಗೊತ್ತಾ? ನಿನ್ನ ರಕ್ತದವರು, ನಿಮ್ಮ ಪಾಶ್ಚಾತ್ಯರಿದಾರಲ್ಲ, ಇವರು ಭಾರತಕ್ಕೆ ಮಾಡಿರೋ ಅವಮಾನ ಇದೆಯಲ್ಲ, ಹಿಂದೂ ಮಹಾಸಾಗರದ ಕೆಳಗಿರೋ ಕೆಸರನ್ನೆಲ್ಲ ನಿಮ್ಮ ಮೇಲೆ ಎರಚಿದ್ರು ನನ್ನ ಕೋಪ ಶಮನ ಆಗೋದಿಲ್ಲ. ರಾಷ್ಟ್ರೀಯತೆ ಅಂದ್ರೆ ಅರ್ಥ ಆಯ್ತಾ? ನಿಮ್ಮ ಮಕ್ಕಳು ಅಮೆರಿಕದಲ್ಲಿದ್ದಾರೆ, ಬರ್ತಾರೆ, ಇಲ್ಲಿ ರೋಡ್ಗಳು ಸರಿ ಇಲ್ಲ, ಕುಡಿಯೋ ನೀರು ಸರಿ ಇಲ್ಲ, ಬಸ್ಸುಗಳು ಸರಿ ಇಲ್ಲ, ಡ್ರೈನೇಜ್ ಸರಿ ಇಲ್ಲ. ಅಲ್ಲಯ್ಯ, ನಿನ್ನನ್ನು ಸಾಕಿ ಸಲಹಿ ಕಮಾಡಿಟಿ ನಿಮ್ಮ ಅಪ್ಪ ಅಮ್ಮ ಮಾಡಿದ ದೊಡ್ಡ ತಪ್ಪೇನು ಗೊತ್ತೇನೋ? ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಜನ್ಮ ಕೊಟ್ಟಿದ್ದು. ನಿನ್ನನ್ನು ಎಕ್ಸ್ಪೋರ್ಟ್ ಮಾಡಿರೋದು ನಾವು. ಮತ್ತೆ ಇಲ್ಲಿ ಬರೋದು, ಮೊನ್ನೆ ಒಬ್ಬರು ತಾಯಿ ಹೇಳ್ತಾ ಇದ್ರು, ವಸ್ತುಂದೆ ఊరికే పొయ్యలే అన్నీ ఏరుకుని వచ్చి గంటలు కట్టుకుని ఎక్స్ట్రా ఫీజు లగేజ్కి ఇచ్చి ఎత్తుకుని పోతుంది. అదే ఇక్కడిదే కావాలా? సుబ్బమ్మంగడిదే ఊరగాయ కావాలా? ఏం ಶಾಸ್ತ್ರಲ್ಲೋ ಅದೇ ಬೇಕು. ಈ ಕಡೆ ಏನೂ ಚಕಾలేదు, ಇಲ್ಲೇನು ಚೆನ್ನಾಗಿಲ್ಲ. ಎಂಥ ಸೂಡೋ ಆ್ಯಟಿಟ್ಯೂಡ್, ಸಿನಿಕ್ ಆ್ಯಟಿಟ್ಯೂಡ್. ಇದನ್ನು ನೋಡಿ, ಎಲ್ಲಿ ಜೀವನದಲ್ಲಿ ಗ್ರಾಮರ್ ಬೇಕೋ ಅಲ್ಲಿ ಗ್ಲಾಮರ್ ಬಿಡಬೇಕು. ಜೀವನ ಪ್ರಾಪರ್ ಬೇಕಾ? ಪ್ರಾಪರ್ ಜೀವನ ಇಟ್ಕೊಳ್ದೆ ಇದ್ರೆ ಅದು ಪಾಪರ್ ಆಗುತ್ತೆ. ಈ ದೇಶ ನಂಬಿದ್ದೆ ವಿವೇಕಾನಂದರು ಮತ್ತು ರಾಷ್ಟ್ರೀಯತೆ. ಇಲ್ಲಿ ಎರಡೇ ವಿಚಾರ ಬಹಳ ಮುಖ್ಯ ನಮಗೆ. ಒಂದು, ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಂಡಿವಿಜುವಲಿ. ಇದು ಬೇಕೇ ಬೇಕು. ವಿವೇಕಾನಂದರು ಹೇಳ್ತಾರೆ, ಮೈ ಮಿಷನ್ ಈಸ್ ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಐ ಪ್ರಪೋಸ್ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಅಂಡ್ ಮ್ಯಾನ್ ಮೇಕಿಂಗ್ ರಿಲಿಜನ್. ಇದು ವಿವೇಕಾನಂದರು ಹೇಳಿದ ಹೊಸ ಮಾತಲ್ಲ ಭಾರತೀಯರಿಗೆ. ಶ್ರೀರಾಮ ರಾವಣನನ್ನು ಕೊಂದಾಗ ಲಕ್ಷ್ಮಣ ಆ ವೈಭವೋಪೇತವಾದ ಲಂಕಾನಗರವನ್ನು ನೋಡಿ, ಅಣ್ಣ ಅಯೋಧ್ಯೆಗಿಂತ ಚೆನ್ನಾಗಿದೆ ಕಣೋ, ನಾವು ಶಿಫ್ಟ್ ಮಾಡಿಬಿಡೋಣ ಇದನ್ನು, ಕ್ಯಾಪಿಟಲ್ ಸಿಟಿಯನ್ನು. ಅವತ್ತೇನಾದರೂ ರಾಮ ಆ ಮಾತು ಕೇಳಿದ್ದಿದ್ರೆ ನಾವೇನು ಕಾಮೆಂಟ್ ಮಾಡ್ತಿರ್ಲಿಲ್ಲ. ಆದರೆ ಈ ಇತಿಹಾಸದಲ್ಲಿ ನಮಗೊಬ್ಬ ಅಲ್ಲಾವುದ್ದೀನ್ ಖಿಲ್ಜಿ ಗೊತ್ತಿದೆ, ತೊಗಲಕ್ ಗೊತ್ತಿದೆ. ಅವರೆಲ್ಲ ಹೇಗೆ ಕ್ಯಾಪಿಟಲ್ ಸಿಟಿಗಳನ್ನ ತದ್ವ ಮಾಡಿ ಇವತ್ತಿಗೂ ಕೂಡ ಯಾರಾದರೂ ವ್ಯತ್ಯಾಸ ಮಾಡಿದ್ರೆ ಆಲೋಚನೆಗಳಲ್ಲಿ ಇವನ್ನೇನ್ರಿ ಇವನ ಆಲೋಚನೆಗಳೆಲ್ಲ ಹೀಗಿದೆ ಕೇಳಿದ್ದೇವೆ ನಾವು, ಇತಿಹಾಸದಲ್ಲಿ ಕೇಳಿದೆ. ಆಗ ರಾಮ ಹೇಳ್ತಾನೆ, ಈ ಸಂಪತ್ತು ನಮ್ದಲ್ಲ, ಇದು ರಾವಣನಿಗೆ ಸಂಬಂಧಪಟ್ಟಿದ್ದು. ವಿಭೀಷಣನ ನಿನ್ನ ಮುಂದೆ ಆತನಿಂದ ನೆನ್ಪಿಟ್ಕೋ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇದು ಭಾರತವನ್ನು ಉಳಿಸಿದಂತಹ ಮಹಾಮೌಲ್ಯ. ಹೆತ್ತ ತಾಯಿ ಮತ್ತು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ದೊಡ್ಡದು. ಇದನ್ನು ಹೇಳಿದವನು ಶ್ರೀರಾಮನೇ. ಆದರೆ ಅವನು ನಮಗೆ ಪೇಟ್ರಿಯಾಟಿಸಮ್ ಪಾಠ ಹೇಳ್ಕೊಟ್ಟಿದ್ದಾನಲ್ಲ. ಅವನು ಅವತ್ತೇನಾದರೂ, ಟುಡೇ ಐ ಶಲ್ ಡೀಲ್ ವಿತ್ ಸಮ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಸಿಟಿಸನ್, ಲಕ್ಷ್ಮಣ ಪ್ಲೀಸ್ ಸಿಟ್ ಇನ್ ದಿ ಫ್ರಂಟ್ ರೋ ಅಂತ ಹೇಳಿದ್ನ. ನಾವು for the first 15 minutes, my talk is exclusively reserved for patriotism and citizenship ಅಂತ ಅನ್ನೋದ್ರ ಭಾಷಣ ಮಾಡೋದನ್ನ ನೋಡಿ, ಯೋಚನೆ ಮಾಡಿ. ಪೋರಸ್ಸನ್ನ ಅಲೆಕ್ಸಾಂಡರ್ ಹಿಡಿದ, ಅವನಿಗೆ ಬೇಡಿ ಹಾಕಿ ಎಳ್ಕೊಂಡು ಹೋದರು. ಅಲೆಕ್ಸಾಂಡರ್ ಪೋರಸ್ಸನ್ನ ಮುಂದೆ ನಿಲ್ಲಿಸಿ ಅವನನ್ನು ಅವಮಾನದ ರೀತಿಯಲ್ಲಿ ಮಾತನಾಡ್ತಾ ಬಂದ. ಕಡೆಗೆ ಅವನು ಶಾಂತವಾಗಿದ್ದ. ಆಗ ಅಲೆಕ್ಸಾಂಡರ್ ಆಶ್ಚರ್ಯ ಪಡ್ತಾನೆ, ಪೋರಸ್ಸನ್ನು ಕೇಳ್ತಾನೆ, ನಾನು ಇಷ್ಟು ಬೈತಾ ಇದ್ದೀನಿ, ಅವಮಾನ ಮಾಡ್ತಾ ಇದ್ದೀನಿ, ನಿನಗೇನು ಅನಿಸ್ತಾ ಇಲ್ವಾ? ಹಾಗಾದ್ರೆ ನಿನ್ನನ್ನು ಹೇಗೆ ಟ್ರೀಟ್ ಮಾಡಬೇಕು? ಪೋರಸ್, ನೆನ್ಪಿಟ್ಕೋ, ಇದು ಅಲೆಕ್ಸಾಂಡರ್, ನೆನ್ಪಿಟ್ಕೋ, ನೀನು ವಿಜಯಿಯಾದ ಚಕ್ರವರ್ತಿ ಇರ್ಬೋದು, ನಾನು ಪರಾಭವಗೊಂಡಂಥ ಚಕ್ರವರ್ತಿ ಇರ್ಬೋದು, ಆದರೆ ನಾನು ಸೋತ ಮೇಲೆ ನೀನು ನನ್ನನ್ನು ಕೈದಿಯಾಗೆಲ್ಲ ನೋಡಬೇಕಾದ್ದು. ಒಬ್ಬ ರಾಜ ಇನ್ನೊಬ್ಬ ರಾಜನ ಜೊತೆ ಹೇಗೆ ಮಾನವೀಯವಾಗಿ ನಡ್ಕೊಳ್ತಾನೋ ಅದು ಗೆದ್ದವನು ದೊಡ್ಡಸ್ತಿಕೆ ಅಂತ ಪಾಠ ಹೇಳಿಕೊಟ್ಟಿದ್ದು ಪೋರಸ್. ಮಹಾಭಾರತಕ್ಕೆ ಬರ್ತೀರಿ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. 2ನೇ ಚಾಪ್ಟರ್ನಲ್ಲೇ ನಿಮಗೆ ಮೊದಲ 5 ಶ್ಲೋಕಗಳಲ್ಲಿ ಮಾತು ಬಂದ್ಬಿಡುತ್ತೆ. ಕೃಷ್ಣ ಹೇಳ್ತಾನೆ, ವೀಕ್ನೆಸ್ ಈಸ್ ಡೆತ್. ಒಬ್ಬ ಸಿಟಿಸನ್ನ ನೀವು ಶಕ್ತಿಯುತವಾಗಿ ರೂಪಿಸ್ಬೇಕು ಅಂದರೆ ಅವನಿಗೆ ಸ್ಟ್ರೆಂತ್ ಈಸ್ ಲೈಫ್ ಅನ್ನೋರು ಹೇಳ್ಕೊಡೋದು ಎಷ್ಟು ಇಂಪಾರ್ಟೆಂಟು. ವೀಕ್ನೆಸ್ ಈಸ್ ಡೆತ್ ಅದು ಹೇಳ್ಕೊಳ್ಳೇಬೇಕು ನೀವು. ಅವನಿಗೆ ಕತ್ತಲು ಗೊತ್ತಾಗದೇ ಇದ್ರೆ ಬೆಳಕು ಎಂಜಾಯ್ ಮಾಡೋಕ್ಕಾಗಲ್ಲ.
ಹೀಗಾಗಿ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಕೇವಲ ಭೌತಿಕವಾದ ಒಂದು ಕಾನ್ಸೆಪ್ಟ್ ಅಲ್ಲ, ಇದು ಭಾವನಾತ್ಮಕ ಕಾನ್ಸೆಪ್ಟ್. ಇಲ್ಲಿ ವೈಯಕ್ತಿಕವಾಗಿ ಮ್ಯಾನ್ ಮೇಕಿಂಗ್, ನನ್ನ ಒಳಿತು ನನ್ನ ಕೆಡಕು, ನನ್ನ ಅಭ್ಯುದಯ, ನನ್ನ ಉದ್ಧಾರದ ಪಥ, ನನ್ನ ಜೀವನದ ಆದರ್ಶಗಳು. ವಿವೇಕಾನಂದರು ಅದನ್ನೇ ಹೇಳ್ತಾರೆ, ಓ ಭಾರತೀಯರೇ, ಇನ್ನು 50 ವರ್ಷದಲ್ಲಿ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಎಕ್ಸಾಕ್ಟ್ಲಿ ಅವ್ರು ಹೇಳಿದ್ದು 1897, 50 ವರ್ಷದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ವಿವೇಕಾನಂದ ರಾಮಕೃಷ್ಣ ಮಿಷನ್ಗೆ ಬರೆದಿಟ್ಟಂತಹ ಧ್ಯೇಯೋದ್ದೇಶಗಳು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಅದನ್ನ ಫೆಡೆರಿಕೋ ಮೇಯರ್ 1993ನಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಯುನೆಸ್ಕೋ, ಅವನು ಶತಮಾನೋತ್ಸವಕ್ಕೆ ಬರ್ತಾನೆ, ಶಿಕಾಗೋ ಈವೆಂಟ್ ಶತಮಾನೋತ್ಸವಕ್ಕೆ. ಅವನು ಹೇಳ್ತಾನೆ, ಐ ಆಮ್ ಅಮೇಸ್ಡ್ ಟು ಸಿ ದಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಫ್ ರಾಮಕೃಷ್ಣ ಮಿಷನ್ ವೆರಿ ಮಚ್ ಸಿಮಿಲರ್ ಟು ದಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಫ್ ಅವರ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ಸ್. ಮನುಷ್ಯ ಎಲ್ಲೂ ಕೂಡ ಪತಿತನಾಗದೆ, ಅವಮಾನಕ್ಕೆ ಒಳಗಾಗದೆ, ಅವನನ್ನು ಮೇಲೆತ್ತೋದಕ್ಕೆ ರಾಮಕೃಷ್ಣ ಮಿಷನ್ ಏನು ಯೋಚನೆ ಮಾಡಿದೆ, ವಿಶ್ವಸಂಸ್ಥೆ ಹುಟ್ಟೋದಕ್ಕೆ 50 ವರ್ಷ ಮೊದಲು ವಿವೇಕಾನಂದರಿ ಅಸೋಸಿಯೇಷನ್ ಮೆಮೊರಾಂಡಮ್ ಅವ್ರು ಬರೆದಿದ್ದಾರೆ. ನೋಡಿ, ಇದನ್ನೆಲ್ಲ ಪ್ರಪಂಚ ಒಪ್ಕೊಂಡಿದೆ. ಹಾಗಾದ್ರೆ ವಿವೇಕಾನಂದರು ಹೇಳಿದ್ದು ರಾಷ್ಟ್ರೀಯತೆಯನ್ನ ಅಂತಾರಾಷ್ಟ್ರೀಯತೆಯನ್ನ? ಅಲ್ಲಿ ಒಬ್ಬ ಜಾನ್ ಡಿ ರಾಕ್ಫೆಲ್ಲರ್ನ ಹತ್ರ ಕರೀತಾರೆ, ಅವನಿಗೊಂದು ಪಾಠ ಹೇಳ್ತಾರೆ. ಅವ್ರು ಹೇಳಿದ ಪಾಠ ಸೇವಾ ತತ್ವ. ಸೇವೆ ಅನ್ನೋದು ಭಾವುಕತೆಯಲ್ಲ, ಜೀವನ ವಿಧಾನ. ಸೇವೆ ಅನ್ನೋದು ಕೇವಲ ಎಮೋಷನಲ್ ಅಲ್ಲ, ಅದೊಂದು ಸೆಂಟಿಮೆಂಟ್ ಆಗಿ ನಾವು ಫೂಲ್ಸ್ ಆಗಿ ನಡ್ಕೊಳ್ಳೋದಲ್ಲ. ನಾನು ಎಷ್ಟೋ ಜನ ನೋಡಿ, ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿವಸ ಆಸ್ಪತ್ರೆಗಳಿಗೆ ಹೋಗಿ ಬ್ರೆಡ್ಡು ಹಾಲು ಕೊಡ್ತಾರೆ. ಎಲ್ಲ ಆರ್ಗನೈಸೇಷನ್ಸ್ನವರು ಕೂಡ ಬ್ರೆಡ್ಡು ಹಾಲು ತಿನ್ನಿಸ್ಬಿಡ್ತಾರೆ ಪಾಪ ಪೇಷಂಟ್ಸ್ಗೆ. ಅಕ್ಟೋಬರ್ 3ನೇ ದಿವಸ 3ನೇ ತಾರೀಕು ಅವರು ಎಲ್ರಿಗೂ ಕೂಡ ಅಜೀರ್ಣ ಆಗೋಗುತ್ತೆ. ನಾನು ಹೇಳ್ತೀನಿ ಡಾಕ್ಟ್ರೆ, ನೋಡಯ್ಯ, ಅಕ್ಟೋಬರ್ ತಿಂಗಳು ಪೂರ್ತಿ ಆಚರಿಸಿರೋ 2, 3, 4 ಒಂದೊಂದು ದಿವಸ ಬಂದಿಲ್ಲ, 2ನೇ ದಿವಸ ಬಂದಿದ್ದೆ ಪೇಪರ್ ಬರೋದು. ವೆರಿ ಅನ್ಫಾರ್ಚುನೇಟ್, ಕಾಮನ್ ಸೆನ್ಸ್, ಅನ್ಫಾರ್ಚುನೇಟ್ಲಿ ನಾಟ್ ಕಾಮನ್ ಟು ಆಲ್. ಹೀಗಾಗಿ ಇಲ್ಲಿ ವಿವೇಕಾನಂದ ಮಾತು ನೋಡಿ, ಫೆಡೆರಿಕೋ ಮೇಯರ್ ಈ ಕಡೆ ಹೇಳ್ತಾನೆ, ಏನದು ವಿವೇಕಾನಂದರು ಪ್ರತಿಪಾದಿಸಿದ ರಾಮಕೃಷ್ಣ ಮಿಷನ್ನಿನ ಧ್ಯೇಯೋದ್ದೇಶಗಳು ಇವತ್ತು 50 ವರ್ಷದ ನಂತರ ರೂಪುಗೊಂಡಂಥ ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳೊಂದಿಗೆ ತಾದಾತ್ಮ್ಯಗೊಳ್ಳುತ್ತೆ. ಸಿಂಹಪಾಲು ಮೋರಾರ್ಲೆಸ್ ರಿಫ್ಲೆಕ್ಟ್ ಆಗಿದೆ. ಆ ಸನ್ಯಾಸಿಯೊಬ್ಬ ತನ್ನ ಸಂಸ್ಥೆಯನ್ನು ರೂಪಿಸುವ ವಿಷಯದಲ್ಲಿ ಕೊಟ್ಟಂತಹ ನಡವಳಿಕೆಗಳು, ನಿಯಮಾವಳಿಗಳು ಇಡೀ ಪ್ರಪಂಚಕ್ಕೆ ಅನ್ವಯಿಸೋ ಹಾಗಿದೆ ಅಂದಾಗ ಆತ ಇನ್ನೇನು ಯೋಚನೆ ಮಾಡಿರ್ಬೋದು ತನ್ನ ಹೃದಯದಲ್ಲಿ, ತನ್ನ ಸಂಸ್ಥೆ, ತನ್ನ ದೇಶ, ತನ್ನ ಪರಂಪರೆ, ಪೂರ್ವ ರಾಷ್ಟ್ರ ಅಂತಲ, ಅಥವಾ ಇಡೀ ವಿಶ್ವ. ಇದನ್ನು ಗಮನಿಸ್ಬೇಕು. ಇರಿನಾ ಬಕೋವಾ ಅಂತ 2015ನಲ್ಲಿ ಯುನೆಸ್ಕೋ ಡೈರೆಕ್ಟರ್ ಜನರಲ್, ಅವಳು ಹೇಳ್ತಾಳೆ, ಈ ಪ್ರಪಂಚಕ್ಕೆ ಯಾವುದೇ ರೀತಿಯ ಸಂಕಷ್ಟಗಳು ಬಂದರೂ ಕೂಡ ನಮಗೆ ಸ್ಪಷ್ಟವಾಗಿ ಪರಿಹಾರ ಸಿಗಬೇಕು ಅಂದರೆ ದಯವಿಟ್ಟು ವಿವೇಕಾನಂದರನ್ನು ಓದಿ. ಇದೆಲ್ಲವೂ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಯುವ ಜನಾಂಗಕ್ಕೆ ಪರಿಚಯ ಆಗಬೇಕು. ವಿವೇಕಾನಂದ ಮಹಾರಾಜನ್ಗೆ ಏನು ಹೇಳಿದ್ರು? You must develop science and technology in India, keeping the heritage as the fabric. Never ignore, belittle or neglect the rich heritage of our country. ನಮ್ಮ ದೇಶದ ಮೂಲ ಸಂಸ್ಕೃತಿಯನ್ನು ನಿರ್ಲಕ್ಷಿಸದೆ ಕಟ್ಟಬೇಕು. 1909ನಲ್ಲಿ ಮಿಥಿಕ್ ಸೊಸೈಟಿ ಆಗಿದೆ, 1908ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ಆಗಿದ್ದು ನಿಮ್ಗೆ ಗೊತ್ತಿರಬೇಕು. ಅವತ್ತು ಪೋಸ್ಟು ಬೆಳಗ್ಗೆ ಮೈಸೂರು ಮಹಾರಾಜರದ್ದು ಬಂತು, ಸಂಜೆ ಬರೋಡಾ ಮಹಾರಾಜರ ಗಾಯಕ್ವಾಡ್ರದ್ದು ಬಂತು. ಎ ಫ್ಯೂ ಅವರ್ಸ್ ಡಿಫ್ರೆನ್ಸ್ನಲ್ಲಿ ಫಾರ್ಚುನೇಟ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ ಸಿಕ್ತು. ಪೋಸ್ಟ್ ಮ್ಯಾನ್ ಏನಾದರೂ ಆವತ್ತಿನ ಮಟ್ಟಿಗೆ ಸ್ವಲ್ಪ ಜಾಸ್ತಿ ನಿದ್ರೆ ಮಾಡಿ ನಮ್ಮ ಲೆಟರ್ ನೆಕ್ಸ್ಟ್ ಡೇ ಕೊಟ್ಟಿದ್ದಿದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಬರೋಡಾಗ ಹೊರಟೋಗ್ತಾ ಇತ್ತು. ದಾಖಲೆ ಇತ್ತು. ನಮಗೆ 200 ಎಕರೆ ಜಮೀನು ಬೇಕು, 5 ಲಕ್ಷ ರೂಪಾಯಿ ಕೊಡಬೇಕು ಅಂದರೆ ಮಹಾರಾಜ ಹತ್ರ ದುಡ್ಡಿರಲಿಲ್ಲ. Sir Krishnamurti was then the Diwan of Mysore. ಟಾಟಾ ಇನ್ಸ್ಟಿಟ್ಯೂಟ್ ಬರೋದಕ್ಕೆ ವಿಶ್ವೇಶ್ವರಯ್ಯನವರು ಕೂಡ ಕೃಷ್ಣಮೂರ್ತಿಗೆ ಹೇಳಿದರು, ಇದನ್ನು ಬಿಟ್ಕೊಡ್ಬೇಡ ಅಂತ. ಇನ್ನು ರಾಷ್ಟ್ರೀಯತೆ, ನೇರವಾಗಿ ವಿವೇಕಾನಂದರ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೋಡಿ, ಅವರು ಮಹಾರಾಜರ ಹತ್ರ ಬರ್ತಾರೆ, ವೈಜ್ಞಾನಿಕ ಕ್ರಾಂತಿ ಆಗಬೇಕು, ಸೈನ್ಸ್ ರೆವಲ್ಯೂಷನ್ ಆಗಬೇಕು ಅಂತಾರೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಬೇಕು ಅಂತಾರೆ.
ಬಾಲಗಂಗಾಧರ ತಿಲಕರ ಜೊತೆ ಪುಣೆಯಲ್ಲಿ ಕೂತ್ಕೊಳ್ತಾರೆ. ಹೆಣ್ಮಕ್ಳು ಮದುವೆ 10 ವರ್ಷಕ್ಕೆ ಇರಬಾರ್ದು, 14 ಮಾಡಬೇಕಿದೆಲ್ಲ ಅಂತಾರೆ. ಆರ್ಯ ಸಮಾಜದ ಅನುಯಾಯಿ ಹರ್ವಿಲಾಸ್ ಶಾರದಾ ಆತನ ಬಳಿ ಹೋಗ್ತಾರೆ ಕಿಶನ್ಗರ್ನಲ್ಲಿ. ಶಾರದಾ ಆಕ್ಟ್ ಅಂತ ಮುಂದೆ ಅಂಬೇಡ್ಕರ್ ಅವ್ರ ಜೊತೆ ಅವ್ರು ಕೆಲಸ ಮಾಡಬೇಕಾದ್ರೆ ಬರುತ್ತೆ. ಆತನ ಹತ್ರ ಇದನ್ನು ಡಿಸ್ಕಸ್ ಮಾಡ್ತಾರೆ. ಆತ ಕಾನ್ಸ್ಟಿಟ್ಯೂಷನ್ ಶಾರದಾ ಆಕ್ಟ್ ಅಂತ ಹೆಣ್ಮಕ್ಳು ಮದುವೆ ವಯಸ್ಸನ್ನು 10 ರಿಂದ 14ಕ್ಕೆ ತರೋದಕ್ಕೆ ವಿವೇಕಾನಂದನ ಕೃತಜ್ಞತೆಯಿಂದ ಆತ ನೆನಪು ಮಾಡ್ಕೊಳ್ತಾನೆ ತನ್ನ ಕಾರ್ಯದಲ್ಲಿ. ಕೇರಳಕ್ಕೆ ಹೋಗ್ತಾರೆ. ಕೊಚ್ಚುಣ್ಣಿ ತಂಬೂರನ್ ಬಟ್ಟನ್ ತಂಬೂರನನ್ನು ಕಂಗನೂರಿನ ರಾಜ್ಕುಮಾರರ ಜೊತೆ ಕೂತ್ಕೊಂಡು ಮಾತಾಡ್ತಾ ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಆ ಊರಿನ ಜನಸಾಮಾನ್ಯರು ಸಂಸ್ಕೃತದಲ್ಲಿ ಕಾನ್ವರ್ಸ್ ಮಾಡೋದನ್ನು ನೋಡಿ ಹೇಳ್ತಾರೆ, ಸಂಸ್ಕೃತವನ್ನು ಉಳಿಸ್ಕೊಳ್ಳಿ, ಇದರ ಭಾರತ ಉಳಿಯೋದಿಲ್ಲ. ರಾಜಸ್ಥಾನಕ್ಕೆ ಬರ್ತಾರೆ. ಯುವಕರನ್ನೆಲ್ಲ ಕುರಿತು ಮಾತನಾಡ್ತಾ ಹೇಳ್ತಾರೆ, ಸಂಸ್ಕೃತವನ್ನು ಕಲಿಯಿರಿ, ವಿಜ್ಞಾನವನ್ನು ಕಲಿಯಿರಿ, ಬಟ್ ಕಲಿಯುವುದನ್ನು ನಿಖರವಾಗಿ ಕಲಿಯಿರಿ ಅಂತ ಹೇಳಿ ಮುಂದಿನ ವಾಕ್ಯ ಹೇಳ್ತಾರೆ, ನಮ್ಮ ದೇಶದ ಎಲ್ಲ ಸಂಪತ್ತು ಕೂಡ ಸಂಸ್ಕೃತದಲ್ಲೇ ದಾಖಲೆಯಾಗಿದೆ. ಆದ್ದರಿಂದ ಭಾರತದ ಇತಿಹಾಸವನ್ನು ಭಾರತೀಯರೇ ಬರೀಬೇಕು, ಬೇರೆಯವರು ಬರೆದರೆ ಅವ್ರಿಗೆ ನಮ್ಮ ನೈಜ ಪಲ್ಸ್ ಗೊತ್ತಾಗೋದಿಲ್ಲ. ಅವರೊಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ ಮತ್ತು ನನಗೆ ಯಾವುದು ಇಂಪಾರ್ಟೆಂಟೋ ಅದು ನನ್ನ ಎದುರುಗಡೆ ಮನೆಯವನಿಗೆ ಇಂಪಾರ್ಟೆಂಟ್ ಅಲ್ಲ. ಈಗ ಸಣ್ಣ ಎಕ್ಸಾಂಪಲ್, ನಾನು ಇದನ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತು ಅಲ್ಲೋ ಗೊತ್ತಿಲ್ಲ. ನಿಮ್ಮ ಮಗು ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿರುತ್ತೆ. ನಿಮ್ಮ ಎದುರುಗಡೆ ಮಗು, ಮನೆ ಮಗು, ತಾಯಿ ನಿಂತಿರ್ತಾವಾಗ, ಪಾರ್ವತಮ್ಮನವರೇ ಏನೋ ನನ್ನ ಮಗು ಫಸ್ಟ್ ರ್ಯಾಂಕು, ನಾವೇನು ಮಾಡೋಕ್ಕಾಗುತ್ತೆ? ಇದು ಮನುಷ್ಯನ ನಡವಳಿಕೆ. ಇದು ನಿಮ್ಮಲ್ಲಿ ಹೌದಾ, ಕಂಗ್ರ್ಯಾಚುಲೇಷನ್ಸ್ ರೀ, ಮಗು ಎಲ್ರಿ ಕರ್ಕೊಂಬರ್ರಿ ಒಂದು ಚಾಕ್ಲೇಟ್. ಇಲ್ಲ, ಎಲ್ಲ ಚಾಕ್ಲೇಟು ನನ್ನ ಮಗುಗೆ ಇಲ್ಲ, ನನ್ನ ಮಗುಗೆ ಇಲ್ಲ. ಇಲ್ಲಿ ಈ ನೋಡಿ, ದಾಸ್ಯದ ಬದುಕು ನಮ್ಮನ್ನು ಯಾವ ಮಟ್ಟಕ್ಕೆ ತಂದು ತಳ್ಳಿ ಹಾಕಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಇದೊಂದು ರೀತಿ ಅನ್ಡಿಕ್ಲೇರ್ಡ್ ದಾಸ್ಯ, ಸ್ಲೇವರಿ. ಇದು ಅನ್ಡಿಕ್ಲೇರ್ಡ್. ಇದು ಎಲ್ಲೆಲ್ಲಿ ಯಾವ ಅವಶ್ಯಕತೆ ಇದೆ. ಮೊಹಮ್ಮದ್ ಕಾಲೇಜ್ ಆಫ್ ಹೈದ್ರಾಬಾದ್, ಅಲ್ಲಿ ಉಪನ್ಯಾಸ ಮಾಡ್ತಾರೆ ವಿವೇಕಾನಂದರು. ಸರ್ ಖುರ್ಷೀದ್ ಝಾ, ಅಲ್ಲಿನ ಸ್ಪೆಷಲ್ ಆಫೀಸರ್ ಟು ನೈಜಾಮ್, ಅವನು ಹೇಳ್ತಾನೆ, ನಿಮ್ಮ ಮೂರ್ತಿ ಪೂಜೆ ನಿಷ್ಪ್ರಯೋಜಕ, ನಿಮ್ಮ ಪುಣ್ಯಕ್ಷೇತ್ರಗಳಲ್ಲಿ ಏನೂ ನೋಡಲಿಲ್ಲ ನಾನು, ಇಂಡಿಯಾದ ಹಿಂದೂಸ್ನ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ನಾನು ಹೋಗಿ ಬಂದಿದ್ದೇನೆ, ನನಗೆ ಯಾವುದೇ ಇಂಪ್ಯಾಕ್ಟ್ ಆಗಲಿಲ್ಲ. ನೀವು ಮೂರ್ತಿಯ ಆರಾಧಕರು, ನಾನು ಒಪ್ಪೋದಿಲ್ಲ ನಿಮ್ಮ ರಿಲಿಜನ್ ಅಂದಾಗ ಬೈಲ್ ಕೂತ್ಕೊ. ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ಖುರ್ಷೀದ್. ಬೇರೆ ಧರ್ಮಗಳಿಗೆ ಸಂಸ್ಥಾಪಕ ಇದ್ದಾನೆ ಕಾಣೋ, ಸಂಸ್ಥಾಪಕನಲ್ಲೇನಾದರೂ ಅವರು ನಂಬಿಕೆ ಕಳ್ಕೊಂಡ್ರೆ ಅವ್ರು ನಾಸ್ತಿಕರೇ ಆಗಬೇಕು ಕಾಣೋ. ಆದರೆ ಹಿಂದೂ ಧರ್ಮದಲ್ಲಿ ನೆನ್ಪಿಟ್ಕೋ, ವಿಶ್ವಾಮಿತ್ರ ಇಲ್ಲಿ ಹುಟ್ಟಿದ್ದಾನೆ, ವಸಿಷ್ಠ ಹುಟ್ಟಿದ್ದಾನೆ, ಯಾಜ್ಞವಲ್ಕ್ಯ ಹುಟ್ಟಿದ್ದಾನೆ, ವ್ಯಾಸ ಹುಟ್ಟಿದ್ದಾನೆ. ನೆನ್ಪಿಟ್ಕೋ, ಇವರೆಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಾರೆ, ಇವರಿಂದ ಹಿಂದೂ ಧರ್ಮ ಹುಟ್ಟಿಲ್ಲ. 333 ಕೋಟಿ ದೇವತೆಗಳನ್ನು ನಾವು ಮರೆತು ಕೂಡ ನಾವು ಧಾರ್ಮಿಕರಾಗಿ ಇರಬಹುದು. ಇದೇ ಹಿಂದೂಯಿಸಮ್ನ ಗ್ರೇಟ್ನೆಸ್. ನಿರೀಶ್ವರವಾದ ಇಲ್ಲಿದೆ, ಮೂರ್ತಿ ಪೂಜೆ ಇಲ್ಲಿದೆ, ತಾತ್ವಿಕ ಆರಾಧನೆ ಇಲ್ಲಿದೆ, ನಾಸ್ತಿಕ್ಯ ಇದೆ. ಚರ್ಕನನ್ನು ಓದಿ ನೀವು, ಚಾರ್ವಾಕನನ್ನು ಓದಿ ನೀವು, ನೋಡಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ ನಿಮಗೆ ಸೈನ್ಸ್ ಇದೆ, ಆಯುರ್ವೇದ ಇದೆ. ನಿಮಗೆ ಆ ಆಯುರ್ವೇದದ ಅದ್ಭುತ ಹೇಳಬೇಕು. ಇವತ್ತಿಗೆ 200 ವರ್ಷದ ಹಿಂದೆ ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು ಒಂದು ಹಳ್ಳಿಯಲ್ಲಿ, ದಾಖಲೆ ಆಗಿದೆ ಅದು ಆಯುರ್ವೇದಿಕ್ ಸೈನ್ಸ್ನಲ್ಲಿ. ಅವರು ಗಂಡು ಮಕ್ಕಳಿಗೆ ಮಾತ್ರ ಕೈ ಹಿಡಿದು ಪಲ್ಸ್ ನೋಡಿ ಔಷಧಿ ಕೊಡ್ತಾ ಇದ್ರು. ಹೆಣ್ಣು ಮಕ್ಕಳನ್ನ ಹೀಗೆ ಮುಟ್ಟಿ ಔಷಧಿ ಕೊಡೋದಕ್ಕೆ ಡಾಕ್ಟರ್ಗಳಿಗೆ ಆ ಕಾಲದ ಪರ್ಮಿಷನ್ ಇರಲಿಲ್ಲ. ಆಗೇನು ಮಾಡೋರು, ಹೆಣ್ಣು ಮಕ್ಕಳ ಕೈಗೆ ಒಂದು ದಾರ ಕಟ್ಟಿ ಆ ದಾರದ ಇನ್ನೊಂದು ತುದಿಯನ್ನು ಡಾಕ್ಟರ್ ಕೈ ಕೊಡೋರು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಔಷಧಿ ಕೊಡೋರು. ಆಯುರ್ವೇದದಲ್ಲಿ ಮೆಡಿಕಲ್ ಎಥಿಕ್ಸಲ್ಲಿ ಹೆಣ್ಣು ಮಗಳು ಒಬ್ಬಳೇ ಬರಬಾರ್ದು ಹಾಸ್ಪಿಟಲ್ಗೆ ಅಂತಿದೆ. ಡಾಕ್ಟ್ರು ಇಂತಿಷ್ಟು ಸೈಜ್ಗಿಂತಲೂ ಜಾಸ್ತಿ ಸೈಜ್ನಲ್ಲಿ ತನ್ನ ಅಕ್ಷರಗಳನ್ನು ಬರ್ಸ್ಕೋಬಾರ್ದು ಅಂತ ಇದೆ. ಓದ್ಬೇಕು ನಾವು. ದ ಮಿಷನ್ ಆಫ್ ಯೂನಿವರ್ಸಿಟೀಸ್ ಅಂತ ಒಂದು ಪುಸ್ತಕ ಇದೆ, ಆಥರ್ಡ್ ಬೈ ವೈ ಗೆಸೆಟ್ ಅಂತ ಅವನ ಹೆಸರು. ದಯವಿಟ್ಟು ರೆಕಾರ್ಡ್ ಮಾಡ್ಕೊಡಿ ಇದನ್ನ, ಆ ಬುಕ್ಕಲ್ಲಿದೆ. ಒಬ್ಬ ಮನುಷ್ಯನಿಗೆ ಎಜುಕೇಷನಲ್ಲಿ ಏನೇನು ಕೊಡಬೇಕು ಅಂತ. ಈ ತುಂಟು ಹುಡುಗರು ಒಂದ್ಸಲ ಆ ನಾಟಿ ವೈದ್ಯರ ಹತ್ರ ಹೋಗಿ ಹಾಗಾದ್ರೆ ನೋಡಿ ಪಲ್ಸ್ ತಿಳ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಪಾಪ ಪರದೆಯಿಂದ ಆಚೆಗೆ ಹೆಣ್ಮಕ್ಳಿಗೆ ಅವ್ರನ್ನ ಕೂರಿಸ್ಬಿಟ್ಟು ಕೊಡ್ತಾ ಇದ್ದ ದಾರ ಕಟ್ಟಿ.
ಇವ್ರು ದಾರ ತೊಗೊಂಬಂದು ಇನ್ನೊಂದು ತುದಿ ಕೊಟ್ಟರು. ಅವ್ರು ಕಣ್ಣು ಮುಚ್ಕೊಂಡು ಆ ದಾರದ ನಿಮಗೆಲ್ಲ ಗೊತ್ತಿದೆ ಟ್ಯೂನಿಂಗ್ ಫೋರ್ಕ್ ಹೇಗೆ ಕೆಲಸ ಮಾಡುತ್ತೋ ಹಾಗೆ ವೈಬ್ರೇಷನ್ಸ್ನಲ್ಲೇ ಅವ್ರು ನೋಡ್ತಾರೆ. ಮಗು ಬೇಜಾರು ಮಾಡ್ಕೋಬೇಡ್ರು, ನಾನು ಬೈಯಲ್ಲ, ಇದು ಯಾವುದೋ ಚತುಷ್ಪಾದ ಅನ್ಸುತ್ತೆ ಕಣೋ ಅಂದರು. ಈ ಹುಡುಗರನ್ನು ಮಾಡಿದ್ರೆ ಒಂದು ಎಮ್ಮೆ ಕರು ದಾರ ಕಟ್ಬಿಟ್ಟು ಅದನ್ನು ತಂದು ಕೊಟ್ಟಿದ್ದಾರೆ ಇವ್ರ ಕೈಗೆ. ಭಾರತ ಯಾವುದನ್ನು ಸುಳ್ಳು ಹೇಳಲಿಲ್ಲ. ಈ ದೇಶದಲ್ಲಿ ಅದು ತಪ್ಪೇನು, ವಿಪರೀತವಾದಂತಹ ಹೊರಗಿನ ವಿಚಾರಗಳನ್ನು ನಮ್ಮ ತನವನ್ನು ಮರೆತು ನಾವು ಹೊರಗಡೆದನ್ನು ಅಕ್ಸೆಪ್ಟ್ ಮಾಡಿದ್ದು, ನಮ್ಮ ತನವನ್ನು ನಾವೇ ನೆಗ್ಲೆಕ್ಟ್ ಮಾಡಿದ್ದು. ನಾನು ಹೇಳಿದೆ ರಾಷ್ಟ್ರೀಯತೆಯ ವಿಚಾರದಲ್ಲಿ ಎರಡೇ ಆಸ್ಪೆಕ್ಟ್: ಮ್ಯಾನ್ ಮೇಕಿಂಗ್ ಎಜುಕೇಷನ್, ಮ್ಯಾನ್ ಮೇಕಿಂಗ್ ರಿಲಿಜನ್. ಮ್ಯಾನ್ ಮೇಕಿಂಗ್ ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ವಿವೇಕಾನಂದ ಕೊಟ್ಟ ಡೆಫಿನೇಷನ್ ಏನು ಎಜುಕೇಷನ್ಗೆ? ಎಜುಕೇಷನ್ ಈಸ್ ಮ್ಯಾನ್ ಮೇಕಿಂಗ್. ಮ್ಯಾನ್ ಮೇಕಿಂಗ್ ಮೀನ್ಸ್ ಕ್ಯಾರೆಕ್ಟರ್ ಬಿಲ್ಡಿಂಗ್, ಆ್ಯಂಡ್ ಇಟ್ ಈಸ್ ಥ್ರೂ ಕ್ಯಾರೆಕ್ಟರ್ ಬಿಲ್ಡಿಂಗ್ ಯು ಹ್ಯಾವ್ ಟು ಬಿಲ್ಡ್ ದಿ ನೇಷನ್. ದೇಶವನ್ನು ಕಟ್ಟಬೇಕಾದ ಯಾವುದರಿಂದ? ಚಾರಿತ್ರ್ಯದಿಂದ. ಚಾರಿತ್ರ್ಯ ಯಾವುದರಿಂದ ಬರುತ್ತೆ? ವ್ಯಕ್ತಿತ್ವದಿಂದ. ಖುರ್ಷೀದ್ ಸಾ ವಿವೇಕಾನಂದರ ಮುಂದೆ ನಿರುತ್ತರನಾಗ್ತಾನೆ. ದಿಲ್ ಮಹಮ್ಮದ್ ಅಂತೇಳಿ ಲಾಹೋರ್ ಯೂನಿವರ್ಸಿಟಿಯ ಡೈರೆಕ್ಟರ್ ಒಂದು ಕಡೆ ಬರೀತಾನೆ, ಭಗವದ್ಗೀತೆ ಅಂತ ಗ್ರಂಥ ನಾನು ನೋಡಲಿಲ್ಲ, ಅದನ್ನು ನೋಡಿದ ಮೇಲೆ ಮನುಷ್ಯನ ಮಹಾತ್ಮೆ ಏನು, ದೇವರು ಅಂದ್ರೇನು, ಸತ್ಯ ಅಂದ್ರೇನು, ಬದುಕು ಅಂದ್ರೇನು ಅಂತ ನನಗೆ ಗೊತ್ತಾಯಿತು ಅಂತ. ಇದೆಲ್ಲ ಈ ದೇಶದ ಮಹಾಮೌಲ್ಯಗಳನ್ನು ಜಗತ್ತು ಅರ್ಥ ಮಾಡಿಕೊಂಡಂತಹ ರೀತಿ. ವಿವೇಕಾನಂದರು ಪಾಶ್ಚಾತ್ಯ ಜಗತ್ತಿನಲ್ಲಿ ಏನು ಕಂಡ್ರು? ಅವರು ಅನಾಮಧೇಯರು, ಒಂದು ಅರ್ಥದಲ್ಲಿ ಅನಾಮಧೇಯರು. ಆದರೆ ಅಮೆರಿಕದ ಎಲೈಟ್ ಸೊಸೈಟಿ ಅವ್ರನ್ನ ಬಹಳ ಬೇಗ ಗುರುತಿಸಿದ್ರು. ಅಮೆರಿಕದಿಂದ ತಮ್ಮ ಭಾರತೀಯ ಭಕ್ತರಿಗೆ ಪತ್ರ ಬರೀತಾರೆ, ಈ ವಿವೇಕಾನಂದನಿಗೆ ಬಂದ ಕಷ್ಟಗಳು ಇನ್ಯಾರಿಗಾದ್ರೂ ಬಂದಿದ್ದಿದ್ರೆ ಅವನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದ. ವಿವೇಕಾನಂದ ರಾಷ್ಟ್ರೀಯತೆ ಅರ್ಥ ಆಯ್ತಾ? ಒಂದು ವೇಳೆ ಅವರೇನಾದರೂ ಈ ವಿಚಾರಗಳನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ತಮ್ಮ ಬದುಕಿಗೆ ಬಹಳ ದೊಡ್ಡ ಆಘಾತವಾಯಿತು, ನಾನು ಯಾಕಾದರೂ ಈ ದೇಶ ಸೇವೆ ಕೈ ಹಾಕದೆ ಅಂತ ಯೋಚನೆ ಮಾಡಿದ್ದಿದ್ರೆ ವಿವೇಕಾನಂದರ ಹೆಸರು ನಾವೇ ನೆನಪು ಮಾಡ್ಕೊಳ್ತಿರ್ಲಿಲ್ಲ. 1000 ಐಲ್ಯಾಂಡ್ ಪಾರ್ಕ್ಗೆ ಬರ್ತಾರೆ, ಅದು ಬಹಳ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇದೆ ಅಮೆರಿಕದಲ್ಲಿ. ಅಲ್ಲಿ ಇಬ್ಬರು ಅಮೆರಿಕನ್ಸ್ಗೆ ಸನ್ಯಾಸ ಕೊಡ್ತಾರೆ. ದಿ ಸಾಂಗ್ ಆಫ್ ಸನ್ಯಾಸಿನ್ ಅಲ್ಲೇ ಬರೀತಾರೆ. ಆ ಬ್ರುಕ್ಲಿನ್ ಎಥಿಕಲ್ ಸೊಸೈಟಿ ಆಜುಬಾಜಲ್ಲಿ ಓಡಾಡಬೇಕಾದ್ರೆ ಎಂಥ ಡಿಕ್ಲರೇಷನ್ ಕೊಡ್ತಾರೆ. ಐ ಹ್ಯಾವ್ ಎ ಮೆಸೇಜ್ ಟು ದಿ ವೆಸ್ಟ್ ಆಸ್ ಬುದ್ಧ ಹ್ಯಾಡ್ ಎ ಮೆಸೇಜ್ ಟು ದಿ ಈಸ್ಟ್. ಅಮೆರಿಕ ಒಂದು ರೀತಿಯಲ್ಲಿ ಕಲ್ಚರ್ ಕೊಟ್ಟಿದೆ, ಯುರೋಪ್ ಧೈರ್ಯವನ್ನು ಕೊಟ್ಟಿದೆ, ಏಷ್ಯಾ ರಿಲಿಜನ್ ಅನ್ನು ಕೊಟ್ಟಿದೆ ಅಂತ ವಿವರಿಸ್ತಾರೆ. ಭಾರತೀಯರಿಗೆ ಅವರು ಕೊಟ್ಟ ರಾಷ್ಟ್ರೀಯತೆ ಏನು? ವಾಣಿಜ್ಯವನ್ನು ಮರೆತರೆ ಅಮೆರಿಕ ಸಾಯುತ್ತೆ, ರಾಜಕೀಯವನ್ನು ಮರೆತರೆ ಇಂಗ್ಲೆಂಡ್ ಸಾಯುತ್ತೆ, ತಾಂತ್ರಿಕತೆಯನ್ನು ಮರೆತರೆ ಜಪಾನ್ ಸಾಯುತ್ತೆ, ಧರ್ಮವನ್ನು ಮರೆತರೆ ಭಾರತ ಸಾಯುತ್ತೆ. ಭಾರತದ ಉಳಿವಿಗೆ ಧರ್ಮ ಅನಿವಾರ್ಯ ಹೇಳ್ತಾರೆ ವಿವೇಕಾನಂದ. ಹಾಗಾದರೆ ಧರ್ಮದ ಪರ್ಸ್ಪೆಕ್ಟಿವ್ ಏನು ಅವ್ರ ದೃಷ್ಟಿಯಲ್ಲಿ? ಎಂಥ ಮಾತ್ರ ಇದು! ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ, ವಿದ್ಯುತ್ತಿನಂತಹ ಇಚ್ಛಾಶಕ್ತಿ, ಒಳಗೂ ಹೊರಗೂ ಪ್ರಾಮಾಣಿಕರಾದ, ನಂಬಿಕೆಗೆ ಅರ್ಹರಾದ 100 ಜನರನ್ನು ನಾನು ಕೊಡಿ, ಈ ಜಗತ್ತನ್ನು ಬದಲಾಯಿಸ್ತೇನೆ. ದೇವರು ಹಾಗಿರಬಹುದು ಹೀಗಿರಬಹುದು ಅಂತ ಹೇಳುವವನಿಗಿಂತ ಒಂದು ದೆವ್ವವನ್ನು ಸಾಕ್ಷಾತ್ಕರಿಸಿಕೊಂಡವನನ್ನು ನಾನು ಗೌರವಿಸ್ತೇನೆ. ವಿಧವೆಯ ಕಣ್ಣೀರನ್ನು ಒರೆಸದ, ಹಸಿದ ಹೊಟ್ಟೆಗೆ ಅನ್ನ ನೀಡದ ದೇವರಲ್ಲಾಗಲಿ ಧರ್ಮದಲ್ಲಾಗಲಿ ನನಗೆ ನಂಬಿಕೆ ಇಲ್ಲ. ಇದು ಪ್ರಾಕ್ಟಿಕಲ್ ವೇದಾಂತ. ವಿವೇಕಾನಂದರನ್ನ ಅರ್ಥೈಸಿಕೊಂಡಂತಹ ಜನ ಎಷ್ಟು ಕೃತಜ್ಞತೆಯಿಂದ ಅವ್ರು ನಮ್ಮ ಇದು ಅರ್ಥ ಮಾಡಿಕೊಂಡ್ರು. ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್, ಹಾರ್ವರ್ಡ್ ಯೂನಿವರ್ಸಿಟಿಯ ಗ್ರೀಕ್ ಪ್ರಾಧ್ಯಾಪಕ, ಆತ ಹೇಳ್ತಾನೆ, ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ who is more learned than all our American professors put together. ಸ್ವಾಮೀಜಿ, ನಿಮ್ಮ ಹತ್ರ ಪರಿಚಯ ಪತ್ರ ಇಲ್ಲ ಅಂತ ನೀವು ಇಷ್ಟು ಖಿನ್ನರಾಗಿದ್ದೀರಾ? ಆಸ್ಕಿಂಗ್ ಯು ಫಾರ್ ಎ ಕ್ರೆಡೆನ್ಷಿಯಲ್ ಈಸ್ ಸಮಥಿಂಗ್ ಲೈಕ್ ಆಸ್ಕಿಂಗ್ ದಿ ಸನ್ ಟು ಶೋ ಹಿಸ್ ರೈಟ್ ಟು ಶೈನ್ ಅಂದ್ರೆ. ವೆಸ್ಟರ್ನರ್ ಅಂದರೆ ಅವರು ಜ್ಞಾನ ಸೂರ್ಯ, ವಿವೇಕಾನಂದ ಜ್ಞಾನ ಸೂರ್ಯ. ಅವರು ಏನು ಭಾರತಕ್ಕೆ ಮಾತ್ರ ಸೂರ್ಯನ? ಅವರು ಕೊಟ್ಟ ರಾಷ್ಟ್ರೀಯತೆಯ ಬ್ಯೂಟಿ ಏನು ಗೊತ್ತಾ? ಕ್ರಿಸ್ಟೋಫರ್ ಈಶ್ವರ್ವುಡ್ ಬರೀತಾನೆ. ಕ್ರಿಸ್ಟೋಫರ್ ಈಶ್ವರ್ವುಡ್ ಎ ಗ್ರೇಟ್ ನೇಮ್ ಇನ್ ದ ವೆಸ್ಟ್. ಅವ್ನು ಬರೀತಾನೆ,
The nationalism propounded by Vivekananda was not nationalism in a minimal sense. It was supranationalism and it was internationalism sublimed ಅಂತ ಬರುತ್ತೆ. ಭಾರತ ಉಳಿದ್ರೆ ಪ್ರಪಂಚ ಉಳಿಯುತ್ತೆ, ಭಾರತ ಕೆಟ್ಟರೆ ಪ್ರಪಂಚಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನು ನಿಖರವಾಗಿ ಅವರು ಇದು ಮಾಡ್ತಾರೆ. ಪಾಲ್ ಡ್ಯೂಸನ್ ಅನ್ನೋ ಹೆಸರು ಕೇಳಿದ್ರಿ ನೀವು? ಕೀಲ್ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ್ ಪ್ರೊಫೆಸರ್ ಆಗಿರ್ತಾನೆ ಜರ್ಮನಿಯಲ್ಲಿ. 54 ವೇದಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದಂಥವನು. ರಾಮಾಯಣ ಮಹಾಭಾರತ ಮನುಸ್ಮೃತಿಯ ಬಗ್ಗೆ ಅದ್ಭುತವಾಗಿ ಅಥಾರಿಟೇಟಿವ್ ಆಗಿದ್ದವನು. ನೋಡಿ ವಿವೇಕಾನಂದರ ಪ್ರಭಾವ ಅವನ ಮೇಲೆ ಹೇಗಾಗಿತ್ತು ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ. ಇಫ್ ಕ್ಯಾಥಾಲಿಸಿಟಿ, ಇಫ್ ಕ್ಯಾಥಲಿಸಮ್, Catholic principles, if they can adopt Vedanta in their philosophy, they can survive for a longer time. ಭಾರತದ ವೇದಾಂತವನ್ನು ಕ್ರಿಶ್ಚಿಯಾನಿಟಿ ಅಳವಡಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ದಿವಸ ಬದುಕುತ್ತದು, ಇನ್ನೂ ಹೆಚ್ಚು ಕಾಲ ಬದುಕುತ್ತೆ. ಅವನಿಗೆ ಅರ್ಥ ಆಗಿತ್ತು. ಅವನು 1894 ಇಂಡಿಯಾಗೆ ಬಂದಿದ್ದ. ಅವನು ಬಾಂಬೆನಲ್ಲಿ ಅವನು ಕನ್ಕ್ಲೂಡಿಂಗ್ ಸ್ಪೀಚ್ ಆಗಿದೆ, ಪೂನಾದಲ್ಲಿ ಸ್ಪೀಚ್ ಆಗಿದೆ ಅವನದು. ಪಾಲ್ ಡ್ಯೂಸನ್, ಇವರೆಲ್ಲ ಬಹಳ ದೊಡ್ಡ ಹೆಸರುಗಳು. ಮ್ಯಾಕ್ಸ್ ಮುಲ್ಲರ್, ಪಾಲ್ ಡ್ಯೂಸನ್ ಬಗ್ಗೆ ನಾವು ನಿಖರವಾಗಿ ನೋಡಬೇಕು. ವಿವೇಕಾನಂದ ಥಾಟ್ಸನ್ನು ತಗೋಬೇಕು ನಾವು. ಅಲ್ಲಿ ಭಾಳಷ್ಟು ಡಿಸ್ಟಾರ್ಷನ್ಸ್ ಇದೆ ನಮ್ಮ ವಿಚಾರಗಳಲ್ಲಿ. ಆದರೆ ಬಾಲಗಂಗಾಧರ ತಿಲಕರನ್ನು ಜೈಲಿಗೆ ಹಾಕಿದಾಗ 1857 ವಾರ ಆದ ನಂತರ ನಿಮಗೆಲ್ಲ ಗೊತ್ತಾಗುತ್ತೆ ಬ್ರಿಟಿಷರ್ಸ್ ಆಟಿಟ್ಯೂಡ್ ನಮ್ಮ ಮೇಲೆ ಬೇರೆಯೇ ಆಯಿತು. ಬಾಲಗಂಗಾಧರ ತಿಲಕರನ್ನ ಬ್ರಿಟಿಷ್ ಪ್ರೆಸಿಡೆನ್ಸಿ ಜೈಲಿಗೆ ಹಾಕಿದಾಗ ಇಲ್ಲಿನ ಗವರ್ನರ್ ಜನರಲ್ ಲಂಡನ್ನಿನ ಪ್ರೆಸಿಡೆನ್ಸಿಗೆ ಪತ್ರ ಬರೀತಾನೆ, ನೀವು ಇಂಥ ಸಣ್ಣ ಬುದ್ಧಿಗೆ ಬರ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ, ಎಂಥ ಮಹಾತ್ಮನನ್ನು ಜೈಲಿಗೆ ಹಾಕಿದ್ದೀರಿ, ನಿಮ್ಮ ಮಾನ ಹೋಯಿತು ಅಂತ ಬರೀತಾನೆ. ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹಲವಾರು ಪಟ್ಟಿ ಮಾಡ್ತಾರೆ, ಬ್ರಿಟಿಷರ್ಸೇ ಪಟ್ಟಿ ಮಾಡ್ತಾರೆ. ಅದರಲ್ಲಿ ಅವರೇ ಒಪ್ಕೊಳ್ತಾರೆ, ನಾವು ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಡಿಸ್ಟರ್ಬ್ ಮಾಡಿದ್ದು, ಸಾಂಸ್ಕ್ರಿಟ್ ಎಜುಕೇಷನ್ ಡಿಸ್ಟರ್ಬ್ ಮಾಡಿದ್ರಿಂದ ಈ ದೇಶದ ಜನಸಾಮಾನ್ಯರ ಹೃದಯಕ್ಕೂ ನೋವಾಗಿ ಅವ್ರು ರಿವೋಲ್ಟ್ ಆದರು ಅಂತ. ಇತಿಹಾಸ ನಾವು ಇದನ್ನೆಲ್ಲೂ ಓಡಲ್ಲ. ಅಕ್ಬರ್ನನ್ನು ನಿಲ್ಲದ ಹಾಗೆ ಓಡಿಸ್ಕೊಂಡು ಹೋಗಿ ಗಡಿಯಿಂದ ಆಚೆಗಿಂದ ಬದುಕಿದ್ರೆ ಸಾಕು ಅಂತ ಹೇಳಿ ಅವನನ್ನು ಓಡಿಸಿದ್ರು. ಹೇಗೆ ಜಿಂಕೆಗಳು ಅಥವಾ ಈ ಪ್ರಾಣಿಗಳು ಕಾಡಿನಿಂದ ಕಾಡು ಓಡುತ್ತವಲ್ಲ, ಹಾಗೆ ಅಕ್ಬರ್ನನ್ನು ಓಡಿಸ್ಕೊಂಡು ಹೋದವರು ರಜಪೂತ್ ಕಿಂಗ್ಸ್. ನಮ್ಮ ಇತಿಹಾಸ ನಾವು ಹೇಳಲೇ ಇಲ್ಲ. ಅದನ್ನು ಎಲ್ಲಿ ಹೇಳ್ತೀವಿ? ಡೂ ಯು ರಿಮೆಂಬರ್ ದಟ್ ನ್ಯೂ ಟೈಪ್ ಕ್ವಶನ್ ಐ ಯೂಸ್ ಟು ಆಸ್ಕ್? ಹೂ ಡಿಫೀಟೆಡ್ ಅಕ್ಬರ್? ದಟ್ ವಾಸ್ ಇನ್ವೇರಿಯಬಲಿ. ನಾನು ಪ್ರತಿ ಸೆಮಿಸ್ಟ್ರಲ್ಲಿ ಪ್ರತಿ ಟೆಸ್ಟಲ್ಲಿ 2 ಸಲ ಕೊಡ್ತಾ ಇದ್ದೆ. ನಾನು ಒಬ್ಬ ಬಂದು ವಿದ್ಯಾರ್ಥಿ ಕೇಳಿದ ನಾನು, ಸರ್ ಇಟ್ ಅಪಿಯರ್ಡ್ ಇನ್ ದ ಲಾಸ್ಟ್ ಟೆಸ್ಟ್, ವೈ ಹ್ಯಾವ್ ರಿಪೀಟೆಡ್ ದ ಸೇಮ್ ಕ್ವಶನ್? ನಿಮ್ಮ ಅಜ್ಜನಿಗೆ ಅರ್ಥ ಆಗೋಗು ಇದು ನಾನು ಕೊಡ್ತಿರ್ತೀನಿ ಅಂದೆ. ನಮ್ಗೆ ಗೊತ್ತೇ ಇರಲಿಲ್ಲ. ನಾನು ಓದ್ಬೇಕಾದ್ರೆ ನನಗೂ ಗೊತ್ತಿರಲಿಲ್ಲ ಕಡೋ. ನಿನಗೆ ಅಕ್ಬರ್ನನ್ನು ಸೋಲಿಸಿದ್ರೊಬ್ಬರು ಭಾರತೀಯರು ಅನ್ನೋದು ಕೇಳಿದಾಗ ನಿಂಗೆ ಏನು ಅನಿಸುತ್ತೆ? ಆ ಹೆಮ್ಮೆ ಪಡೋದು ಒಂದೇ. ನಾನು ಆ ಹೆಮ್ಮೆ ಪಡೋದು ಕಲ್ತ್ಕೋ. ನಿಮ್ಮ ಮನೇಲಿರೋ ಎಲ್ರಿಗೂ ಕೂತ್ಕೊಂಡು ಹೇಳು, ಅಕ್ಬರ್ನ ಸೋಲಿಸಿದವರಂತೆ ರಜಪೂತ್ ಕಿಂಗ್ಸ್ ಅಂತ ನೀನು ಹೇಳು ಅಂತ ಹೇಳಿದೆ ನಾನು. ಚಾಣಕ್ಯ ಯೂನಿವರ್ಸಿಟಿಲಿ ಅದನ್ನ ಕಂಟಿನ್ಯೂ ಮಾಡಿದೆ ನಾನು. ಹೇಗಾದರೂ ಮಾಡೋ ಕ್ವಶನನ್ನು ಯಾವುದೋ ರೀತಿಯಲ್ಲಿ ನಾನು ಕೇಳ್ತಾ ಇದ್ದೆ. ಏಕೆಂದರೆ ನಮ್ಮ ದೇಶದಲ್ಲಿ ವಾಸ್ತವಿಕತೆಯನ್ನು ನಾವು ಪರಿಚಯ ಮಾಡಿಕೊಟ್ಟಿದ್ದೆ ಬಹಳ ಕಡಿಮೆ. ಹೀಗಾಯಿತು. ಕಡೆಯ ಹಂತಕ್ಕೆ ಬಂದಿದ್ದೇನೆ. ಇಲ್ಲಿ ವಿವೇಕಾನಂದನ ಕ್ರಿಸ್ಟೋಫರ್ ಈಶ್ವರ್ ಹೇಳ್ತಾನೆ, ದ ನ್ಯಾಷನಲಿಸಮ್ ಪ್ರಪೌಂಡೆಡ್ ಬೈ ವಿವೇಕಾನಂದ ವಾಸ್ ಇಂಟರ್ನ್ಯಾಷನಲಿಸಮ್ ಆ್ಯಂಡ್ ಸೂಪರ್ ನ್ಯಾಷನಲಿಸಮ್ ಸಬ್ಲೈಮ್ಡ್ ಅಂತ. ಅಂದರೆ ಅಲ್ಲಿ ಕೇವಲ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಮಿಲಿಟರಿ ವೆಪನ್ಸ್ಗಾಗಲಿ, ಮಿಲಿಟರಿ ಮ್ಯಾಟರ್ಸ್ಗಾಗಲಿ, ಅಥವಾ ಯಾವುದೋ ಜಿಯೋಗ್ರಫಿಕಲ್ ಪರ್ವ್ಯೂಗಾಗಲಿ ಸೀಮಿತವಾಗಿರಲಿಲ್ಲ. ಇದು ಮಾನವೀಯತೆಯನ್ನು ಎತ್ತಿಡಿದಂಥ ಮಾತು. ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ ಅಂತ ರವೀಂದ್ರನಾಥ ಟ್ಯಾಗೂರ್ ಹೇಳ್ತಾರೆ. ಆದರೆ ಅಮೆರಿಕದಲ್ಲಿ ಇಲಿಯನಾರ್ ಸ್ಟಾರ್ಕ್ ಅಂತಕ್ಕಂಥವನು ಬರೀತಾನೆ, ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕನ್ ಸಾಯಿಲ್ ಬಟ್ ವಿವೇಕಾನಂದ ಡಿಸ್ಕವರ್ಡ್ ಅಮೆರಿಕನ್ ಸೋಲ್ ಅಂತ. ನಿಮಗೆಲ್ಲ ಗೊತ್ತಾಗುತ್ತೆ ಟ್ಯೂಬ್ಲೈಟನ್ನು ಕಂಡುಹಿಡಿದಂಥವನು ನಿಕೋಲಾ ಟೆಸ್ಲಾ. ನೀವೆಲ್ಲ ಅಮೆರಿಕದಲ್ಲಿ ನಯಾಗ್ರಾ ಫಾಲ್ಸಿಗೆ ಹೋದಾಗ ಅಲ್ಲಿ ಒಂದು ಸ್ಟ್ಯಾಚ್ಯೂ ಹಾಕಿಟ್ಟಿದ್ದಾರೆ, ನಿಕೋಲಾ ಟೆಸ್ಲಾ ಸ್ಟ್ಯಾಚ್ಯೂ ಈಸ್ ದೇರ್. ಲಾಸ್ಟ್ ಇಯರ್ ನಾನು 1000 ಐಲ್ಯಾಂಡ್ ಪಾರ್ಕಲ್ಲಿದ್ದೆ. ನನ್ನ ಹುಟ್ಟಿದ ದಿನ ಅದು. ಆವತ್ತು ನಾನೊಂದು ರೆಕಾರ್ಡ್ ಮಾಡಿ ನಾನು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ಅಪ್ಲೋಡ್ ಮಾಡಿದ್ದೆ ನಮ್ಮ ಮಕ್ಕಳ ವಾಟ್ಸಪ್ ಗ್ರೂಪ್ಗೆ. ಯಾವ ಪಾಠ ಮಾಡಿದ್ದೆ ನಾನು ಇಲ್ಲಿ ಆ ರನ್ನಿಂಗ್ ಸೆಮಿಸ್ಟರ್ ಮಕ್ಕಳಿಗೆ ಅದನ್ನು ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಕೋಲಾ ಟೆಸ್ಲಾ, ಹಿರಮ್ ಮ್ಯಾಕ್ಸಿಮ್ ಇವರೆಲ್ಲರೂ ವಿವೇಕಾನಂದರ ಶಿಷ್ಯರು. ಹಿರಮ್ ಮ್ಯಾಕ್ಸಿಮ್ ಮೆಷಿನ್ ಗನ್ ಕಂಡು ಹಿಡಿದವ.
ನಿಕೋಲಾ ಟೆಸ್ಲಾ ಟ್ಯೂಬ್ಲೈಟ್ ಕಂಡು ಹಿಡಿದವನು. ಥಾಮಸ್ ಆಲ್ವಾ ಎಡಿಸನ್ ಜೊತೆ ಒಡನಾಟ ಇದ್ದವನು. ಐನ್ಸ್ಟೀನನ ಹೆಂಡತಿ ನಿಕೋಲಾ ಟೆಸ್ಲಾನ ಕ್ಲೋಸ್ ಫ್ರೆಂಡು. ನಿಕೋಲಾ ಟೆಸ್ಲಾ ಹೇಳ್ತಾನೆ, ನಿನ್ನ ಗಂಡ 1920s ಲೇಟ್ 20sನಲ್ಲಿ E=mc² ಹೇಳಿದ್ನಲ್ಲ, ಮಾಸ್ ಎನರ್ಜಿ ರಿಲೇಷನ್. ಇವತ್ತು 25 ವರ್ಷದಿಂದ ಆ ಭಾರತದಿಂದ ಬಂದಿದ್ದ ಸನ್ಯಾಸಿ ಮಾಸ್ ಎನರ್ಜಿ ರಿಲೇಷನ್ನ ಒಂದು ವಾರ ವಿವರಿಸಿದ್ದ ನನಗೆ. ಯಾವ ಒಬ್ಬ ವಿಜ್ಞಾನಿಗೆ ನೀವು 2 ನೊಬೆಲ್ ಪ್ರೈಸ್ ಕೊಟ್ಟರೋ ಅದನ್ನು ಭಾರತದ ಒಬ್ಬ ಸಂತ ಅಮೆರಿಕದಲ್ಲಿ ಹೋಗಿ ತನ್ನ ಈವ್ನಿಂಗ್ ಲೆಕ್ಚರ್ಸ್ನಲ್ಲಿ ಲೀಲಾಜಾಲವಾಗಿ ಚಿಂತನ ಕೊಟ್ಟ. ಈಗ ವಿವೇಕಾನಂದನ್ನ ನೀವು ಅವರ ಪರ್ಸ್ಪೆಕ್ಟಿವನ್ನು, ವ್ಯಕ್ತಿತ್ವವನ್ನು ಯಾವ ಹಂತದಲ್ಲಿ ನೀವು ಕನ್ಫೈನ್ ಮಾಡಬಹುದು? ಆ ಕಡೆ ಅಮೆರಿಕನ್ಸ್ ಹೇಳ್ತಾರೆ ವಿವೇಕಾನಂದ ಡಿಸ್ಕವರ್ಡ್ ಅಮೆರಿಕನ್ ಸೋಲ್. ಅಲ್ಲೊಬ್ಬ ನಾಸ್ತಿಕ ಇದ್ದ, ರಾಬರ್ಟ್ ಇಂಗರ್ಸಾಲ್ ಅಂತ, ಬಹಳ ದೊಡ್ಡ ಹೆಸರು, ಗೂಗಲಿಗೆ ಹೋಗಿ ನಿಮಗೆ ಸಿಗ್ತಾರೆ. ರಾಬರ್ಟ್ ಇಂಗರ್ಸಾಲ್ ಇವತ್ತಿಗೆ 125 ವರ್ಷದ ಹಿಂದೆ ಒಂದು ಲೆಕ್ಚರ್ಗೆ $5,000 ತಗೊಳ್ತಾ ಇದ್ದ. ನಾಸ್ತಿಕ ಅವನು. ವಿವೇಕಾನಂದರು ಅವನಿಗೆ ಕಾನ್ವರ್ಸೇಷನ್ ಆಗುತ್ತೆ, ವಿವೇಕಾನಂದಲ್ಲಿ ಸೋಲ್ತಾನು. ಜಾನ್ ಡಿ ರಾಕ್ಫೆಲ್ಲರ್ ಬಹಳ ದೊಡ್ಡ ಶ್ರೀಮಂತ, ಅವ್ನಿಗೆ ಹೇಳ್ತಾರೆ, ಯು ಆರ್ ಟ್ರಸ್ಟಿ ಫಾರ್ ಗಾಡ್ಸ್ ಪ್ರಾಪರ್ಟಿ, ಯು ಆರ್ ನಾಟ್ ದಿ ಓನರ್ ಫಾರ್ ದಿ ಪ್ರಾಪರ್ಟಿ. ನಿನಗೆ ತಾಕತ್ತಿದ್ರೆ ಕಣ್ಣು ತೆರೆದು ನೋಡೋ ಪ್ರಪಂಚನ. ಈ ಪಾಠ ಎಲ್ಲಿ ಕಲ್ತ್ರವರು? ಯುವಕನಾಗಿದ್ದಾಗ ರಾಮಕೃಷ್ಣ ಹೇಳಿದ್ರು, ಮಗು, ಕಣ್ಣು ಮುಚ್ಚಿ ದೇವರನ್ನು ನೋಡೋದಕ್ಕಿಂತ ಕಣ್ಣು ತೆರೆದು ದೇವರನ್ನು ನೋಡು. ಇದು ಇವತ್ತು ಅಮೆರಿಕದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ರಾಕ್ಫೆಲ್ಲರ್ ದೊಡ್ಡ ಮೊತ್ತದ ಚೆಕ್ಕನ್ನು ತಂದು ವಿವೇಕಾನಂದ ಟೇಬಲ್ ಮೇಲೆ ಎಸೆದು ಸೇ ಥ್ಯಾಂಕ್ಸ್ ಟು ಮೀ ಅಂತ. ಇದೊಂದು ಮಾಡರ್ನ್ ಕಾಯಿಲೆ. ಏನಾದರೂ ಕೊಟ್ಟಿದ ತಕ್ಷಣ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಒಂದು ವೇಳೆ ಅವ್ರು ಥ್ಯಾಂಕ್ಸ್ ಹೇಳಲಿಲ್ಲ ಅಂದರೆ ಇವ್ನು ನಿಮ್ಯಾನ್ಸ್ಗೆ ಹೋಗ್ಬೇಕು. ಅಷ್ಟು ಅಪ್ಸೆಟ್ ಆಗಿಬಿಡ್ತಾನೆ. ಆಗ ವಿವೇಕಾನಂದರು ಹೇಳ್ತಾರೆ, ಓಹೋ, ಯು ಎಕ್ಸ್ಪೆಕ್ಟ್ ಮೀ ಟು ಥ್ಯಾಂಕ್ ಯು? ಜಸ್ಟ್ ಅ ಮಿನಿಟ್. ಇನ್ ಇಂಡಿಯನ್ ಕಾಂಟೆಕ್ಸ್ಟ್, the giver will remain grateful to the acceptor. ಕೈ ಕೆಳಗಿದೆಯಲ್ಲ, ಆ ಕೈ ಕೆಳಗಿಲ್ದಲೇ ಇದ್ರೆ ನೀನು ಯಾರ ಕೈ ಮೇಲೆ ಹಾಕ್ತಾ ಇದ್ದೆ? ಕೊಡುವವನು ಪಡೆದುಕೊಳ್ಳುವವನಿಗೆ ಕೃತಜ್ಞನಾಗಿರಬೇಕು. ಇದು ಇಂಡಿಯನ್ ಫಿಲಾಸಫಿ ಅಂತ ಹೇಳ್ತಾರೆ. ಅವನಿಗೆ ಎಂಥ ಶಾಕ್ ಗೊತ್ತಾದ. ಆಮೇಲೆ ಅವನು ಫೌಂಡೇಶನ್ ಮಾಡ್ತಾನೆ, ರಾಕ್ಫೆಲ್ಲರ್ ಫೌಂಡೇಶನ್ ಮಾಡ್ತಾನೆ, ಆಸ್ತಿಯನ್ನೆಲ್ಲ ಬರೀತಾನೆ. ಕೊಲ್ಯಾಪ್ಸ್ ಆಗ್ತಾ ಇದೆ ಶಿಕಾಗೋ ಯೂನಿವರ್ಸಿಟಿಯನ್ನು ಮತ್ತೆ ರೀಬಿಲ್ಡ್ ಮಾಡ್ತಾನೆ. ಅಮೇರಿಕಾದ ಸ್ಟ್ರೀಟ್ ಪೀಪಲ್ 5,000 ಅಮೇರಿಕನ್ ಆಫ್ರಿಕನ್ ಬ್ಲ್ಯಾಕ್ಸ್ ಅವ್ರಿಗೆ ಎಜುಕೇಷನ್ಗೆ ಅರೇಂಜ್ ಮಾಡ್ತಾನೆ. ರಿಸರ್ಚ್ ವರ್ಲ್ಡಲ್ಲಿ ಮಲೇರಿಯಾ ಮುಂತಾದ ವಿಚಾರಗಳ ರಿಸರ್ಚ್ಗೆ ಭಾಳ ದೊಡ್ಡ ಹೆಲ್ಪ್ ಮಾಡ್ತಾನೆ. ಆಗಿನ ಕಾಲದಲ್ಲೇ ನಾವು ನೋಡ್ತೇವೆ, 1960ಯಲ್ಲಿ ನಾರ್ಮನ್ ಬೋರ್ಲಾಗ್ ಡಿಸೀಸ್ ರೆಸಿಸ್ಟೆಂಟ್ ಅಂಡ್ ಡ್ರಾಟ್ ರೆಸಿಸ್ಟೆಂಟ್ ವೀಟನ್ನು ಕಂಡುಹಿಡಿದು ಲಕ್ಷಾಂತರ ಜನ ಹಸಿವಿನಿಂದ ಸಾಯೋದನ್ನು ತಪ್ಪಿಸ್ತಾನೆ. ರಾಕ್ಫೆಲ್ಲರ್ ಫೌಂಡೇಶನ್ ವಿವೇಕಾನಂದರಿಗೆ ರಾಕ್ಫೆಲ್ಲರ್ ಕೊಟ್ಟಂಥ ಕೃತಜ್ಞತೆ. ರಾಕ್ಫೆಲ್ಲರ್ ಫೌಂಡೇಶನಲ್ಲಿ ಕೆಲಸ ಮಾಡಿದಂಥವ್ರು 3 ಜನಕ್ಕೆ ನೊಬೆಲ್ ಪ್ರೈಸ್ ಬಂದಿದೆ. ಆ ನಾರ್ಮನ್ ಬೋರ್ಲಾಗೆ ಪದ್ಮವಿಭೂಷಣ ಕೂಡ ಬಂತು 2004. ಹಿ ಪಾಸ್ಡ್ ಅವೇ ಇನ್ 2009. ಇದೆಲ್ಲವನ್ನ ಗಮನಿಸಿದಾಗ ವಿವೇಕಾನಂದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬಹುದಾದ ವಿಚಾರ ಏನು? ವಿಶ್ವಮಾನವತ್ವ. ನಾನಾಗಲೇ ಹೇಳಿದೆ, ಮ್ಯಾನ್ ಮೇಕಿಂಗ್, ಅದು ಇಂಡಿವಿಜುವಲ್. ಹಾಗಾದ್ರೆ ಸಮಷ್ಟಿ ಪ್ರಜ್ಞೆ, ವ್ಯಷ್ಟಿ ಪ್ರಜ್ಞೆ ಮತ್ತು ಸಮಷ್ಟಿ ಪ್ರಜ್ಞೆಗಳನ್ನು ಸರಿಯಾಗಿ ಬೆಳೆಸ್ಕೊಳ್ಳೋದ್ರ ಮೂಲಕ ಮನುಷ್ಯನೊಬ್ಬ ರಾಷ್ಟ್ರೀಯತೆಯ ಪ್ರತಿನಿಧಿ ಆಗುತ್ತಾನೆ ಅನ್ನೋದು ವಿವೇಕಾನಂದರ ದಿಟ್ಟ ನಿಲುವು, ಅಪಾರವಾದ ವಿಶ್ವಾಸದ ಮಾತು. ಹೀಗಾಗಿ ಅಂತಹ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡುವಂಥದ್ದೇ ಬಹಳ ದೊಡ್ಡ ಸಾಹಸ. ಭಾರತಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಕಾಲಕ್ಕೆ ಇಂತಹ ಹ್ಯೂಮನ್ ರಿಸೋರ್ಸ್. ಅನ್ ಇಂಡಿವಿಜುವಲ್ ಬಿಕಮಿಂಗ್ ಅನ್ ಇನ್ಸ್ಟಿಟ್ಯೂಷನ್, ಎ ಹ್ಯೂಮನ್ ಬಿಕಮಿಂಗ್ ಎ ಹ್ಯೂಮನ್ ರಿಸೋರ್ಸ್. ದಟ್ ಈಸ್ ದ ಗ್ರೇಟೆಸ್ಟ್ ರಿಕ್ವೆಸಿಟ್ ಆಫ್ ದಿ ಕಂಟ್ರಿ. ವಿವೇಕಾನಂದನ ಓದಬೇಕು. ಅವರ ಅಧ್ಯಯನ ಮಾಡಿದಾಗ ಇದೆಲ್ಲವೂ ನಮಗೆ ಅರ್ಥ ಆಗುತ್ತೆ. ಪಣಿಕರ್ ಅಂತಕ್ಕಂಥ ಒಬ್ಬ ಕ್ಯಾಥಲಿಕ್ ಹೇಳ್ತಾನೆ, ವಿವೇಕಾನಂದರು ಅಮೇರಿಕಕ್ಕೆ ಬಂದು ಮಾತನಾಡೋದಕ್ಕೆ ಮೊದಲು ಜಗತ್ತಿನ ಜನ ಹಿಂದೂಯಿಸಮ್ ಅಂತ ಒಂದು ಇತ್ತು ಅನ್ನೋದನ್ನೇ ತಿಳಿದಿರಲಿಲ್ಲ. ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ, Vivekananda ji, I know you have come all the way from India to preach the teachings of Shankara and Ramanuja in the West. ನೀವೆಲ್ಲ ಫೆಡ್ರಿಚ್ ನಿಶೆ ಹೆಸರು ಕೇಳಿದ್ದೀರಾ? ಫೆಡ್ರಿಚ್ ನಿಶೆ ಭಾಳ ದೊಡ್ಡ ಫಿಲಾಸಫರ್. ಅವನೊಂದು ಕಡೆ ಬರೀತಾನೆ, ಭಾಳ ಚೆನ್ನಾಗಿ ಬರೀತಾನೆ. ನನಗೆ ಜೀವನದಲ್ಲಿ ಎದುರಾದ 100 ಸಮಸ್ಯೆಗಳಿಗೆ ಬೈಬಲಲ್ಲಿ ಪರಿಹಾರ ಹುಡುಕದೆ ನನಗೆ ಬೈಬಲ್ ಉತ್ತರಿಸಲಿಲ್ಲ. ಕಡೆಗೆ ನನ್ನ ಬರ್ನಿಂಗ್ ಇಶ್ಯೂಸ್ಗೆ ನನಗೆ ಪರಿಹಾರ ಸಿಕ್ಕಿದ್ದು ಮನುಸ್ಮೃತಿಯಲ್ಲಿ. ಏನು ಹೇಳಪ್ಪ ಬುದ್ಧಿಜೀವಿಗಳಿಗೆ?
ಯೋಚನೆ ಮಾಡಿ. ರಾಮಾಯಣ ಮಹಾಭಾರತದಿಂದ ಆಚೆಗೆ ಮನುಷ್ಯನ ಬದುಕಿಗೆ ಸಂಬಂಧಪಟ್ಟ ಯಾವುದಾದ್ರೂ ಪ್ರಶ್ನೆ ಇದರಿಂದ ಆಚೆಗಿದ್ರೆ ನೀವು ತೋರಿಸಿ, ನಾನು ಒಪ್ಕೊಳ್ತೇನೆ. ಇತಿಹಾಸ ಸಾಧ್ಯವೇ ಇಲ್ಲ. ಹ್ಯೂಮನ್ ಸೈಕಾಲಜಿ ಎಲ್ಲವೂ ಅಲ್ಲಿ ಅಡಕವಾಗಿದೆ. ಹಾಗಾಗಿ ವಿವೇಕಾನಂದರ ಅಧ್ಯಯನ ನಮ್ಮಲ್ಲಿ ವಿಶ್ವಮಾನವತ್ವವನ್ನು ಜಾಗೃತಿಗೊಳಿಸುತ್ತೆ. ಕಡೆ 3-4 ವಾಕ್ಯ. ಜೋಸೆಫಿನ್ ಮೆಕ್ಲಾಡ್, ಕಲ್ಕತ್ತಾದ ಕಾರ್ಪೊರೇಷನ್ ಕಮಿಷನರ್, ಬ್ರಿಟಿಷ್ ರಾಯಲ್ ಫ್ಯಾಮಿಲಿಯ ನಿಯರೆಸ್ಟ್ ರಿಲೇಟಿವ್. ವಿವೇಕಾನಂದರಿಗಿಂತ 3 ಇಂಚ್ 4 ಇಂಚ್ ಎತ್ತರ ಇದ್ದಳು. ಅವಳು ತನ್ನನ್ನು ಪರಿಚಯ ಮಾಡ್ಕೊಳ್ತಾ ಇದ್ದಿದ್ದ, ಐ ಆಮ್ ಫ್ರೆಂಡ್ ಆಫ್ ವಿವೇಕಾನಂದ ಅಂತ. ಜೋಸೆಫಿನ್ ಮೆಕ್ಲಾಡ್ ಅದನ್ನು ಪ್ರೀತಿಯಿಂದ ವಿವೇಕಾನಂದರು ಜೋ ಅಂತಲೇ ಕರೀತಾ ಇದ್ದರು. ಅಷ್ಟು ಒಬಿಡಿಯಂಟ್ ಅವಳು. ಭಾರತೀಯರಿಗೆ ವಿಶೇಷವಾಗಿ ನಾನು ನೆನ್ಪು ಮಾಡಬೇಕು, ಇಲ್ಲಿನ ಸ್ವಾತಂತ್ರ್ಯ ಹೋರಾಟ ಯೋಧರು, ಆ ಲಿಸ್ಟ್ ಭಾಳ ದೊಡ್ಡದು. ಅವ್ರನ್ನೇನಾದ್ರೂ ಕಲ್ಕತ್ತಾದಲ್ಲಿ ಜೈಲಿಗೆ ಹಾಕ್ಬಿಟ್ರೆ ಜೋಸೆಫಿನ್ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಬಿಡಿಸ್ತಾ ಇದ್ಲು. ಅಷ್ಟರ ಮಟ್ಟಿಗೆ ಅವಳು ಭಾರತೀಯತೆಯನ್ನು ಒಪ್ಕೊಂಡಿದ್ಲು. ವಿವೇಕಾನಂದ ವ್ಯಕ್ತಿತ್ವಕ್ಕೆ ತುಂಬ ಮಾರು ಹೋಗಿದ್ಲು. ಅವಳು ಒಂದ್ಸಲ ವಿವೇಕಾನಂದ ಕೇಳ್ತಾರೆ ಹೌ ಕ್ಯಾನ್ ಐ ಸರ್ವ್ ಯು, ಹೌ ಕ್ಯಾನ್ ಐ ಸರ್ವ್ ಯು. ಇದೊಂದು ದಿಟ್ಟತನದ ಪ್ರಶ್ನೆ. ಆಗ ವಿವೇಕಾನಂದ ಗಂಭೀರ ಧ್ವನಿಯಿಂದ ಹೇಳ್ತಾರೆ, ಜೋ, ಯು ವಾಂಟ್ ಟು ಸರ್ವ್ ಮೀ, ದೆನ್ ಲವ್ ಮೈ ಕಂಟ್ರಿ, ಲವ್ ಮೈ ಕಂಟ್ರಿ. ಇದೆಲ್ಲ ಗಮನಿಸ್ಬೇಕು ನಾವು. ಜಗದೀಶ್ ಚಂದ್ರ ಬೋಸ್ರಿಗೆ ನಿವೇದಿತಾ ಎಷ್ಟು ಹೆಲ್ಪ್ ಮಾಡಿದ್ಲು, ಇದು ಗಮನಿಸ್ಬೇಕು. ನಿವೇದಿತಾನ ಕರ್ಕೊಂಡ್ಬರ್ಬೇಕಾಯಿತು ವಿಮೆನ್ ಎಜುಕೇಷನ್ಗೆ ಫಸ್ಟಿಂದ. ಭಾರತದಲ್ಲಿ ವಿವೇಕಾನಂದರಿಗೆ ಅನುಕೂಲ ಆಗಲಿಲ್ಲ. ಯಾವ ರಾಯಲ್ ಫ್ಯಾಮಿಲಿಯ ಎಜುಕೇಟೆಡ್ ಹೆಣ್ಮಕ್ಳು ಮುಂದೆ ಬರಲಿಲ್ಲ. ರವೀಂದ್ರನಾಥ್ ಟ್ಯಾಗೋರ್ ಸಹೋದರಿಯನ್ನು ಕೂಡ ವಿವೇಕಾನಂದರು ಇನ್ವೈಟ್ ಮಾಡಿದರು, ಬಟ್ ದೇ ಡಿಡ್ ನಾಟ್ ರೆಸ್ಪಾಂಡ್ ಪ್ರಾಪರ್ಲಿ. ಇಲ್ಲೆಲ್ಲ ನಾವು ಗಮನಿಸ್ತೇವೆ. ವಿಮೆನ್ ಎಜುಕೇಷನ್ ಬಗ್ಗೆ ಆಗಬಹುದು, ಬಡವರ ಸೇವೆ ಆಗಬಹುದು, ಧರ್ಮದ ಒಂದು ಪರಿಶುದ್ಧ ಸ್ವರೂಪವನ್ನು ಪ್ರಚಾರಪಡಿಸೋದಾಗ್ಬೋದು. ಅವರು ರಾಜಸ್ಥಾನದಲ್ಲಿ ಪ್ರಚಾರ ಮಾಡ್ತಾ ಹೊರಟಾಗ, ಪರಿವ್ರಾಜಕರಾಗಿ ಹೊರಟಾಗ, ಅವತ್ತು ಪುರಿ ಶಂಕರಾಚಾರ್ಯರ ಸಭೆ, ಆ ಸಭೆಯಲ್ಲಿ ವಿವೇಕಾನಂದರು ಮಾತನಾಡಿದ್ದನ್ನು ನೋಡಿ ಪುರಿ ಗೋವರ್ಧನ ಮಠದ ಶಂಕರಾಚಾರ್ಯ ಹೇಳ್ತಾರೆ, ಈ 30 ವರ್ಷದ ಯುವಕ, ಈ ಸನ್ಯಾಸಿ, ಇವನು ಸಾಮಾನ್ಯನಲ್ಲ, ಇವನು ಜಗತ್ತಿನಲ್ಲಿ ಒಂದು ದೊಡ್ಡ ಗುರುತು ಬಿಡ್ತಾನೆ. ಈತನ ಆಟಿಟ್ಯೂಡ್, ಈತನ ಥಾಟ್ ಪವರ್ ಇದೊಂದು ಅದ್ಭುತ ಅಂತ ಇಟ್ ಈಸ್ ಡಾಕ್ಯುಮೆಂಟೆಡ್. ಪಾಶ್ಚಾತ್ಯರನ್ನು ಸರಿಯಾಗಿ ಅವ್ರನ್ನ ಟ್ಯಾಕಲ್ ಮಾಡಬೇಕು ಅಂತ ಗೋವಾಕ್ಕೆ ಬರ್ತಾರೆ. ಗೋವಾದಲ್ಲಿ ಮೋಸ್ಟ್ ಏನ್ಷಿಯಂಟ್ ಚರ್ಚಿಗೆ ಹೋಗಿ ದಿ ಒರಿಜಿನಲ್ ಸ್ಕ್ರಿಪ್ಚರ್ ಆಫ್ ಓಲ್ಡ್ ಟೆಸ್ಟಮೆಂಟನ್ನು ಲ್ಯಾಟಿನ್ ಲ್ಯಾಂಗ್ವೇಜಲ್ಲೇ ಅಲ್ಲಿ ಓದ್ತಾರೆ. ಅದನ್ನು ಓದಿ ಎಕ್ವಿಪ್ ಆಗ್ತಾರೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಎಲ್ಲ ರೀತಿಯಲ್ಲಿ ಅವರು ಆ ಸನ್ನಿವೇಶಗಳನ್ನು ಫೇಸ್ ಮಾಡಿದ್ದಿದೆಯಲ್ಲ, ಅದೊಂದು ಅದ್ಭುತ. ಆದರೆ ಕಡೆ ವಿಚಾರ, ನಾವು ಒಳಿತಾಗಿ ನೋಡುವಂಥದ್ದು ಬಹಳ ಕಷ್ಟ. ನಾವು ತುಂಬ ಹಿಪ್ನೋಟೈಸ್ ಆಗಿದ್ದೇವೆ ಭಾರತದಲ್ಲಿ. ನಿಮಗೆಲ್ಲರಿಗೂ ಒಂದು ಪುಟ್ಟ ಘಟನೆ. ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂಥವರು ರಾಯ್ಮಂಡ್ ಅಂತ. ಆತನ ಆತ್ಮಚರಿತ್ರೆಯನ್ನು ಬರೆದಂಥ ವಿಲಿಯಮ್ಸ್ ಅಂತಕ್ಕಂಥವನು ಹೇಳ್ತಾನೆ, ರಾಯ್ಮಂಡ್ ಗ್ರೀಕ್ ಮತ್ತು ಲ್ಯಾಟಿನ್ ಲ್ಯಾಂಗ್ವೇಜ್ಗಳಿಗೆ ಪರ್ಯಾಯ ಪದ, ಅಷ್ಟು ಅಥಾರಿಟಿ ಆ ಭಾಷೆಯಲ್ಲಿ. ಆದರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಈ 2 ಭಾಷೆಗಳಲ್ಲಿ ಅವನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ. ಆದರೆ ಅವನು ಅಥಾರಿಟಿ ಆದ ಮುಂದೆ. ಪ್ರಪಂಚ ನಡೆಯೋದೇ ಹೀಗೆ. ಯಾಕೆ ಅಂತಂದರೆ ಎಷ್ಟೋ ಸಂದರ್ಭಗಳಲ್ಲಿ ಕೋಳಿಗಳ ಪ್ರದರ್ಶನದಲ್ಲಿ ನವಿಲು ರಿಜೆಕ್ಟ್ ಆಗಿಬಿಡುತ್ತೆ ಅಂತ. ಕೋಳಿಗಳ ಸ್ಪರ್ಧೆ, ಅಲ್ಲಿ ನವಿಲು ಹೋಗಿ ಗರಿ ಬಿಚ್ಕೊಂಡು ಡಾನ್ಸ್ ಮಾಡುತ್ತದೋ, ಕೋಳಿಗಳು ಹಾಗಾದ್ರೆ ಶಬ್ದ ಮಾಡೋಕ್ಕಾಗಲ್ಲ, ಹಾಗಾಗಿ ಅದು ಫೇಲ್ಯೂರ್ ಆಗುತ್ತೆ. ಇನ್ನು 50 ವರ್ಷಗಳಲ್ಲಿ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಅವತ್ತು ಯಾರನ್ನೂ ನಮ್ಮ ಸಮಸ್ಯೆಗಳಿಗೆ ನಾವು ದೂಷಿಸುವಂತಿಲ್ಲ. ಇಂಗ್ಲೆಂಡ್ ರಾಜಕೀಯ ಮಾಡಿ ಧರ್ಮ ಏನು ಅಂತ ಹೇಳುತ್ತೆ. ಅಮೇರಿಕ ವಾಣಿಜ್ಯ ಮಾಡಿ ಧರ್ಮ ಏನು ಅಂತ ಪರಿಚಯ ಮಾಡಿಕೊಡುತ್ತೆ. ತಾಂತ್ರಿಕತೆಯನ್ನು ಮಾಡಿ ಜಪಾನ್ ಧರ್ಮ ಏನು ಅಂತ ಪರಿಚಯ ಮಾಡಿಕೊಡುತ್ತೆ. ಆದರೆ ಭಾರತ ಧರ್ಮದ ಮೂಲಕವೇ ರಾಜಕೀಯ ಅಂದ್ರೇನು,
ವಾಣಿಜ್ಯ ಅಂದ್ರೇನು, ಹೋರಾಟ ಅಂದ್ರೇನು, ಪ್ರತಿಯೊಂದನ್ನು ಪರಿಚಯ ಮಾಡಿಕೊಡುತ್ತೆ. ಭಾರತವನ್ನು ಧಾರ್ಮಿಕವಾಗಿ ಕಟ್ಟಬೇಕು ಅಂತ ಪ್ರತಿಪಾದಿಸಿದಂಥವರು ಸ್ವಾಮಿ ವಿವೇಕಾನಂದರು. ಈ ನಿಟ್ಟಿನಲ್ಲಿ ಇಫ್ ಯು ವಾಂಟ್ ಟು ಸರ್ವ್ ಮೀ, ಲವ್ ಮೈ ಕಂಟ್ರಿ, ಇದು ಒಂದು ಮಾತು. ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ, ಇನ್ನೊಂದು ಮಾತು. ಈ ಎರಡೂ ಮಾತುಗಳನ್ನು ತಾದಾತ್ಮ್ಯಗೊಳಿಸಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ವಿವೇಕಾನಂದರ ಆಗಮನದ ನಂತರ ಕೇವಲ ಭಾರತದಲ್ಲದ ಇಡೀ ಪ್ರಪಂಚದಲ್ಲಿ ಅದ್ಭುತವಾದಂಥ ಒಂದು ಉತ್ಕ್ರಾಂತಿ ಮೂಡಿದೆ. ಅತ್ಯಂತ ಸೈಲೆಂಟ್ ಆದ ರೀತಿಯಲ್ಲಿ ಮೌನವಾಗಿ ಮನುಷ್ಯ ಔನ್ನತ್ಯಕ್ಕೆ ಬೇಕಾದ ಕ್ರಾಂತಿಗಳು, ವಿಕಾಸದ ದೊಡ್ಡ ದೊಡ್ಡ ಪ್ರಯೋಗಗಳು ಆಗಿದೆ. ಪ್ರಪಂಚ ಇವತ್ತು ಅದನ್ನು ಸೈಲೆಂಟಾಗಿ ಅದನ್ನು ಎಂಜಾಯ್ ಮಾಡ್ತಾ ಇದೆ. ಅಂತಹ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಅಧ್ಯಯನ ಮಾಡೋಣ. ತನ್ಮೂಲಕ ಅವರು ಪ್ರತಿಪಾದಿಸಿದಂತಹ ರಾಷ್ಟ್ರೀಯತೆ, ಅದಕ್ಕೆ ಅಂತಾರಾಷ್ಟ್ರೀಯತೆಯ ಮಹತ್ವ ಇದೆ ಅನ್ನೋದು ಈಗಾಗಲೇ ನಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯೋಗಶೀಲರಾಗೋಣ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಸಂತೋಷ ಆಗಿದೆ. ಈ ವೇದಿಕೆ ಮೇಲೆ ನಾನು ಕೂತ್ಕೊಂಡಾಗ ಸುಮಾರು 15 ವರ್ಷಗಳ ಹಿಂದೆ ನಮ್ಮ BSR ಟ್ರಸ್ಟಿಂದ ಇದೇ ವೇದಿಕೆ ಮೇಲೆ ಅಂದಿನ ಗವರ್ನರ್ ಆಗಿದ್ದಂತಹ HR ಭಾರದ್ವಾಜ್ ಅವರು, ಇವತ್ತಿನ ಹಿರಿಯರಾದ ಸನ್ಮಾನ್ಯ ಜಸ್ಟಿಸ್ MN ವೆಂಕಟಾಚಲಯ್ಯನವರು, ನಮ್ಮ MKLN ಶಾಸ್ತ್ರಿಗಳು ಮತ್ತು ನಾನು ಈ ವೇದಿಕೆಯಲ್ಲಿ ಗೆಸ್ಟ್ ಆಗಿ ಇದ್ವು. BSR ಟ್ರಸ್ಟಿನ ಮೊದಲ 4-5 ಕಾರ್ಯಕ್ರಮಗಳಲ್ಲಿ ಪ್ರೊಫೆಸರ್ MKLN ಶಾಸ್ತ್ರಿಗಳು ಮಾರ್ಗದರ್ಶಕರಾಗಿ ಇಲ್ಲಿ ಬರ್ತಾ ಇದ್ರು. ಅವರ ಬದುಕು ಬಹಳ ದೊಡ್ಡ ಆದರ್ಶ. ನಮ್ಮ ನಾಗರಾಜ್ ಅವರು ಹೇಳಿದಾಗೆ ಅಂತಹ ಮಹಾತ್ಮರು ಬೆಂಗಳೂರನ್ನು ಕಟ್ಟಿದಂತಹ ವಿಶೇಷವಾದ ಆ ಶಿಲ್ಪಿಗಳ ಪಡೆಯಲ್ಲಿ ಅವ್ರಿಗೆಲ್ಲ ಗೌರವದ ಸ್ಥಾನ ಇದೆ. ಅವರ ಹೆಸರಿನಲ್ಲಿ ದತ್ತಿ ಉಪನ್ಯಾಸವನ್ನು ಮಾಡಿ ಇವತ್ತು ವಿವೇಕಾನಂದನ ಮುಂದಿಟ್ಟುಕೊಂಡು ವಿವೇಕಾನಂದರ ಕೊಡುಗೆಯನ್ನು, ಈ ದೇಶಕ್ಕೆ ವಿವೇಕಾನಂದ ಕೊಟ್ಟಂಥ ಶ್ರೇಷ್ಠವಾದ ಒಂದು ದಿಕ್ಕು, ದೇಶ ದಾರಿ, ಒಂದು ಮೌಲ್ಯಪೂರ್ಣವಾದ ಚಿಂತನೆಗಳ ಬಗ್ಗೆ ನಾವೆಲ್ಲರೂ ಕೂಡ ಸುಮಾರು 1.5 ಗಂಟೆ ಇಲ್ಲಿ ಅವಲೋಕನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಸಂಸ್ಥೆಯವರಿಗೆ ನಾನು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿ, ಅತ್ಯಂತ ಸಹನ ಚಿತ್ತರಾಗಿ ಇದನ್ನು ಆಲಿಸಿದಂತಹ ನಿಮಗೆ ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರಾಮಕೃಷ್ಣ.